ಅನ್ನೋದು ಜೀವನ ಚೈತ್ರ, ಆಕಸ್ಮಿಕ, ಒಡಹುಟ್ಟಿದ್ದು. ಎಲ್ಲ ಸೂಪರ್ ಹಿಟ್ ಸಿನಿಮಾ. ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ ನೀವು ಮೆಜೆಸ್ಟಿಕ್ ಸಿನಿಮಾ ಮಾಡ್ತೀವಿ. ಜನ್ಮದ ಜೋಡಿ ಅನ್ನೋ ಶಿವಣ್ಣ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಆಗ ದರ್ಶನ್ ಸರ್ ಎಂಟ್ರಿ ಆದ್ರು. ಆಕ್ಚುಲಿ ದರ್ಶನ್ ಅವರು ಹೀರೋ ಆಗ್ಬೇಕಂತ ಅನ್ಕೊಂಡಿರಲಿಲ್ಲ ಅವ್ರು ಬಂದಾಗ, ಕ್ಯಾಮ್ರಾಮನ್ ಆಗ್ಬೇಕು ಅಂತಾನೆ ಅವ್ರಿಗೆ ಬಂದಿದ್ದು. ಕರಿಯ ಸಿನಿಮಾ ಬಹಳಷ್ಟು ಜನ ರಿಯಲ್ ರೌಡಿಗಳು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಹೇಳ್ತಿದ್ರು, ಅಲ್ಲಿ ಹೋದ್ರೆ ಒಂದು 20-25 ಜನ ಇರೋರು ಬಾಸ್, ಗ್ಯಾಂಗು. ನಮ್ಗೆ ಹೋಗೋವರೆಗೂ ಭಯ ಬಾಸ್, ಬರ್ಬೇಕಾದ್ರೆ ಭಯನೇ ಇಲ್ಲ. ಯಾಕೆಂದ್ರೆ ಆಮೇಲೆ ಬಸ್ ದುಡ್ಡೇನಾರು ಬೇಕಾ, ಸುಮ್ಮನೆ ಹಿಂಗೊಂದು ರೌಂಡ್ ಹೋಗಿ ಬರ್ತೀವಿ, ಎಷ್ಟು ಬೇಕು ದುಡ್ಡು ಅಂತ ಕೇಳ್ತೀವಿ. ಜೋಪಿ ರಾಜೇಂದ್ರ ಅಂತ ಇದ್ರು, ಒಂದು ಸೆಡಲ್ ಕರ್ಕೊಂಡು ಬಂದು ಶೂಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಯಾವ್ದೋ ಕೇಸಲ್ಲಿ ಒಳಗೋಗ್ಬಿಟ್ಟಿರ್ತಾರೆ. ನಾವು ಕೆಲವು ಸಲ ಎಲ್ಲ ಬೇಲ್ ಕೊಟ್ಟು ಕರ್ಕೊಂಡು ಬಂದು ಶೂಟ್ ಮುಗಿಸಿ ಮತ್ತೆ ಕಳಿಸಿದ್ವಿ. ಸೊ ಮಾಡುವಾಗ ನಿಮಗೆ ಅನ್ಸ್ತಾ ಇದ್ವಿ ಯಾಕಂದ್ರೆ ನಾವು ರೋಡಿಗಳನ್ನ ಹಾಕೊಂಡ್ಬಿಟ್ಟಿರ್ತ ಅನ್ಸಿತ್ತು ಅವಾಗ? ಯಾವುದೋ ಒಂದು ಸೀನ್ ನೋಡುವಾಗ ನೆಲದ ಮೇಲೆಲ್ಲ ನೀರು, ಒಂದು ಫೈಟ್ ಸೀನ್ ಹೊಡಿತಾರೆ, ಕ್ಲೈಮ್ಯಾಕ್ಸ್ ಸೀನ್, ಹಳೆ ಕಟ್ಟಡ, ನೀರೆಲ್ಲ ಬಿಟ್ಟು ನೀರು ಕುಡಿಬೇಕು, ಕುಡಿದಿದ್ದಾರೆ ಪಾಪ. ಕರಿಯ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಜನ ಈ ಸಿನಿಮಾ ಆಗಲ್ಲ ಅಂತೆಲ್ಲ ಮಾತಾಡ್ಕೊಂಡಿದ್ರಂತೆ. ಇದೇನು ಸಿನಿಮಾನ ಇದು, ಬರೀ ರೋಡಿಗಳು ಇಟ್ಕೊಂಡು ಮಾಡ್ತಾ ಇದ್ದಾನೆ, ಈ ಸಿನಿಮಾ ಹೋಗುತ್ತಾ, ಅದ್ರ ತುಂಬಾ ಮಾತುಗಳು ಬಂತು. ಆ ಸ್ಟ್ರಗ್ಲಿಂಗ್ ಲೈಫ್ ಹೇಗಿತ್ತು ಸರ್ ದರ್ಶನ? ಅಂದ್ರೆ ಸಿನಿಮಾ ಬರೋಕ್ಕೆ ನಮ್ಮ ಇಲ್ಲಿ ಒಂದು 30-35 ರೂಪಾಯಿ ಪೇಮೆಂಟ್, 35 ಆಗ. ಇವತ್ಕೊಂದೊಂದ್ಸಲ ರೇಗಿಸ್ತಾರೆ, ನನ್ನ ದುಡ್ಡು ನೀವಿಬ್ರು ಎಷ್ಟೋ ತಿಂದ್ಬಿಟ್ಟಿದ್ದೀರಾ ಅಂತಾರೆ. ಜನವರಿ ಮೊದಲನೇ ದಿನ ಅವ್ರು ಶೂಟಿಂಗ್ ಮಾಡ್ತಾರಲ್ಲ, ನಾನು ಹೋಗಿ ಒಂದು ಶಾರ್ಟ್ ತಕ್ಕೊಡ್ಲೇಬೇಕು ಅವ್ರಿಗೆ. ವಿಶೇಷ ಒಂದು ಏನೋ ಒಂದು ಸೆಂಟಿಮೆಂಟ್ ಇತ್ತು. ಎಲ್ಲನೂ ನಂಬ್ತಾರೆ, ನಮ್ಗೆ ಎಲ್ಲ ತರ ಹೆಲ್ಪ್ ಮಾಡ್ತಾರೆ. ಮನ್ಯಾಗ ಹೆಲ್ಪ್ ತಗೊಂಡಿರೋರೆ ಸುಮಾರು ಜನ ಬೆನ್ನು ಚೂರಿ. ಆಮೇಲೆ ಮತ್ತೆ ಅಗೇನ್ ಶಿವಣ್ಣನ ಸಿನಿಮಾ ಸಿಗುತ್ತೆ ಪ್ರೇಮ್ ಜೊತೆ, ಅದೇ ಜೋಗಿ. ಅಣ್ಣೂರು ರಜನಿ ಸರ್ ಸಿನಿಮಾ ನೋಡಿ ಅಣ್ಣವ್ರಿಗೆ ಕೈ ಮುಗಿತಾರೆ. ವಾ ಸಿನಪ್ಪ, ನಮ್ಮ ಮಾದಪ್ಪನ ತುಂಬಾ ಚೆನ್ನಾಗಿ ತೋರಿಸಿದ್ಯಪ್ಪ. ಎಲ್ಲ ಆದ್ಮೇಲೂ ಕೂಡ ದರ್ಶನ್ ಅವರು ನಿಮಗೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ, ಸಿನಿಮಾ ಮಾಡೋ ಸಿನಿಮಾ ಅಂತ. ಯಾವ ಮಾಧ್ಯಮ ಹತ್ರನೂ ಹೇಳಿಲ್ಲ. ಪ್ರೇಮ್ ಅವ್ರ ಸಿನಿಮಾ 2 ಸಿನಿಮಾ 3 ಸಿನಿಮಾ ಮಾಡ್ತೀರಿ, ಅದಾದ್ಮೇಲೆ ಅವ್ರು ನಿಮಗೆ ಮತ್ತೆ ಕನೆಕ್ಟ್ ಆಗಲ್ಲ. ಯಾಕಂದ್ರೆ 2 ವರ್ಷ 3 ವರ್ಷ ಒಂದು ಸಿನಿಮಾ ಮಾಡ್ತಿದ್ರು. 2 ವರ್ಷ ಹೋಮ್ ಸಿನಿಮಾ ಮಾಡ್ಬೇಕಾದ್ರೆ ಸರ್ ಅವ್ರ ಹೋಟೆಲ್ ಬಾಟ್ಲು ಹೊಡಿ, ಆಮೇಲೆ ಆಯಿಲ್ ತುಂಬಿಸು, ನೈಟ್ ಆದ್ರೆ ಆಯಿಲ್ ಚೇಂಜ್ ಮಾಡು, ಸ್ಮೋಕ್ ಹಾಕು, ಒಂದು 15 ಡೇಸ್ ಸರ್ ಬರೀ ನೈಟು. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಏನ್ ಈ ರೇಂಜ್ ಅಂದ್ರೆ ಉಪ್ಪಿ ಸರ್ದ ಟ್ಯಾಲೆಂಟ್ ಹೆಂಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಮ್ಮಿ 35 ವರ್ಷಗಳ ಸುದೀರ್ಘ ಜರ್ನಿ. ಈ 35 ವರ್ಷಗಳಲ್ಲಿ ಕ್ಯಾಮ್ರಾಮನ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಶಂಕರ್ ನಾಗ್, ಸುದೀಪ್, ದರ್ಶನ್, ಉಪೇಂದ್ರ, ಇನ್ನೂ ಒಂದಷ್ಟು ಸ್ಟಾರ್ಗಳ ಜೊತೆ ಸಂಬಂಧ ಮತ್ತು ಕೆಲಸ. ಅದಷ್ಟೇ ಅಲ್ಲ, 50 ಸಿನಿಮಾಗಳಿಗೂ ಹೆಚ್ಚು ಇಂಡಿಪೆಂಡೆಂಟ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕ್ಯಾಮ್ರಾಮನ್ ಜೊತೆಗೆ ಕೆಲಸ ಮಾಡಿರುವಂಥದ್ದು. ಸುದೀರ್ಘ ಪಯಣದ ಜೊತೆ ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಕೂಡ ಸಕ್ರಿಯವಾಗಿ ಇರುವಂಥವರು ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದಿದ್ದಾರೆ. ಹೆಸರು MR ಸೀನು. ನಿಮಗೆ MR ಸೀನು ಅಂದಾಕ್ಷಣ ನೆನಪಾಗೋದು ಜೋಗಿ, ಕರಿಯ, ಮೆಜೆಸ್ಟಿಕ್, ಇನ್ನಷ್ಟು ಸಿನಿಮಾಗಳು. ಅದಕ್ಕೂ ಹೆಚ್ಚಾಗಿ ದರ್ಶನ್ ಅವರ ಆತ್ಮೀಯ ಸ್ನೇಹಿತರು ಕೂಡ ಇವರು. ಆ MR ಸೀನು ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಅವರ ಈ ಸಿನಿಮಾ ಜರ್ನಿ ಕುರಿತು ಒಂದಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಕರ್ನಾಟಕ TV ಡಿಜಿಟಲ್ ಮಾಧ್ಯಮ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಬಾಸ್. ಹೇಗೆ ನಡೀತಾ ಇದೆ ಲೈಫ್ ಅಂತ? ಓಕೆ, ಸೂಪರ್ ಆಗಿದೆ. ಓಕೆ, MR ಸೀನ್ ಅಂದ ತಕ್ಷಣ ಒಂದಷ್ಟು ಜನಗಳಿಗೆ ಆ ಕರಿಯ ಸಿನಿಮಾ ನೋಡೋದಾಗ್ಲೂ ಅಥವಾ ಮೆಜೆಸ್ಟಿಕ್ ಸಿನಿಮಾ ನೋಡೋದಾಗ್ಲೂ ಅದ್ಭುತ ಕ್ಯಾಮ್ರಾ ವರ್ಕು, ಅದರ ಆಚೆ ನೋಡಿದ್ರೆ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲೂ ನಿಮ್ಮ ಛಾಯೆ ಇದ್ದು ಕಾಣ್ತಾ ಇತ್ತು. 35 ವರ್ಷ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಸುಲಭದ ಮಾತಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬರೋದು, ಯಾಕಂದರೆ ನೀವು ರೀಲ್ಸಿಂದ ಡಿಜಿಟಲ್ವರೆಗೂ ನೀವು ನೋಡಿದ್ದೀರಿ, ಈಗಲೂ ಕೂಡ ಸಕ್ರಿಯವಾಗಿದ್ದೀರಿ. ಎಲ್ಲ ಸರಿ MR ಸೀನು ಅವರು ಎಲ್ಲಿನವರು, ಓದಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಅವರ ಎಜುಕೇಷನ್ ಮತ್ತು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕಾರಣ ಏನು?
ಬಸ್ ನನ್ನ ಹುಟ್ಟೂರು ಮೈಸೂರು. ಹ್ಞೂ. ನನ್ನ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಮೈಸೂರೇ, ಓಕೆ. SSLC. ಅದಾದಮೇಲೆ ನಾನು 1990 ನಾನು ಬೆಂಗಳೂರಿಗೆ ಕಾಲಿಟ್ಟೆ. 1990 ಅಣ್ಣೂರು ಯೂನಿಟ್ ಅಂದರೆ ನಮ್ಮ ಪೂರ್ಣಿಮಾ ಹೊರಾಂಗಣ ಚಿತ್ರೀಕರಣ ಘಟಕದಲ್ಲಿ ನಾನು ಯೂನಿಟ್ಗೆ ನಾನು ಕೆಲಸ ಸೇರಿದೆ. ಓಕೆ. ಅಲ್ಲಿಂದ ಸದಾ ಶಿವಣ್ಣ ಅವ್ರ ಸಿನಿಮಾ. ಯಾವುದು ಶಿವಣ್ಣ ಸಿನಿಮಾ? ನಂದು ಮೊದಲನೇ ಸಿನಿಮಾ ಮಿಡಿದ ಶ್ರುತಿ ಕಂಪ್ನಿಲಿ. ಆಮೇಲೆ ರಾಘಣ್ಣನ ಸಿನಿಮಾ ಕಲ್ಯಾಣ ಮಂಟಪ, ಅಲ್ಲಿಂದ ಶುರು ಆಯಿತು. ಸುಮಾರು ಒಂದು ಶಿವಣ್ಣನೊಂದು 25 ಸಿನಿಮಾ ಆ ಯೂನಿಟಲ್ಲೇ ವರ್ಕ್ ಮಾಡಿದೆ. ಆಮೇಲೆ ರಾಘಣ್ಣಂದು ಒಂದು 20 ಸಿನಿಮಾ ಮಾಡಿದೆ. ಅಣ್ಣವ್ರದ್ದು 3 ಸಿನಿಮಾ ವರ್ಕ್. ಯಾವ್ದು ಮಾಡಿದ್ರೆ ಅಣ್ಣವ್ರದ್ದು? ಅಣ್ಣವ್ರದ್ದು ಜೀವನ್ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದ್ದು, ಎಲ್ಲ ಸೂಪರ್ ಹಿಟ್ ಸಿನಿಮಾ. ಸೊ ಅಲ್ಲಿ ನಿಮ್ಮ ಜರ್ನಿ ಶುರುವಾಯಿತು, ಎಂಟ್ರಿ ಅಲ್ಲಿಂದ ಇಲ್ಲಿಗೆ ಬಂದು. ಹೌದು. ಓಕೆ. ಸಿನಿಮಾ ರಂಗದಲ್ಲಿ ಯೂನಿಟಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿ. ಈ ಕ್ಯಾಮ್ರಾದತ್ತ ಒಲವು ಹೇಗೆ ಬಂತು ಅಂತ? ನಾನು ಮೊದಲನೇದಾಗೆ ಯೂನಿಟಲ್ಲಿ ವರ್ಕ್ ಮಾಡಬೇಕಾದ್ರೆ ಓಮ್ ಸಿನಿಮಾ ನಮ್ಮದು 35 ಕ್ಯಾಮ್ರಾ ಇತ್ತು. ಓಕೆ. ಪೂರ್ಣಿಮಾ ಇದರಲ್ಲಿ 35 ಕ್ಯಾಮ್ರಾ ಇತ್ತು. ಓಮ್ ಸಿನಿಮಾಗೆ ಅದು ಸ್ಕೋಪ್ ಮಾಡಿಸಿದ್ರು. ಸ್ಕೋಪ್ ಮಾಡಿದಾಗ ಮೊದಲು ಆ ಕ್ಯಾಮ್ರಾಗೆ 2 ಅಸಿಸ್ಟೆಂಟ್ಸು. ಸ್ಕೋಪ್ ಮಾಡಿದ್ಮೇಲೆ ಅದಕ್ಕೆ ಇನ್ನೊಬ್ಬರು ಅಸಿಸ್ಟೆಂಟ್ಸ್ ಬೇಕಾಯಿತು. ಯಾಕಂದ್ರೆ ಸ್ವಲ್ಪ ಲೆನ್ಸು ಜೂಮ್ ಎಲ್ಲ ತುಂಬ ಜಾಸ್ತಿ ಇತ್ತು. ಆಗ ಓಮ್ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಪುನೀತ್ ಸಾರು ಯೂನಿಟ್ ಇನ್ಚಾರ್ಜು ಮತ್ತು ಪ್ರೊಡಕ್ಷನ್ ಇನ್ಚಾರ್ಜ್ ಅವರು, ಮತ್ತು ನಮ್ಮ ಗುರುಗಳಾದ BC ಗೌರಿಶಂಕರ್ ಸರ್ ಕ್ಯಾಮ್ರಾಮನ್, ಅವರು ಒಂದು ಡಿಸ್ಕಸ್ ಮಾಡಿ ನನಗೆ 3ನೇ ಅಸಿಸ್ಟೆಂಟ್ ಆಗಿ ಓಮ್ ಸಿನಿಮಾಯಿಂದ ಕ್ಯಾಮ್ರಾಗೆ ಇದು ಮಾಡಿದ್ರು, ಕೆಲಸ ಕೊಟ್ಟರು. ಅಲ್ಲಿಂದ ನಾನು ಕ್ಯಾಮ್ರಾ ಈಗ ಗೌರಿ ಸರ್ ಹತ್ರ, ಕಣ್ಣನ್ ಸರ್ ಹತ್ರ, ನಮ್ಮ ಮಧುಸೂದನ್ ಸರ್ ಹತ್ರ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಆಗಿ ಮಾಡಬೇಕಾದ್ರೆ ಅವ್ರು ಮಾಡೋ ಲೈಟಿಂಗ್ಸು ಅವ್ರು ಮಾಡ್ತಿದ್ದೆಲ್ಲ ನಾನು ಸ್ವಲ್ಪ ಗಮನಿಸ್ತಾ ನನಗೆ ಈ ಕ್ಯಾಮ್ರಾಮನ್ ಆಗಬೇಕು ಅಂತ ಒಂದು ಒಲವು ಬಂತು. ಎಷ್ಟು ಸಿನಿಮಾಗಳ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ವಿ? ಸಿನಿಮಾ ಅಸಿಸ್ಟೆಂಟಾಗಿ ಸುಮಾರು ಒಂದು 100ಕ್ಕಿಂತ ಹೆಚ್ಚು ಎಲ್ಲ ಸ್ಟಾರ್ಗಳ ಸಿನಿಮಾಗಳಲ್ಲೂ, ಎಲ್ಲ ದೊಡ್ಡ ಸಿನಿಮಾಗಳೇ. ಅಂಬರೀಷ್, ಶಂಕರ್ನಾಗ್ ಯಾವ್ದು ಮಾಡಿದ್ರಿ? ಇದು ಹೊಸ ಜೀವನ ಮಾಡಿದೆ. ಭಾರ್ಗವ ಡೈರೆಕ್ಟ್ರು. ಅದು ಒಂದೇ ಸಿನಿಮಾ ನಾನು ಶಂಕರ್ನಾಗ್ ಜೊತೆ ಮಾಡೋಕ್ಕಾಗಿದ್ದು. ಅದಾದ್ಮೇಲೆ ಪಾಪ ಅವರು ಎಕ್ಸ್ಪೈರ್ಡ್ ಆದರು. ಅದೊಂದು ನನಗೆ ತುಂಬ ನೋವಿನ ಸಂಗತಿ. ಓಕೆ. ಆಮೇಲೆ ಇಂಡಿಪೆಂಡೆಂಟು ಅಂತ ಬಂದಾಗ ಸಿನಿಮಾ ಕ್ಯಾಮ್ರಾಮನ್ ಆಗಿ, ಅಂದರೆ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ ನೀವು ಮೆಜೆಸ್ಟಿಕ್ ಸಿನಿಮಾ ಮಾಡ್ತೀರಿ. ಸೊ ಅದರ ಜರ್ನಿ ಹೆಂಗೆ ಶುರುವಾಯಿತು ಅಂತ? ನನ್ನ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ಕು. ಅದರಲ್ಲಿ ಮೊದಲನೇ ಹೀರೋ ದರ್ಶನ್. ಒಂದು ದರ್ಶನ್ ಅವ್ರದ್ದು ನಮ್ದು ಒಡನಾಟ ಹಿಂದಿನಂದನೂ ಇತ್ತು, ಸ್ವಲ್ಪ ಹಿಂದೆ ಅಂದ್ರೆ ಮೈಸೂರಲ್ಲೇ ಇತ್ತು. ಮೈಸೂರಲ್ಲೇ ಶುರುವಾಯಿತು. ಚಿತ್ರರಂಗದಲ್ಲಿ ಫ್ರೆಂಡ್ ಅಲ್ಲ, ಮೈಸೂರು ಅಂದ್ರೆ ನಮ್ದು 3ನೇ ಕ್ರಾಸ್, ಅವ್ರದ್ದು 5ನೇ ಕ್ರಾಸ್ ಏರಿಯಾ. ನಾವು ಸ್ಕೂಲ್ಗೆ 8th, 9th, 10th ನಾವು ಓದಿದ್ದು ಮೈಸೂರು JSS ಲಲಿತ ಮಾಲ್ ಹತ್ರ ಸ್ಕೂಲ್ ಇದೆ ನಮ್ದು. ಅಲ್ಲಿ ನಾವು ಮನೆ ಮುಂದೆನೆ ಸ್ಕೂಲ್ಗೆ ಹೋಗ್ತಿದ್ದು. ಅಲ್ಲಿಂದ ನಮ್ಮ ಒಡನಾಟ ಆಯಿತು. ಅಲ್ಲಿಂದ ನಾನು SLC ಆದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದು ನಾನು ಅಣ್ಣೂರು ಯೂನಿಟಲ್ಲಿ ಅಸಿಸ್ಟೆಂಟ್ ಆಗಿದ್ದೆ. ನೀವು ಅಲ್ಲೇ ದರ್ಶನ್ ಸರ್ ನೀವು ಇಬ್ರು ಭೇಟಿ ಆಗ್ತಾ ಇದ್ರಿ? ಭೇಟಿ ಆಗ್ತಿದ್ದ. ಯಾವತ್ತೂ ಮಾತಾಡೋದಿಲ್ಲ ಸಿನಿಮಾಗೆ ಹೋಗ್ಬೇಕು ಅಂತ? ಅವರು ಇಲ್ಲ, ಇಬ್ರಿಗೂ ಇಲ್ಲ. ಅವಾಗ ಅವ್ರು ತೂಗುದೀಪ್ ಅವ್ರ ಮಗ ಅಂತ ನಿಮಗೆ ಗೊತ್ತಿತ್ತಾ? ಹೇಗೆ ಗೊತ್ತಿತ್ತು? ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಅವ್ರು ಒಬ್ಬರೇ ಇದ್ದಿದ್ದು ಆರ್ಟಿಸ್ಟ್. ಅಂದ್ರೆ ಈಗ ನಾವು ನೋಡ್ಬೇಕು ಆರ್ಟಿಸ್ಟ್, ಯಾಕೆ ಈಗ ಊರಿಂದ ಯಾರೇ ನಮಗೆ ಮನೆಯಿಂದ ನೆಂಟರುಗಳೆಲ್ಲ ಬಂದ್ರೆ ಕರ್ಕೊಂಡು ಹೋಗ್ತಿದ್ದು. ಹತ್ರ ಅಲ್ಲ, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೋ. ಈಗ ಸಾರ್ ಪಾಪ ಮನೇಲಿ ಇರ್ತಿದ್ರು, ಇಲ್ಲ ಬೆಂಗಳೂರು ಶೂಟಿಂಗ್ ಇರ್ತಿದ್ರು, ನಮ್ಗೆ ಗೊತ್ತಿರಲಿಲ್ಲ. ಹೊರಗಡೆ ಹೋಗಿ ವೆಯ್ಟ್ ಮಾಡ್ತಾ ಇರೋದು. ಅಲ್ಲಿ ಯಾರು ನೋಡಿದ್ರೆ ಹೇಳ್ತಿದ್ರು, ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ, ಶೂಟಿಂಗ್ ಹೋಗಿದ್ದಾರೆ, ಇಲ್ಲ ಅಂದರೆ ಒಂದು 10 ನಿಮಿಷ ವೆಯ್ಟ್ ಮಾಡಿ ಕಳಿಸಿ ಅಂತ. ಅದಾದಮೇಲೆ ನಾವು ದರ್ಶನ್ ಸರ್ ಪರಿಚಯ ಆದಮೇಲೆ ಮನೆಗೆ ಹೋಗ್ತಿದ್ವಲ್ಲ, ಆಗೆಲ್ಲ ಕೇಳ್ತಿದ್ವು ದರ್ಶನ್ ಸರ್ಗೆ ಇದಾರೆ ಅಂದಾಗ ಗೇಟ್ ಹತ್ರ ಸೌಂಡ್ ಮಾಡಿದ್ರು, ಅವ್ರು ಬರ್ತಿದ್ರು, ಬಂದು ಮಾತಾಡ್ತಿದ್ರು. ಆ ರೀತಿ ಒಂದು 3 years ನಮ್ದವ್ರದ್ದು ಒಂದು ಜರ್ನಿ ಆಯಿತು. ಸೊ ಇಲ್ಲಿ ನೀವು ಮೆಜೆಸ್ಟಿಕ್ಕಿಗೆ ಕ್ಯಾಮ್ರಾಮನ್ ಆಗದಾಗ ದರ್ಶನ್ ಹೀರೋ, ಆವಾಗ ಅಲ್ಲಿವರೆಗೂ ದರ್ಶನ್ ಹೀರೋ ಅಂತ ನಿಮಗೂ ಗೊತ್ತಿತ್ತಾ ಅಥವಾ ಇರಲಿಲ್ಲ ಅಂತ? ಇಲ್ಲ, ಗೊತ್ತಿರಲಿಲ್ಲ ನಂದು. ಸೊ ಹಾಗೆ ನೋಡಿದ್ರೆ ನೀವೇ ಇಂಡಸ್ಟ್ರಿ ಬೇಗ ಬಂದವರು ದರ್ಶನ್ಗೆ? ಹೌದು. SLC ಆದ್ಮೇಲೆ ಬಂದು ನಾನು ಇಲ್ಲಿ ಅಣ್ಣೂರು ಯೂನಿಟಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಜನ್ಮದ ಜೋಡಿ ಅಂತ ಒಂದು ಶಿವಣ್ಣ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಆಗ ದರ್ಶನ್ ಸರ್ ಎಂಟ್ರಿ ಆದ್ರು ಆ ಸಿನಿಮಾಗೆ. ದರ್ಶನ್ ಅವರ ಎಂಟ್ರಿ ಆ ಸಿನಿಮಾದಾಗ ಏನ್ ಕೆಲಸ ಅಂತ? ನಮ್ಮ ಗೌರಿ ಸರ್ಗೆ ಅಸಿಸ್ಟೆಂಟ್ಸ್, ನಾವು ಅಸಿಸ್ಟೆಂಟ್ಸ್, ಕ್ಯಾಮ್ರಾಗೆ ಇತ್ತು, ಗೌರಿ ಸರ್ಗೆ ಅಸಿಸ್ಟೆಂಟ್ಸ್, ದರ್ಶನ್ ನಮ್ಗೆ ಅಸಿಸ್ಟೆಂಟ್ಸ್ ಕ್ಯಾಮ್ರಾಗೆ. ಆಕ್ಚುಲಿ ದರ್ಶನ್ ಅವರು ಹೀರೋ ಆಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಬಂದಾಗ? ಇಲ್ಲ, ಖಂಡಿತ ಇಲ್ಲ. ಕ್ಯಾಮ್ರಾಮನ್ ಆಗ್ಬೇಕು ಅಂತ ಟೆಕ್ನಿಕಲಿನೇ ತಿಳ್ಕೋಬೇಕು ಅಂತ. ಹೌದು.
ಆಮೇಲೆ ಆಗ ಸ್ಟಡಿ ಕ್ಯಾಮ್ ಅನ್ನೋದು ಈಗ ಬಂದಿದೆ, ಹೊಸಾಗ ಇರಲಿಲ್ಲ ನಮ್ಮ ಟೈಮಲ್ಲಿ. ಆಗ ನಾವು ಒಂದು ಸಿನಿಮಾ ಮಾಡಿದಾಗ ಉಪ್ಪಿ ಸರ್ ಹೊರಗಡೆ ತರಿಸಿದ್ರು. ಅದು ಅಪ್ಪು ಸರ್ ನೋಡಿ ನಾವ್ಯಾಕೆ ತರಿಸ್ಬಾರ್ದು ಇಲ್ಲಿ ಅಂತ ಒಂದು ಸ್ಟಡಿ ಕ್ಯಾಮ್ ತರಿಸಿದ್ರು. ಬಟ್ ದರ್ಶನ್ ಸರ್ನ ಇದು ಮೈಂಡಲ್ಲಿ ಇಟ್ಕೊಂಡೇ ತರಿಸಿದ್ರು ಅವರು, ಇರ್ಲಿ ದರ್ಶನ್ ಸರ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ದರ್ಶನ್ ಸರ್ಗೆ ಸ್ವಲ್ಪ ಒಲವಾಗಲಿಲ್ಲ, ಇಲ್ಲ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ಅವರು ಆಮೇಲೆ ಕೋರ್ಸ್ಗೋದ್ರು. ಅವ್ರು 2 ಸಿನಿಮಾ ವರ್ಕ್ ಮಾಡಿದ್ರು, ಒಂದು ಜನ್ಮ ಜೋಡಿ, ಒಂದು ಚಿಕ್ಕ ಅಂತ ಸಿನಿಮಾ ವರ್ಕ್ ಮಾಡಿದ್ರು ಅಷ್ಟೇ. ಆಮೇಲೆ ಅವರು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆರ್ಟಿಸ್ಟ್ ಆಗಿ ಬಂದರು. ಓಕೆ, ನಿಮ್ಮ ಆ ಕ್ಯಾಮ್ರಾ ವರ್ಕ್ ಶುರುವಾಯಿತು. ಸೊ ಮೆಜೆಸ್ಟಿಕ್ಕಲ್ಲಿ ನಿಮಗೆ ದರ್ಶನ್ ಹೀರೋ ಅಂದಾಗ ಫಸ್ಟ್ ಭೇಟಿ ಆಗ್ತೀರಿ ಗೊತ್ತಾ? ಹೌದು. ಅವಾಗ ಏನಂದ್ರು, ಹೆಂಗೆ ಅನಿಸ್ತು ಅವಾಗ? ಆದರೆ ಕಾಮನಾಗೆ ಇರ್ತಿದ್ದವ, ಅವ್ರು ಬರ್ತಿದ್ರು, ಒಂದು 2 ವೀಲರಲ್ಲಿ ಬರ್ತಿದ್ರು ಕಾಮನಾಗೆ. ಇಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡು ರೂಮ್ಸ್ ಇದ್ದಿದ್ದು, ಡೈಲಿ ಮೀಟ್ ಮಾಡ್ತಿದ್ದೋ. ಮೀಟ್ ಮಾಡೋದು, ಹೋಟ್ಲಿಗೆ ಹೋಗೋದು, ತಿಂಡಿ ತಿನ್ನೋದು, ಇದು ಮಾಡೋದು, ಊಟ ಮಾಡೋದು ಎಲ್ಲ ಕಾಮನ್. ಯಾರು ಅವ್ರನ್ನ ನೋಡ್ತಿರ್ಲಿಲ್ಲ, ನಾವು ಚಿತ್ರರಂಗದಲ್ಲಿ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಆ ಥರ ಎಲ್ಲ ಹೋಗಿ ಬರ್ತಿದ್ದೋ. ಮಾಮೂಲಿ ಜನರಲ್ ಆಗಿ ಮಾತಾಡ್ತಿದ್ದೋ. ಬಟ್ ಅವ್ರಿಗೂ ನಾನು ಹಿಂಗೆ ಹೀರೋ ಆಗಿ ಇದಾಗ್ತೀನಿ ಅದು ಮಾತೇ ಮಾಡ್ತಿಲ್ಲ, ಕೆಲಸ ಅಷ್ಟೇ, ಕೆಲಸ. ಈ ಮೆಜೆಸ್ಟಿಕ್ ಫಸ್ಟು ಸಿನಿಮಾ ಇಬ್ಬರಿಗೂ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಅವರ ಬಾಂಡಿಂಗ್ ಇನ್ನೂ ಜಾಸ್ತಿ ಆಯಿತು, ಆ ಸ್ನೇಹ. ಅಂದರೆ ಮೊದಲು ಇತ್ತು, ಸಿನಿಮಾದಲ್ಲಿ ಬಂದಾಗ ಅದು ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಯಿತು. ಅಲ್ಲಿಂದ ನೀವು ಕರಿಯ ಸಿನಿಮಾಗೆ ಎಂಟ್ರಿ ಆಗ್ತೀರಿ. ಹೌದು. ಸೊ ಕರಿಯ ಸಿನಿಮಾದ ಅನುಭವ ಹೇಳಬೇಕು, ಯಾಕಂದರೆ ಕರಿಯ ನಿಮ್ಗೆ 2ನೇ ಸಿನಿಮಾ, ದರ್ಶನ್ ಅವ್ರಿಗೂ 2ನೇ ಸಿನಿಮಾ, ಪ್ರೇಮ್ ಅವರಿಗೆ ಮೊದಲನೇ ಸಿನಿಮಾ. ನಾನು ಮತ್ತು ನಮ್ಮ ಡೈರೆಕ್ಟರ್ ಪ್ರೇಮ್ ಹಳೇ ಫ್ರೆಂಡ್ಸ್ ನಾವು. ನಾನು ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ಆದಾಗಿಂದ ಅವರು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ರು. ನಮ್ಮ ಮುದ್ದುರಾಜ್ ಸಾರು ಮತ್ತು ಏರ್ ಬಾಬು ಅವ್ರ ಜೊತೆ ಅವರು ಅಸಿಸ್ಟೆಂಟ್ ಆಗಿದ್ರು. ಆಗಿಂದ ನಮ್ಮ ಪ್ರೇಮ ಒಡನಾಟ ಇತ್ತು. ಪ್ರೇಮ ಇಲ್ಲ, ನಾನು ಒಂದು ಡೈರೆಕ್ಟರ್ ಆಗಬೇಕು ಅಂತ. ಆಗ ಭಾಳ ಸ್ವಲ್ಪ ಮ್ಯೂಸಿಕ್ ಸೆನ್ಸ್ ಜಾಸ್ತಿ, ಆ ಥರ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಒಂದು ಹೀರೋನ್ ಹುಡುಕ್ತಾ ಇದ್ರು. ಹೀರೋ ಹುಡುಕ್ಬೇಕಾದ್ರೆ ನಾನು ಆಗ ಮೆಜೆಸ್ಟಿಕ್ ಸಿನಿಮಾ ಮಾಡಿದೆ. ಒಂದು ದಿನ ಸ್ಪಾಟ್ಗೆ ಲೊಕೇಶನ್ಗೆ ಕರ್ಸಿದ್ದೆ. ಬಾಯಿಲಿ ಒಂದು 8 ಪರ್ಸನಾಲಿಟಿ ಚೆನ್ನಾಗಿದ್ದಾರೆ, ನೀನು ರೌಡಿಸಮ್ ಸಿನಿಮಾಗೆ ಕರೆಕ್ಟಾಗಿ ಬಾ ನೋಡು ಅಂತ ಬಂದರು. ನೋಡಿದ್ರು, ಪ್ರೇಮ್ಗೆ ಓಕೆ ಆಯಿತು, ಮಾತಾಡ್ಬಿಡು ಗುರು ನೀನು ಅಂದ್ಬಿಟ್ಟು ಅವರು ಹೊರಟ್ಬಿಟ್ರು. ಆಮೇಲೆ ಪ್ಯಾಕಪ್ ಆದಮೇಲೆ ದರ್ಶನ್ಗೆ ಹೇಳಿದೆ, ಬಸ್ ಈ ಥರ ಹಿಂಗೆ ಕರಿಯ ಅಂತ ಒಂದು ರೌಡಿಸಮ್ ಸಿನಿಮಾ, DTS ಸಿನಿಮಾ ಅಂತ. ಆಗ DTS ಅಂತ ಆಗ್ತಾನೆ ಸೌಂಡಿಂಗ್ ಇಂಟ್ರೆಸ್ಟಿಗೆ ಎಂಟ್ರಿ ಆಗಿತ್ತು. ಕರೆಕ್ಟ್, DTS ಸಿನಿಮಾ ಆ ಥರ ಎಲ್ಲ ಹೇಳಿದಾಗ ದರ್ಶನ್ ಓಕೆ ಮಾಡೋಣ, ಓಕೆ ಡನ್ ಅಂದರು. ಅದಾದಮೇಲೆ ನಾನು ಸಂಜೆ ನೈಟು ಪ್ರೇಮ್ಗೆ ಹೇಳಿದೆ, ನಮ್ಮದು ಒಂದು ಮೆಜೆಸ್ಟಿಕ್ ಒಂದು ಶೆಡ್ಯೂಲ್ ಆದಮೇಲೆ ಗ್ಯಾಪಲ್ಲಿ ನಾನು ದರ್ಶನ ಸಹ ಕರ್ಕೊಂಡೋಗಿ ಪ್ರೇಮ್ಗೆಲ್ಲ ಪರಿಚಯ ಮಾಡಿಸಿ, ಎಲ್ಲಾಗೆ ಪ್ರೊಡ್ಯೂಸರ್ಗೆಲ್ಲ ಪರಿಚಯ ಮಾಡಿಸಿ, ಅಲ್ಲೇ ಒಂದು ಅಡ್ವಾನ್ಸ್ ಆಯಿತು. ಆ ಸಿನಿಮಾಗೆ ನಾನೇ ಕ್ಯಾಮ್ರಾಮನ್. 2ನೇ ಸಿನಿಮಾಗೆ ಅಲ್ಲಿಂದ ಕ್ಯಾರಿ. ಮತ್ತೆ ಈಗ ಮೆಜೆಸ್ಟಿಕ್ ಫಸ್ಟ್ ಸಿನಿಮಾ ಅವಾಗ ಸಂಭಾವನೆ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಒಂದು ಅವಕಾಶ ನಾವೇನೋ ಮಾಡ್ತಿದ್ದೀವಿ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡ್ರಿ. ಸಿನಿಮಾ ಸೂಪರ್ ಹಿಟ್ಟು. ಮೆಜೆಸ್ಟಿಕ್ ಇವತ್ತಿಗೂ ನಿಮ್ಗಾಗಿರ್ಬೋದು, ದರ್ಶನ್ಗಾಗಿರೋದು ಎಲ್ರಿಗೂ ಒಂದು ಲೈಫ್ ಕೊಟ್ಟಂಥ ಸಿನಿಮಾ. ಅದಾದಮೇಲೆ ಇಬ್ಬರು ಕರಿಯಾಗಿ ಬರ್ತೀರಿ. ರೆಮ್ಯುನರೇಷನ್ ವಿಚಾರವಾಗಿ ಹೆಂಗಿತ್ತು ಅಂತ, ಡಿಮ್ಯಾಂಡ್ ಎಷ್ಟೆಷ್ಟು ಮಾತಾಡ್ಕೊಂಡ್ರಿ ಏನು ಅಂತ ಒಂದು ಕುತೂಹಲಕ್ಕೆ ಕೇಳ್ತಾ. ಇಲ್ಲ, ಈಗ ನಾನು ದರ್ಶನ್ ಸರ್ ಹತ್ರ ಕೇಳಿದೆ ಏನು ಪೇಮೆಂಟ್ ಮಾತಾಡಲಿ ಅಂತ. ಅವ್ರಿಗೂ ಗೊತ್ತಿಲ್ಲ ಏನು ಪೇಮೆಂಟ್ ಕೇಳಬೇಕು, ಯಾಕಂದರೆ ಮೆಜೆಸ್ಟಿಕಲ್ಲಿ ಎಷ್ಟು ತಗೊಂಡು ನನಗೆ ಗೊತ್ತಿಲ್ಲ, ಅದು ಅಷ್ಟು ಇದು. ಇದರಲ್ಲಿ ಇಲ್ಲ ನೀನು ಏನು ಮಾತಾಡ್ತೀಯ ಮಾತಾಡು ಅಂದರು. ನನಗೆ ಕರಿಯ ಸಿನಿಮಾದಲ್ಲಿ 50,000 50,000 ಫಿಕ್ಸ್ ಮಾಡಿದ್ರು. ದೊಡ್ಡ ಲಕ್ಷ ಅದು ಆಗಿನ ಕಾಲಕ್ಕೆ ಹೋಲಿಸಿದ್ರೆ ಆಗಲೇ ನಮಗೆ 50,000 ಪೇಮೆಂಟು. ಇಲ್ಲ ನನಗೆ ಅದು 50,000 ಮಾತಾಡಿದ್ದೀನಿ, ನಿಮ್ಗೂ 50,000 ಕೊಡಿಸ್ತೀನಿ ಅಂತ. ಓಕೆ ಡನ್ ಅಂದರು. 50,000 ಫಸ್ಟ್ ಪೇಮೆಂಟ್. ಅಷ್ಟು ಬಹುಶಃ ದರ್ಶನ್ ಅವರಿಗೆ ಮೊದಲ ಹೈಯೆಸ್ಟ್ ಪೇಮೆಂಟ್ ಅಂದರೆ 50,000 ಕರಿಯ ಸಿನಿಮಾಗೆ. ಅಲ್ಲಿಂದ ನಿಮ್ಮ ಕರಿಯ ಸಿನಿಮಾ ಶುರುವಾಗುತ್ತೆ. ಆ್ಯಕ್ಚುಲಿ ಇನ್ನೊಂದು ಕೂತಲ್ಲ, ಅದು ಕರಿಯ ಸಿನಿಮಾ ಬಹುತೇಕ ರೌಡಿಸಮ್ ಸಿನಿಮಾ. ಭಾಳಷ್ಟು ಜನ ರಿಯಲ್ ರೌಡಿಗಳು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹೆಂಗೆ ಸಾಧ್ಯ ಆಯಿತು ಆ ರಿಯಲ್ ರೌಡಿಗಳನ್ನು ಕರ್ಕೊಂಬಂದು ಮಾಡಿಸ್ಲಿಕ್ಕೆ ಪ್ರೇಮ್ಗೆ ಅಂತ? ಇಲ್ಲ, ಈ ಸಬ್ಜೆಕ್ಟ್ ಮಾಡಿದಾಗಲೇ ನಮಗೆ ಒಂಥರ ಪ್ರೇಮ್ ಸಬ್ಜೆಕ್ಟ್ ಹೇಳ್ತಿದ್ರೆ ನಮಗೆ ಒಂಥರ ಕುತೂಹಲ. ಇವನ್ನೆಲ್ಲ ಮೀಟ್ ಮಾಡ್ತೀವಿ, ಇವನ್ನೆಲ್ಲ ಕರ್ಕೊಂಡು ಬರ್ತೀವ ಹಾಗೆ ಅಂತ. ಮನೆಗೆ ಒಬ್ಬರು ಅಂಜನಪ್ಪಗಳಲ್ಲಿ ರಾಮಸ್ವಾಮಿ ಅಂದ್ಬಿಟ್ಟು ಒಬ್ಬರು ಇದ್ರು. ಅವರು ಸ್ವಲ್ಪ ರೌಡಿಗಳಿಗೆಲ್ಲ ಗುರುಗಳಿದ್ದಂಗೆ, ಭಾಳ ಜೀನಿಯನ್ ಒಳ್ಳೆ ವ್ಯಕ್ತಿ. ಅವ್ರು ನೋಡ್ಬಿಟ್ರೆ ನೀವು ಇವರು ಈ ಥರ ವ್ಯಕ್ತಿನಾ ಅನಿಸುತ್ತೆ. ಅವರು ಹೆಂಗೋ ನಮಗೆ ಪರಿಚಯ ಆದರು. ಅವರು ನಮ್ಮನ್ನ ನೈಟು ನನ್ನ ಪ್ರೇಮನ ಕರ್ಕೊಂಡು ಹೋಗ್ತಿದ್ರು. ನಾವ್ ಯಾರು ಹೇಳ್ತೀವಿ ಅವರನ್ನ ಕರ್ಕೊಂಡು ಹೋಗ್ತಿದ್ರು. ನಮ್ಗೆ ಹೋಗೋವರೆಗೂ ಭಯ, ಬರ್ಬೇಕಾದ್ರೆ ಭಯನೇ ಇಲ್ಲ. ಯಾಕೆಂದ್ರೆ ಅಂದ್ರೆ ಅವ್ರಿಗೂ ಒಂದು ಒಳ್ಳೆ ಮನ್ಸಿದೆ.
ಸಂದರ್ಭ. ನಮ್ಗೆ ಹೋಗ್ಬೇಕಾದ್ರೆ ಮಾತ್ರ ಭಯ, ಬರ್ಬೇಕಾದ್ರೆ ಯಾವ ಭಯನೂ ಇಲ್ಲ. ಒಳ್ಳೆ ಕ್ಲೋಸ್ ಫ್ರೆಂಡ್ ಆಗ್ತಿದ್ರು ಎಲ್ಲ, ಪ್ರತಿಯೊಬ್ಬರನ್ನು ಮೀಟ್ ಮಾಡಿದೀವಿ. ದೊಡ್ಡ ದೊಡ್ಡ ಬೆಂಗಳೂರಲ್ಲಿ ಏನು ರಾಜೇಂದ್ರ ಅವರು, ನಮ್ಮ ಶ್ರೀರಾಮ್ಪುರ ಕಿಟ್ಟಿ, ತನ್ವೀರ್ ಅವರು, ಇವರೆಲ್ಲ ಹತ್ರ ಸುಮಾರು ಜನ. ಕನ್ವಿನ್ಸ್ ಹೆಂಗ್ ಮಾಡಿದ್ರಿ ಅಂತ ನೀವು ಬಂದು ಆಕ್ಟ್ ಮಾಡಂದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಫಸ್ಟ್ ಆಗಲ್ಲಪ್ಪ ಇದೆಲ್ಲ ನಮ್ಗೆ ಆಗಲ್ಲ ಹಾಗೆ ಹೇಗೆ ಅಂತಿದ್ರು. ಆಮೇಲೆ ರಾಮಸ್ವಾಮಿ ಅವರು ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಗುರುಗಳು ಹೇಳ್ತಾವ್ರೆ, ಆಯ್ತು ರಾಮಸ್ವಾಮಿ ಫಿಕ್ಸ್ ಮಾಡ್ಕೊ, ಬಂದ್ ಮಾಡ್ತೀವಿ, ಅದೇನು ನಮ್ಗೆ ಗೊತ್ತಿಲ್ಲಪ್ಪ, ಅದೇನ್ ಮಾಡ್ತೀರಾ ಅಂತಿದ್ರು. ಕ್ಯಾಮ್ರಾ ಹತ್ರ ಪೇಮೆಂಟ್ ಏನೋ ಕೊಡ್ಸಿದ್ರ? ಇಲ್ಲ ಬಾಸ್, ಏನು ಕೇಳ್ತಿರ್ಲಿಲ್ಲ. ಅವರೇ ನಮ್ಗೆ ಒಂದು ಪಾರ್ಟಿ ಅಂತ ಎಲ್ಲರಿಗೂ ಒಂದು ಊಟ ಎಲ್ಲ ಅದು ನಮ್ಮನ್ನ ನೋಡ್ಕೊಂಡು ಹೋಗ್ತಿದ್ರು ಅವರು. ಅವ್ರ ಹತ್ರ ಪೇಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಎಲ್ಲ ಚೆನ್ನಾಗೆ ಇದು ಮಾಡ್ತಿದ್ರು. ಆದ್ರೆ ಅವರು ಕ್ಯಾಮ್ರಾ ಅಂತ ಬಂದಾಗ ಹೇಳ್ತಿದ್ರು, ನಾವೆಲ್ಲಾರನ್ನ ಎದುರಿಸ್ತೀವಪ್ಪ, ಇಲ್ಲಿ ನಿಮ್ ಕ್ಯಾಮ್ರಾ ನಿಮಗೆ ಎದುರ್ಬೇಕು ನಾವು, ಸರ್ ಇಲ್ಲಿ ನೋಡಿ, ಸರ್ ಲುಕ್ ಇಲ್ಲಿ ನೋಡಿ, ಸರ್ ಇಷ್ಟೇ ಡೈಲಾಗ್ ಹೇಳಿ ಅಂತ ನಾವು ಎಲ್ಲ ಕಟ್ ಮಾಡಿ ಇದ್ ಮಾಡ್ತೀವಲ್ಲ. ಅದಕ್ಕೆ ಅವ್ರಿಗೆ ಏನಿದು ಇಷ್ಟು ಡೈಲಾಗ್ ಇಷ್ಟು ಕಟ್ ಹೆಂಗ್ ಇದ್ ಮಾಡ್ಕೊಳ್ತೀರಾ ಅಂತ ಅವ್ರು ಏನೇ ಡೌಟ್ ಇದ್ರು ಎಲ್ಲ ಕೇಳ್ತಿದ್ರು. ಸರ್ ಎಡಿಟಿಂಗ್ ಅಲ್ಲಿ ನಾವು ಇದ್ ಮಾಡ್ಕೊಳ್ತೀವಿ, ಯಾಕೆ ಇಲ್ಲೇ ನೋಡ್ಬೇಕು, ನಾನು ಇಲ್ಲೇ ನೋಡ್ತೀನಿ, ಅವನು ಇಲ್ಲೆಲ್ಲ ಸೈಜು ಲುಕ್ ಇಲ್ಲಿ ಒಬ್ರು ಇದಾರೆ ಅನ್ಬೇಡ, ಆ ರೀತಿಯಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಇದು ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಅವಾಗೆಲ್ಲ ಸರ್ ಜಿಮ್ಮಿ ಇರಲಿಲ್ಲ, ಆಮೇಲೆ ಹೆಲಿಕ್ಯಾಮ್ ಇರಲಿಲ್ಲ. ಆ ಸಿನಿಮಾ ನೋಡಿದಾಗ ಒಂದಿಷ್ಟು ಪ್ರಯೋಗಗಳು ನಮಗೆ ಕಣ್ಣಿಗೆ ಕಾಣ್ತವೆ. ಸೊ ಹೆಂಗೆ ಪ್ರೇಮ್ ಕೆಲಸ ಹೆಂಗಿದೆ? ಯಾಕಂದರೆ ಫಸ್ಟ್ ಸಿನಿಮಾ, ಈಗ ಪ್ರೇಮ್ ಬಿಡಿ ಹಂಗೆ ಹಿಂಗೆ ಏನೋ ಮಾಡ್ತಾರೆ, ಅವಾಗ ಹೆಂಗಿತ್ತು? ಅವಾಗಲೂ ಹಿಂಗೆ ಇದ್ರ ಪಾದರಸದಂತೆ ಹೆಂಗೆ ಅಂತ? ಹೌದು, ಈಗ ಹೇಗಿದ್ರೆ ಆಗ್ಲೂ ಹಾಗೆ ಇದ್ರು. ನೀವ್ ಹೇಳಿದಾಗ ಆಗ ಜಿಮ್ಮಿ ಇಲ್ಲ, ಎಲಿಕ್ಯಾಮು ಯಾವ್ದಿರ್ಲಿಲ್ಲ ಬಸ್. ಆಗ 20 ಫೀಟ್ ಮಾತ್ರ ಬಸ್. ಈಗ 40 ಫೀಟ್ ಇರಲಿಲ್ಲ ಕ್ರೈನು, 20 ಫೀಟ್. ಆಗ ನಾವು 20 ಫೀಟ್ನೇ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಾನೇ ಅನ್ಸುತ್ತೆ, ಗೊತ್ತಿಲ್ಲ ಹಿಂದೆ ಮಾಡಿದ್ರೆ ನನ್ಗೆ ಅನಿಸ್ತಾ ಇದೆ, ಜಿಮ್ಮಿ ತರ ನಾವು ಯೂಸ್ ಮಾಡ್ತಿದ್ವು. ಅದನ್ನ ಟ್ರಾಕ್ ಹಾಕ್ಸ್ಬಿಟ್ಟು ಟ್ರಾಕ್ ಮೇಲೆ 20 ಫೀಟ್ ಕ್ರೈನ್ ಕೂರಿಸಿ ಅದ್ರ ಮೇಲೆ ಕ್ಯಾಮ್ರಾ, ಅದ್ರ ಮೇಲೆ ನಾವು ಕೂತ್ಕೊಂಡು ಹ್ಯಾಂಡ್ಲ್ ಮಾಡ್ತಿದ್ವು. ಆತರ ಶಾರ್ಟ್ಸ್ಗಳೆಲ್ಲ ನೋಡ್ಬೇಕು ಅಂದ್ರೆ ಎಕ್ಸ್ಕ್ಯೂಸ್ ಮಿಲಿ ತುಂಬಾ ಇದೆ. ಅದು ಸಾಂಗ್ ಅಲ್ಲೆಲ್ಲ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಫುಲ್ ಅದೇ ತರ. ಬೆಳಿಗ್ಗೆ ಬಂದ್ರೆ ಜಿಮ್ಮಿ ತರನೇ ಶಾರ್ಟ್ಸ್ಗಳು ತೆಗಿತಿದ್ದು. ಟ್ರಾಕ್ ಹಾಕೋ ಅದ್ರ ಮೇಲೆ ಕ್ರೈನ್ ಯಾರು ಕೂರಿಸ್ತಿರ್ಲಿಲ್ಲ, ಟ್ರಾಕ್ ಮೇಲೆ ನಮ್ಮ 20 ಫೀಟ್ ಯಾರು ಕೂರಿಸ್ತಿರ್ಲಿಲ್ಲ. ಓಕೆ, ಅದೇ ಆ ಸಿನಿಮಾ ಮತ್ತಷ್ಟು ಪ್ರಯೋಗಗಳನ್ನ ನೀವು ಮಾಡಿದಿರಿ ಅಂತ ನಾನು ಕೇಳ್ಪಟ್ಟೆ. ಅಂದರೆ ಒಂದು ಸೀನಲ್ಲಿ ದರ್ಶನ್ ನೋಡ್ತಾ ಇರ್ತಾರೆ, ಹಿಂಭಾಗದಲ್ಲಿ ಒಂದು ಚಂದ್ರ ಬರ್ತಾ ಇರುತ್ತೆ, ಆವಾಗ CG ವರ್ಕು ಕೂಡ ಇರಲಿಲ್ಲ. ಈ ಪ್ರಯೋಗನ ಹೆಂಗೆ ಮಾಡಿದ್ರಿ? ಯಾಕಂದರೆ ಪ್ರೇಮ್ ನನಗಿದು ಬೇಕು ಅಂದರೆ ಬೇಕು ಅಷ್ಟೇ, ಅದು ನಿಮಗೆ ತಲೆ ತಿಂದಿರ್ತಾರೆ ಆ ಸೀನ್, ನನಗೆ ಬೇಕು ಸಿನೋ ಅಂದಾಗ ಅದನ್ನು ಹೆಂಗೆ ಐಡಿಯಾ ಮಾಡ್ತಾ ಇದ್ರಿ ಆ ಸೀನನ್ನು ಅಂತ? ಪ್ರೇಮ ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ ಏನ್ ಸಾಧ್ಯನಾ ಇದು, ಏನ್ ಪ್ರೇಮ್ ಹೆಂಗ್ ಹೇಳ್ತಾ ಇದೆಯಾ, ಚಂದ್ರನು ಇಲ್ಲ, ನಾವು ಶೂಟ್ ಮಾಡ್ಬೇಕಾದ್ರೆ ಚಂದ್ರ ಬರ್ಬೇಕಪ್ಪ, ವಾಟರ್ಲಿ ಚಂದ್ರ ಕಾಣಿಸ್ಬೇಕು, ಹೆಂಗೆ CG ಇಲ್ಲ ನೀವು ಹೇಳ್ದಾಗೆ. ಆಗ ಕೊನೆಗೆ ಏನ್ ಮಾಡ್ದ, ಪ್ಲಾನ್ ಮಾಡ್ದ, ಒಂದು ಬೇಬಿ ಅಂತ ಒಂದು ಲೈಟ್ ಬರುತ್ತೆ, ಓಕೆ ಲೈಟ್ ಬರುತ್ತೆ, ವೈಟ್ ಲೈಟ್. ಅದಕ್ಕೆ ಒಂದು ರೌಂಡ್ ಪೇಪರ್ ಕಟ್ ಮಾಡಿದ್ರು, ಬಟರ್ ಪೇಪರ್ ಅಂತ ಬರ್ತಿತ್ತು ಹಾಗೆಲ್ಲ. ಈಗ ಸ್ಪಾಟ್ ಲೈಟ್ಗಳು ಬರುತ್ತೆ, ಹಾಗೆಲ್ಲ ಆರ್ತ್ ಲೈಟ್ಗಳು ಬರ್ತಿದ್ದು, ಅದಕ್ಕೆ ಪೇಪರ್ ಅಂತ ಆಗ್ತಿದ್ದು, ಬಟರ್ ಪೇಪರ್. ಅದನ್ನ ರೌಂಡ್ ಕಟ್ ಮಾಡಿ ಅದು ಒಬ್ರು ಹುಡುಗನ ಕೈಲಿ ಕೊಟ್ಟು ನಾವು ಕ್ಯಾಮ್ರಾ ಇಟ್ಕೊಂಡು ಹುಡುಗ ಆಪೋಸಿಟ್ ಅಲ್ಲಿ ಇಟ್ಕೊಂಡು ಓಡ್ ಬರ್ಬೇಕು. ಬಂದಂಗೆಲ್ಲ ಬರೋದು 3 ಜನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಾವು ಯಾವ್ದೋ ಒಂದು ಬೇಬಿ ಲೈಟ್ ಅಲ್ಲಿ ಚಂದ್ರನ ಸೃಷ್ಟಿ ಮಾಡ್ದೋ. ಅದ್ಭುತ. ಅದು ಒಂದು ಬಹಳ ಒಂದು ಮರೆಯಲಾಗದ ಒಂದು. ಅದಾಗಿ ಎಡಿಟ್ ಆದ್ಮೇಲೆ ಅದು ನಿಮ್ಗೆ ಹೆಂಗ್ ಅನ್ಸ್ತು ಅಂತ? ಇಲ್ಲ, ಪ್ರೇಮ್ಗಂತೂ ತುಂಬಾ ಖುಷಿ ಆಗೋಯ್ತು. ಏನ್ ಬಸ್ ಹೇಳಿದ್ದು, ನಾನು ನಿಜವಾಗ್ಲೂ ಕಲ್ಪನೆ ಮಾಡ್ಕೊಂಡಿದ್ದೆ, ಆದ್ರೆ ನೀನು ರಿಯಲ್ ಆಗಿ ನೀನು ಶೂಟ್ ಮಾಡ್ಕೊಟ್ಟಲ್ಲ, ಗ್ರೇಟ್ ಅಂದ್ಬಿಟ್ಟು ಇದು ಮಾಡಿದ್ರ. ನಮ್ಗೆ ಅದು ಒಂದೊಂದು ಎಕ್ಸ್ಪೀರಿಯನ್ಸ್, ನಮ್ಗೆ ಒಂದೊಂದು ಅವಾರ್ಡ್ ಬಂದಂಗೆ ಬಸ್. ಈ ತರ ನಾವು ಮಾಡಿದ್ವಾ? ಈಗಲೂ ಸಿನಿಮಾ ಕರಿಯ ನೋಡ್ತಿದ್ರೆ ಈ ತರ ಪ್ಲಾನ್ ಮಾಡಿದ್ವಾ? ರಿಸ್ಕ್ ಇತ್ತು, ಆದ್ರೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ. ಹೌದು. ಆ ಸಿನಿಮಾದಲ್ಲಿ ಒಂದಷ್ಟು ರೌಡಿಗಳು ಮೀಟ್ ಮಾಡಿ ಅವನ್ನೆಲ್ಲ ಕರೆಸಿದ್ರಿ ಅಂತೇಳಿ, ಮೀಟ್ ಮಾಡೋ ಸಮಯ ಹೆಂಗಿತ್ತು? ಡೇ ಹೋಗ್ತಾ ಇದ್ರಾ ಅಥವಾ ನೈಟ್ ಹೋಗ್ತಾ ಇದ್ರಾ? ಹೋಗ್ಬೇಕಾದ್ರೆ ಫ್ರೀಯಾಗಿ ಇರ್ತಾ ಇದ್ರಾ ಅಥವಾ ಅವ್ರ ಮನೆ ತುಂಬ ಹಿಂದೆ ಮುಂದೆ ಇರೋರ, ಪೊಲೀಸರು ನಿಮ್ಮನ್ನು ಹಿಂಬಾಲಿಸೋರ, ಹೇಗೆ ಅಂತ? ಕಳೆದ ವರ್ಷ ಅದ್ರೂ ಬಿಫೋರ್ ನಾನು ಓಮ್ ಸಿನಿಮಾ ಮಾಡಿದ್ದನಲ್ಲ, ಅಸ್ಟೆಂಟ್ ಆಗಿ ಓಮ್ ಸಿನಿಮಾ ಮಾಡಿದಾಗ ಅಲ್ಲಿ ದೊಡ್ಡವರೇ ಇದ್ರು. ಆದ್ರೆ ನಂಗೆ ಸ್ವಲ್ಪ ಒಡನಾಟ, ನನಗೂ ಪರಿಚಯ ಇದ್ರು ಅವರೆಲ್ಲ ಕೆಲವರು. ನಾನು ಓಮ್ ಸಿನಿಮಾ ಆದ್ಮೇಲೆ ನಂಗೆ ಕರಿಯಲ್ಲ ಆದ್ಮೇಲೆ ನಮ್ಮನ್ನ ಮಾತಾಡ್ಸೋದಕ್ಕೆ, ನಮ್ ನೋಡೋದಕ್ಕೆ ಬರ್ತಿದ್ರು. ಓಕೆ, ಒಂದು ಟೈಮ್ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರು. ನೀವು ಹೇಳ್ದಂಗೆ ಆಲ್ಮೋಸ್ಟ್ ಅವರು ಹಗಲೊತ್ತಲ್ಲಿ ಸಿಗ್ತಿರ್ಲಿಲ್ಲ, ನೈಟೇ ಸಿಗ್ತಿದ್ದು. ಎಲ್ಲೋ ಒಂದ್ ಕಡೆ ಹೇಳ್ತಿದ್ರು, ಅಲ್ಲಿ ಹೋದ್ರೆ ಸುತ್ತ ಒಂದು 20-25 ಜನ ಇರೋರು ಬಾಸ್, ಗ್ಯಾಂಗು. ಹೋದ್ರೆ ನಮ್ಗೆ ಅಷ್ಟೇ ರೆಸ್ಪೆಕ್ಟ್, ಒಂದು ಊಟ ತಿಂಡಿ ಎಲ್ಲ ರೆಡಿ ಇರೋದು, ನಾನ್ ವೆಜ್ಜು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನೈಟೇ ನಾವು ಮೀಟ್ ಮಾಡಿ ಒಪ್ಸ್ತಿದ್ದು.
ಎಷ್ಟು ಜನ ರೌಡೀಸ್ ಆ ಸಿನಿಮಾದಲ್ಲಿ ನಡೆಸಿದ್ರು, ಕರಿಯ ಸಿನಿಮಾದಲ್ಲಿ? ಸುಮಾರು ಒಂದು 15-20 ಜನ ಮಾಡಿದ್ದಾರೆ. 20 ಜನ ರಿಯಲ್ ರೌಡಿಗಳು. ರಿಯಲ್ ಅವನ್ನೆಲ್ಲ ನಿಭಾಯಿಸಿದ್ದ ರೀತಿ ಹೆಂಗಿತ್ತು ಅಂತ. ಯಾಕಂದರೆ ಅವ್ನು ಶೂಟ್ ಎಲ್ಲ ಬಹುತೇಕ ಆ ಸಿನಿಮಾ ನೈಟೇ ಮಾಡಿದ್ದೀರಿ ಅಲ್ವಾ? ಆಲ್ಮೋಸ್ಟ್ ನೈಟ್ ಶೂಟ್ ಮಾಡಿದಿರಿ. ಎಷ್ಟು ಗಂಟೆಗೆ ಬರೋರು, ಅಥವಾ ಡೈರೆಕ್ಟ್ರ್ ಮಾತು ಕೇಳ್ತಾ ಇರಲಿಲ್ವಾ? ಅಥವಾ ಈಗ ಯಾಕಂದರೆ ಸೀನ್ ಮಾಡಿರ್ತೀರಿ, ಬಿಟ್ಟು ಹೋಗ್ಬಿಟ್ರೆ ಕಷ್ಟ, ನಾಳೆ ಬರ್ತಾರೋ ಇಲ್ಲ ಅಂತ, ಅದು ನಂಗೆ ಹ್ಯಾಂಡಲ್ ಮಾಡ್ತಾಯಿದ್ರಿ ಅಂತ? ಇಲ್ಲ ಬಸ್ ಅಲ್ಲಿ ಮಾಡ್ತಿದ್ರಲ್ಲ, ಅವ್ರದ್ದೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದು ಅವ್ರ ಜೊತೆ ಬರ್ತಿದ್ರಲ್ಲ, ಅವರು ನಮ್ಗೆ ಬಂದು ಒಂದು ಕಿವಿಲಿ ಹೇಳ್ತಿದ್ರು, ಅಣ್ಣ ಹಿಂಗ್ ಮಾಡಿದ್ರು ಅದ್ ತೆಗೀರಿ, ಅಣ್ಣ ಈ ತರ ಮಾಡಿದ್ರು ಅದ್ ತೆಗೀರಿ. ಅಪ್ಪ ಇದು ನಾವು ಇದು ಮಾಡ್ತಾ ಇಲ್ಲ, ಸಿನಿಮಾ ಮಾಡ್ತಾರೆ, ನಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು ಅಂದ್ಬಿಟ್ಟಾಗ ಅವರು ಅವ್ರಿಗೆ ಹೇಳ್ತಿದ್ರು, ಜಾಸ್ತಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಹೆಂಗೆ ಬೇಕು ಹಂಗೆ ಮಾಡಲಿ, ಸೂಟ್ ಮಾಡ್ಕೊಂಡ್ರೆ. ಯೂಶಲಿ ಆಗಿನ ರೌಡೀಸು ಯಾರ ಮಾತು ಕೇಳ್ತಿರ್ಲಿಲ್ಲ. ಆದರೆ ಒಬ್ಬ ನಿರ್ದೇಶಕ ಮತ್ತೆ ಒಬ್ಬ ಕ್ಯಾಮ್ರಾಮನ್ ಮಾತು ಕೇಳಬೇಕು. ಇವತ್ತಿಗೂ ಕೂಡ ಅಷ್ಟೇ, ಯಾರೇ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿರಲಿ, ಒಬ್ಬ ಕ್ಯಾಮ್ರಾಮನ್ ನಿಂತ ಅಂದರೆ ಅವ್ರು ಹೇಳೋದು ಕೇಳ್ತಾರೆ. ಸೊ ಹಾಗಾಗಿ ಇಲ್ಲ ಬಸ್ ಅವರು ಅದೇ ಹೇಳ್ತಿದ್ರು, ಅವ್ನು ನೋಡ್ತಾ ಇದ್ದೀವಿ, ಇವಿಬ್ರು ಬಹಳ ಕಷ್ಟ ಬೀಳ್ತೀರಾ, ಕ್ಯಾಮ್ರಾಮನ್ ಡೈರೆಕ್ಟ್ರು ಪ್ರೇಮ ಮತ್ತು ನೀವು ತುಂಬಾ ಕಷ್ಟ ಬೀಳ್ತೀರಾ, ಒಂದು ನಿಮಿಷ ಕೂರಲ್ಲ, ಸಖತ್ತು. ಆಮೇಲೆ ಹೇಳೋರು, ಏನಾರು ಎಲ್ಪ್ ಬೇಕಾ ನಮ್ಮಿಂದ ಅಂತ ಕೇಳೋರು, ನಮ್ಗೆ ಏನಾರು ಎಲ್ಪ್ ಬೇಕಾ, ಲೊಕೇಶನ್ದಾಗ್ಲಿ ಅಲ್ಲ, ನಿಮ್ಗೆ ಏನಾರು ಫೈನಾನ್ಸಿಯಲ್ಲಿ. ಒಬ್ರು ಹೇಳಿದ್ರು, ವೆಹಿಕಲ್ ಯಾವ್ದಿದೆ, ಇಲ್ಲ ನಮ್ಮ ಹತ್ರ ವೆಹಿಕಲ್, ಯಾವ ವೆಹಿಕಲ್ ಬೇಕು ನಿಮ್ಗೆ, ಕಾರು ನಾನು ಕೊಡ್ತೀನಿ, ನಾಳೆನೇ ತಂದು ಕೊಡ್ತೀನಿ ಅಂತ. ಬೇಡ ಬಾಸ, ನಾವು ದುಡ್ದು ನಾವು ತಗೋಬೇಕು ಅಂತ ಒಂದು ಆಸೆ ಇದೆ, ತಗೊಳ್ತೀವಿ. ಆಮೇಲೆ ಬಸ್ ದುಡ್ಡು ಏನಾರು ಬೇಕಾ, ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋಗಿ ಬರ್ತೀವಿ, ಎಷ್ಟು ಬೇಕು ದುಡ್ಡು ಅಂತ ಕೇಳ್ತಿದ್ರು, ಹಾಗೆಲ್ಲ ಆಗಿದ್ರು. ಬಟ್ ಅದೊಂದು ಮೆಮೊರಬಲ್ ಮೂಮೆಂಟ್ ಅಲ್ವಾ? ಆಮೇಲೆ ಈಗ 2-3 ರೋಡಿಗಳಂದರೆ ಅವಾಗ ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಇವ್ನಿಗೆ ಆಗ್ತಿರಲಿಲ್ಲ. ಎಲ್ಲನೂ ಒಟ್ಟು ಒಂದು ಫ್ರೇಮಲ್ಲಿ ತಂದು ನಿಲ್ಲಿಸಿದಾಗ ಅವರಿಬ್ಬರು ಎಲ್ಲರೂ ಹೊಡೆದಾಡ್ಕೊಂಬಿಟ್ರೆ ಹೆಂಗಪ್ಪ ಅಂತ ನಿಮ್ಗೆ ಅನಿಸ್ತಿರ್ಲಿಲ್ಲ? ಖಂಡಿತ ಬಸ್, ನಮಗೆ ಭಯ ಆಗೋದು. ಈಗ ನಾನು ಪ್ರೇಮ್ ಮೀಟ್ ಮಾಡ್ಬೇಕಾದ್ರೆ, ಈ ಸೀನ್ಗೆ ಅವ್ರು ಬೇಕು ಇವ್ರು ಬೇಕು, ಅವ್ರು ಇವ್ರಿಗೆ ಆಗಲ್ಲ, ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಆಮೇಲೆ ನಾವು ಏನು ಮಾಡ್ತಿದ್ದೆ, ಫಸ್ಟ್ ಯಾರು ಬರ್ತಾರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬಾಸ್ ಇದು ನಾವು ಮಾಡ್ತಾರೆ ಸಿನಿಮಾ, ನಿಮ್ಮ ಪರ್ಸನಲ್ ಏನಾದ್ರು ಹೊರಗಡೆ ಇಟ್ಕೊಳ್ಳಿ, ಇಲ್ಲಿ ಒಂದು ಫ್ರೆಂಡ್ಸ್ ಆಗಿದ್ಬಿಡಿ ಬಾಸ್, ಆಯ್ತಾ ಬಾ ಅಂತಿದ್ರು. ಇವ್ರಿಗೂ ಅಷ್ಟೇನೆ, ಇವ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದು, ಬಾಸ್ ಈ ಥರ ಹಿಂಗೆ ಇರ್ತಾರೆ ಅವರು ಆಪೋಸಿಟ್, ಈ ಥರ ಡೈಲಾಗ್ಗಳಿರುತ್ತೆ, ನೀವು ಇದು ಮಾಡ್ಕೊಂಡು ನಮಗೋಸ್ಕರ ಇದು ಮಾಡಬೇಕು ಅಂತ. ಓಕೆಪ್ಪ ಹಾಕ್ರೆ, ನೀವು ಹೇಳ್ದಂಗೆ ಮಾಡ್ತೀವಿ, ನೀವೇನು ಹೇಳ್ತೀರ ಅದು ಮಾಡ್ತೀವಿ, ಹೇಳ್ದಂಗೆ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಯಾವುದು ನಮ್ಮ ಇದರಲ್ಲಿ ಯಾರು ತೊಂದರೆ ಮಾಡ್ಕೊಳ್ಳಿಲ್ಲ, ಮಾಡಲಿಲ್ಲ. ಸಿನಿಮಾ ಮುಗಿದು ಆದಮೇಲೆ ಆ ಕರಿಯ ಸಿನಿಮಾ ನೋಡಲಿಕ್ಕೆ ರೌಡಿಗಳನ್ನ ಇನ್ವೈಟ್ ಮಾಡಿದ್ರ, ಬಂದಿದ್ರ, ಸಿನಿಮಾ ನೋಡಿದ್ರ? ಕೆಲವರು ಬಂದಿದ್ರು ಬಾಸ್, ಕೆಲವರು ಅಷ್ಟೊತ್ತಿಗೆ ನಮ್ಮ ಜೋಪಿ ರಾಜೇಂದ್ರ ಅಂತ ಇದ್ರು, ಅವ್ರ ಸಿನಿಮಾ ಬಿಫೋರೇ ಅವರು ಎಕ್ಸ್ಪೈರ್ ಆದರು. ಅಲ್ಲೇ ಎಲ್ಲ ಅದೋ ಒಂದು ಇದರಲ್ಲಿ ಅಲ್ಲೇ ಇರೋದಲ್ಲೇ ಅವ್ರನ್ನ ಮರ್ಡರ್ ಮಾಡ್ತಾರೆ. ಬಟ್ ಅವರು ಭಾಳ ಇದಿದ್ರು, ಅಯ್ಯೋ ಅವ್ರದ್ದು ಒಂದು ದೊಡ್ಡ ಎಪಿಸೋಡು, ಒಂದು ಸೆಡ್ಯೂಲ್ ಕರ್ಕೊಂಡು ಬಂದು ಶೂಟ್ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಯಾವುದೋ ಕೇಸಲ್ಲಿ ಒಳಗೋಗ್ಬಿಟ್ಟಿರ್ತಾರೆ. ಅಯ್ಯೋ, ಮತ್ತೆ ಶೂಟಿಂಗ್ ಬ್ರೇಕು, ಮತ್ತೆ ಬರೋ ತನಕ ಕಾಯ್ಬೇಕು. ಆಮೇಲೆ ನಾವು ಕೆಲವು ಸಲ ಎಲ್ಲ ಬೇಲ್ ಕೊಟ್ಟು ಕರ್ಕೊಂಡು ಬಂತು, ಶೂಟ್ ಮುಗಿಸಿ ಮತ್ತೆ ಕಳಿಸಿದ್ವಿ. ಹಿಂಗೆಲ್ಲ ಆಗಿದೆ. ನಮ್ಮ ಬೆಕ್ಕಿನ ಇವರು ಜೋಪಿ ರಾಜೇಂದ್ರ ಅಂತ, ಆಮೇಲೆ ನಮ್ಮ ಪೆರೋಲ್ ಮೇಲೆ ಹೊರಗೆ ಬಂದು ಇದಾಗ್ತಿದ್ದು. ಆಮೇಲೆ ನಮ್ಮ ಇವರು ಶ್ರೀರಾಮ್ಪುರ್ ಕಿಟ್ಟಿ ಅವರು ಅದೇ ರೀತಿ ತುಂಬ ಹೇಳ್ಕೊಂಡವರು. ಮತ್ತು ನಾವು ಕರಿಯ ಮಾಡ್ಬೇಕಾದ್ರೆ ಅವರು ನಮ್ಮ ಬೆಕ್ಕಿನ ಕಣ್ಣು ಇವರು ಶ್ರೀರಾಮ್ ಕಿಟ್ಟಿ ಅವ್ರ ಮನೇಲೇ ಶೂಟ್ ಮಾಡಿದ್ರು ನಾವು. ಅಲ್ಲಿ ಶೂಟ್ ಅವ್ರು ಹೆಂಗೆ ಆಗ ಒಂದು ಅಟ್ಯಾಕ್ ಆಗುತ್ತಂತೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅದು ನಮ್ದು ಕರಿಯ ಸಿನಿಮಾದಲ್ಲಿ ಇದೆ, ಒಂದು ಹೀರೋ ಇದು ಮಾಡ್ಬೇಕಾದ್ರೆ ಅಟ್ಯಾಕ್ ಆಗುತ್ತೆ, ಆಗ ಹೋಗ್ತಾರೆ. ಒರಿಜಿನಲ್ ಇವರೇ ಮಾಡಿದ್ರು, ನಮ್ಮ ಶ್ರೀರಾಮ್ಪುರ ಕಿಟ್ಟಿಯವರೇ ಮಾಡಿದ್ರು. ಅದರೆಲ್ಲ ಕೆಲವು ಪ್ಲೇಸ್ಗಳೆಲ್ಲ ಒರಿಜಿನಲ್ ಪ್ಲೇಸಲ್ಲೇ ಮಾಡಿದ್ವಿ ನಾವು ಶೂಟಿಂಗ್. ಆ್ಯಕ್ಚುಲಿ ಕರಿಯ ಸಿನಿಮಾ ನೀವು ಅಂದ್ಕೊಂಡಿದ್ದು ಒಂದು 40-45 ಡೇಸ್, ಆದರೆ ಸಿನಿಮಾ ತುಂಬ ಹೇಳ್ಕೊಂಡು ವರ್ಷಗಟ್ಟಲೆ ಆಯ್ತು, 1 year ಆಗುತ್ತೆ. ಬಟ್ ನಾವು ಶೂಟಿಂಗ್ ಮಾಡಿರೋ ಡೇಸ್ ಕಮ್ಮಿ ಬಾಸ್. ಆ ಶೆಡ್ಯೂಲ್ಗಳು ಈ ಸೆಂಟ್ರಲ್ಲಿ ಹೇಳಿದ್ರಲ್ಲ, ಹಿಂಗೆ ಯಾರೋ ಜೈಲಿಗೆ ಹೋಗ್ತಾರೆ, ಅವ್ರನ್ನ ಕರ್ಕೊಂಬರ್ಬೇಕು. ಸೊ ಮಾಡುವಾಗ ನಿಮಗೆ ಅನಿಸ್ತಾ ಇದು ಯಾಕಂದ್ರೆ ನಾವು ರೋಡಿಗಳನ್ನ ಹಾಕೊಂಡ್ಬಿಟ್ಟಿರ್ತ ಅನ್ಸಿತ್ತು ಅವಾಗ? ಒಂದೊಂದ್ಸಲ ಅನ್ಸೋದು, ಈಗ ನಾವು ಬೇರೆ ಸಿನಿಮಾಗೆ ಹೋಗಂಗಿಲ್ಲ, ಇದೇ ಸಿನಿಮಾ ಪಾಪ. ಈಗ ದರ್ಶನ್ಗೂ ಬೇರೆ ಬೇರೆ ಆಫರ್ ಬರ್ತಾ ಇದೆ, ದರ್ಶನ್ ಹೋಗ್ತಿಲ್ಲ, ನಮಗೂ ಆಫರ್ ಬರ್ತಾ ಇದೆ. ನಮ್ ಕೆಲವರೆಲ್ಲ ಹೇಳ್ತಾ ಇದ್ರು, ಸಿನಿಮಾ ಆಗಲ್ಲ ಬಿಡ್ ಬಾ, ಈ ಸಿನಿಮಾಗೆ ಬಾ ಅಂತ. ಆದ್ರೆ ನಾನು ಪ್ರೇಮು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೇನೆ. ಅವು ಇನ್ನೂ 1 ವರ್ಷ ಅಲ್ಲ 2 ವರ್ಷ ಆಗಲಿ, ನಾವು ಜೊತೆಲಿ ಸಾಥ್ ಕೊಡಬೇಕು ಅಂತ ಪ್ರೇಮ್ ಜೊತೆ ಇದ್ದು ಸಿನಿಮಾ ಫಿನಿಶ್ ಮಾಡಿ ಒಂದು ಯಶಸ್ಸು ಕಂಡು. ಪ್ರೇಮ್ ಸಿನಿಮಾಗಳೆಲ್ಲ ವರ್ಷ ಇಟ್ಲೆ ಬಿಡಿ, ಅವಾಗಿಂದಾನೆ ವರ್ಷ ಇಟ್ಲೆ ಸಿನಿಮಾ. ಇಡೀ ಸಿನಿಮಾ ರಾತ್ರಿ ಹೊತ್ತು ಶೂಟ್ ಮಾಡಿದಿರಿ. ಸೊ ರಾತ್ರಿ ಹೊತ್ತಂದಾಗ ಈಗಿನ ಎಕ್ವಿಪ್ಮೆಂಟ್ಸ್ಗಳು ಬೇರೆ ಬೇರೆ ರೀತಿ ಇದೆ, ಈಗಿನ ಸಲಕರಣೆಗಳು ಬೇರೆ ಇದ್ವು, ಆಗ ಏನೂ ಇರಲಿಲ್ಲ. ನೀವು ನೈಟ್ ಮಾಡಬೇಕಾದ್ರೆ ಒಂದಿಷ್ಟು ಚಾಲೆಂಜಸ್ ಅಂತ ಇರ್ತಾ ಇತ್ತು, ಹೆಂಗೆ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಬಸ್ ಅಂದರೆ ನಮ್ಮ ಸಿನಿಮಾದಲ್ಲಿ ಕರಿಯಾದಲ್ಲಿ ಆಲ್ಮೋಸ್ಟ್ ನೈಟ್ ಎಫೆಕ್ಟ್ಗಳು ಜಾಸ್ತಿ. ಅದರಲ್ಲಿ ರೈನ್ ಎಫೆಕ್ಟ್ ಬೇರೆ, ರೈನ್ ಎಫೆಕ್ಟು.
ಅದು ಯಾವ ಟೈಮಲ್ಲಿ ಮಾಡ್ತಿದ್ವು ನಾವಂದ್ರೆ ನವೆಂಬರ್ ಡಿಸೆಂಬರ್ ಚಳಿ ಟೈಮಲ್ಲಿ ರೈನ್ ಎಫೆಕ್ಟ್. ನಮ್ಮ ಸರ್ಜಾಪುರ ರೋಡ್ ಇದೆಯಲ್ಲ ಆಗ ಫುಲ್ ಓಪನ್ ಅದು, ಈಗ ಫುಲ್ ಇದಾಗಿದೆ ಅದು. ಆಗ ಫುಲ್ ಖಾಲಿ ಅಂದ್ರೆ ಖಾಲಿ, ರೋಡ್ ಗಿಡೆಲ್ಲ ಫ್ರೀ ಆಗಿರೋದು. ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ತಿದ್ದೋ. ಏನ್ ಗಾಳಿ ಅಂದ್ರೆ ಗಾಳಿ, ಚಳಿ. ಇವತ್ತು ಬಂದು ಹುಡುಗರುಗಳು ಯೂನಿಟ್ ನಾಳೆ ಬರ್ತಿರ್ಲಿಲ್ಲ. ಯಾವಾಗಪ್ಪ ಚಳಿಲಿ ರೈನಲ್ಲಿ ಬೇರೆ ನೆನಿಬೇಕು ಅಂತ. ನಾವು ಟ್ರೈನ್ ಮೇಲೆಲ್ಲ ಕೂತ್ಕೊಂಡ್ರೆ ರೈನ್ ಮುಗಿದ್ರೆ ಎಲ್ಲ ಫುಲ್ ವೆಟ್ಟು. ನಾವು ಹೋಗ್ಬೇಕಾದ್ರೆ 2 ಜೊತೆ ಬಟ್ಟೆ ತಗೊಂಡು ಹೋಗ್ಬಿಡ್ತಿದ್ದೆ. ಅದಾದ್ಮೇಲೆ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ. ಒಂದು ರೈನ್ ಹೆವಿ ಅಂದ್ರೆ ಆ ಸಬ್ಜೆಕ್ಟ್ಗೆ ಆ ಥರ ಬೇಕಾಗಿತ್ತು. ಒಂದು ಕರಿಯ ಒಂದು ರೌಡಿಸಮ್ ಸಿನಿಮಾ ಅಂದಾಗ ಒಂದು ನೈಟ್ ಎಫೆಕ್ಟ್ ಅಲ್ಲೇ ಮಾಡೋಣ. ಈಗ ನಾವು ಪ್ರೇಮ್ ಡಿಸ್ಕಸ್ ಮಾಡಿ ಡೇ ಇರೋದೆಲ್ಲ ನೈಟೇ ನಾವು ಶಿಫ್ಟ್ ಮಾಡ್ಕೊಂಡು ನೈಟಲ್ಲೇ ಅಂದ್ರೆ ಕೂಲಾಗಿ ಕೆಲಸ ಮಾಡ್ಬೋದು. ಆಮೇಲೆ ಒಂದು ಲೈಟಿಂಗು ನಮಗೆ ಪ್ಯಾಟ್ರನ್ಗೆ ಸೂಪರ್ ಆಗಿರುತ್ತೆ. ಈ ನಮ್ಗೆ ಹಗಲೊತ್ತು ಮಾಡೋದಕ್ಕಿಂತ ನಾವು ನೈಟ್ ಮಾಡ್ತೀವಲ್ಲ, ಆ ನೈಟು ನ್ಯಾಚುರಲ್ ಲೈಟು ಪ್ಯಾಟ್ರನ್ ಮಾಡಿ ಒಂದು ಒಳ್ಳೆ, ನನಗದ್ರಲ್ಲಿ ಒಳ್ಳೆ ಹೆಸರು ಬಂತು ಕರಿಯ ಇದರಲ್ಲಿ. ಸರ್ ಎಲ್ಲ ಸರಿ, ನೀವು ಆ ಸಿನಿಮಾ ನೈಟ್ ಎಫೆಕ್ಟ್ ಮಾಡಿದ್ರಿ, ಮಳೆಯಲ್ಲಿ ಮಾಡ್ತಾಯಿದ್ರಿ, ಚಳಿ ಎಲ್ಲ ಇತ್ತು. ದರ್ಶನ್ ಅವರ ಇದು ಹೆಂಗಿತ್ತು? ಡೀಪಾಗೆ ತೊಡಸ್ಕೊಂಡಿದ್ರಲ್ಲ ಆ ಸಿನಿಮಾದಲ್ಲಿ. ಯಾವುದೋ ಒಂದು ಸೀನ್ ನೋಡುವಾಗ ನೆಲದ ಮೇಲೆ ಎಲ್ಲ ನೀರು, ಆನ್ ಫೈಟ್ ಸೀನ್ ಹೊಡಿತಾರೆ, ಕ್ಲೈಮ್ಯಾಕ್ಸ್ ಸೀನು ಹೆಂಗೆ ಅವರು ಮಾಡಿದ ಅಂತ? ಇಲ್ಲ, ಆ ಥ್ರೋಟ ಸಿನಿಮಾದಲ್ಲಿ ಈಗ ಮೆಜೆಸ್ಟಿಕಲ್ಲೂ ಆಗಿರ್ಬೋದು ದರ್ಶನ್, ಕರಿಯಾದಲ್ಲೂ ಅಷ್ಟೇ ತುಂಬ ಹಾರ್ಡ್ ವರ್ಕರ್ ಮಾಡಿದ್ರು. ಹಾರ್ಡ್ ವರ್ಕರ್ ಮಾಡಿದ್ರು, ಎಂಥ ಚಳಿ ಇದ್ರು, ಎಂಥ ಇದ್ದಿದ್ರು. ಅದೇ ನೀವು ಹೇಳಿದ್ರಲ್ಲ, ಈಗ ಕ್ಲೈಮ್ಯಾಕ್ಸಲ್ಲಿ ಒಂದು ಹಳೆ ಕಟ್ಟಡ, ಅಲ್ಲಿ ನೀರೆಲ್ಲ ಬಿಟ್ಟು ನೀರು ಕುಡಿಬೇಕು, ಕುಡಿದಿದ್ದಾರೆ ಪಾಪ. ನೋಡಿ ಎಲ್ಲ ಬರುತ್ತೆ, ನೀರಲ್ಲಿ ಬಿದ್ದಿರ್ತಾರೆ ಫುಲ್ಲು. ತುಂಬ ಅಂದರೆ ಅದು ನಟ ಬೇಕಾದಂಥದ್ದು ಡೆಡಿಕೇಶನ್, ಭಾಳ ಡೆಡಿಕೇಶನ್ ಇತ್ತು. ದರ್ಶನಂತಲೂ ಅದರಲ್ಲಿ 2 ಮಾತೇ ಇಲ್ಲ. ತುಂಬ ಕಷ್ಟ ಬಿದ್ದರು. ಮೆಜೆಸ್ಟಿಕ್ ಆಗಿರ್ಬೋದು, ಕರಿ ಆಗಿರ್ಬೋದು. ಅದಾದಮೇಲೆ ಒಂದು ಸುಮಾರು ಸಿನಿಮಾ ತುಂಬ ಕಷ್ಟ ಬಿದ್ದೇ ಮಾಡಿದ್ರು. ಕಷ್ಟ ಬಿಟ್ಟಿದ್ದಕ್ಕೆ ಅವರು ಒಬ್ಬ ದೊಡ್ಡ ಸಕ್ಸಸ್ ಹೀರೋ. ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಬಿಡಿ ಅವರು. ಆಮೇಲೆ ಪ್ರೇಮ್ ಸಿನಿಮಾ ಅಂದ ತಕ್ಷಣ ಅಲ್ಲಿ ಹಾಡುಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಪ್ರೇಮ್ ಫಸ್ಟ್ ಸಿನಿಮಾ ಅದು ಕರಿಯ ಆದ್ರೂ ಕೂಡ ಅಲ್ಲಿ ಸಾಕಷ್ಟು ಹಾಡುಗಳು ತುಂಬ ಸೌಂಡ್ ಮಾಡಿದ್ರು. ಇವತ್ತಿಗೂ ಆ ಕೆಂಚಾಲ ಮಂಚಾಲ ಹಾಡು ಸೂಪರ್ ಹಿಟ್ಟು. ಆ ಕೆಂಚಾಲ ಮಂಚಾಲ ಹಾಡಿಗೆ ಬಹುಶಃ ನಾನು ಕೇಳ್ಪಟ್ಟಿದ್ದು ಲೊಕೇಶನ್ನೇ ಇರಲಿಲ್ಲ ಅಂತ, ಎಲ್ಲಿ ಬೇಕಲ್ಲಿ ಶೂಟ್ ಮಾಡಿದ್ರಂತೆ. ಅದ್ರದ್ದು ಒಂದು ಹೇಳಿ. ಅಂದರೆ ಈಗ ನಿಮ್ಗೆ ಗೊತ್ತಿರೋಗೆ ಪ್ರೇಮ ಅಂದರೆ ಮ್ಯೂಸಿಕಲ್ ಸೆನ್ಸ್. ಹೌದು. ಆ ಟೈಮಲ್ಲಿ ತಾಳ್ ಅಂತ ಒಂದು ಹಿಂದಿ ಸಿನಿಮಾ ರಿಲೀಸ್ ಆಗಿತ್ತು. ಅದು ಭಾಗ ನನ್ನ ಹತ್ರ ಹೇಳೋನು, ಇಲ್ಲ ಕನ್ನಡದಲ್ಲಿ ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡಬೇಕು ಅಂದ್ಬಿಟ್ಟು. ಹಂಗೆ ಮಾಡಬೇಕಾದ್ರೆ ಇದರಲ್ಲಿ ಕರೆಯಲ್ಲಿ ನಮ್ಮ ಗುರು ಕಿರಣ್ ಸರ್ ಒಳ್ಳೆ ಟ್ಯೂನ್ ಕೊಟ್ಟು ಆ ಸಾಂಗಿಗೆ ಲೊಕೇಶನ್ ಮಾತಾಡೋ ಸಾಕು. ಲೊಕೇಶನ್ಸು ಎಲ್ಲಿ ಮಾಡಬೇಕು ಏನು ನಮ್ಗೆ ಐಡಿಯಾನೇ ಇಲ್ಲ. ಸುಮ್ಮನೆ ಹಾಗೆ ರೌಂಡ್ಸ್ ಹೋಗ್ತಾ ಇದ್ದೋ. ಸುಮ್ಮನೆ ಆಫೀಸಲ್ಲಿ ಇದ್ದಾಗೆಲ್ಲ ಎಲ್ಲರೂ ನೋಡೋಣ, ಒಂದು ಲೊಕೇಶನ್ ನೋಡೋಣ. ಎಲ್ಲರೂ ಹೋಗ್ಬೇಕಾದ್ರೆ ಹಿಂಗೆ ಕೋಲಾರ ಕಡೆ ಹೋದಾಗ ಅಲ್ಲಿ ಒಂದು ಟೀಗೆ ಅಂತ ನಿಲ್ಲಿಸಿದಾಗ ಇದೇನು ಗುಡ್ಡ ಇದೆಯಲ್ಲ ಇದು ಅಂದ್ಬಿಟ್ಟು ಹೋಗಿ ನೋಡ್ದೋ ಬಾಸ್. ಸಖತ್ ಇಷ್ಟ ಆಗೋಯ್ತು. ಅಂದ್ರೆ ಬಹಳ ರಿಸ್ಕ್ ಇತ್ತು. ಈಗಾದ್ರೆ ರಸ್ತೆ ರೋಡ್ ಎಲ್ಲ ಮಾಡಿದಾರಂತೆ. ಆಗ ನಮ್ಮ ಟೈಮಲ್ಲಿ ಏನೂ ಇಲ್ಲ, ವೆಹಿಕಲ್ ಹೋಗಕ್ಕಾಗ್ತಿರ್ಲಿಲ್ಲ. ತುಂಬಾ ಡಿಸ್ಟೆನ್ಸ್ ಇಂದ ವಾಕಲ್ಲಿ ಹೋಗ್ಬೇಕು. ಹೋಗಿ ನೋಡಿದ್ರೆ ಫುಲ್ಲು ನಮ್ಗೆ ಹ್ಯಾಪಿ, ನಮಗೂ ಪ್ರೇಮ್ಗೂ ಫಿಕ್ಸ್ ಆಗ್ಬಿಟ್ಟು ಇದೇ ಲೊಕೇಶನ್ ಅಂದ್ಬಿಟ್ಟು. ಆಯಿತು. ಆಮೇಲೆ ಎಲ್ಲ ಕಷ್ಟಪಟ್ಟು ಮಾಡ್ದೋ ಬಸ್ಸಲ್ಲಿ ಎಲ್ಲ. ಪಾಪ ನಮ್ಮ ಯೂನಿಟ್ ಹುಡುಗರೆಲ್ಲ ತುಂಬ ಕಷ್ಟ ಬಿದ್ದರು. ಕ್ರೈನ್ ತೊಗೊಂಡು ಹೋದ್ರು, ಟ್ರಾಲಿ ಟ್ರ್ಯಾಕು, ರಿಫ್ಲೆಕ್ಟ್ರು, ಇನ್ನೇನು ಮಿಕ್ಕಿದ್ದು ಏನು ತೊಗೊಂಡೋಕ್ಕಾಗಲ್ಲ. ಹೋಗೋದಕ್ಕೆ ಅಲ್ಲಿ ಒಂದು ಪ್ರಾಬ್ಲಮ್. ಇದರಲ್ಲಿ ಒಂದು 3 days ಶೂಟ್ ಮಾಡ್ದೋ. ಶೂಟ್ ಮಾಡಿ ಪಿಕ್ಚರ್ಸ್ ನೋಡಿದಾಗ ಎಷ್ಟು ಕಷ್ಟ ಬಿದ್ದಿದ್ದೋ ಅದೆಲ್ಲ ಮರ್ತೋಯ್ತಲ್ಲ. ಮರ್ತೋಯ್ತು ಎಲ್ಲ. ಆದಮೇಲೆ ಸಿನಿಮಾ ರಿಲೀಸ್ ಆಯಿತು. ಆದಮೇಲೆ ಒಂದು ನೈಟ್ ಮಲಗಿದ್ದೀನಿ, ದರ್ಶನ್ ಸರ್ ಫೋನು. ಏನು ಮಾಡ್ತಾ ಇದ್ದೆ, ಹಿಂಗೆ ಮಲಗಿದ್ದೀನಿ. ಟಿ ವಿ ಆನ್ ಮಾಡಿ ಇಂಥ ಚಾನಲ್ ಆನ್ ಮಾಡಿದ್ರೆ ನಮ್ಮ ಧನುಷ್ ಹೊರತು ಸಾಂಗ್ ಅದೇ ಲೊಕೇಶನ್ ಮಾಡಿದ್ದಾರೆ. ಹಾಗೆ ದರ್ಶನ್ ನೋಡಿ ಈ ಲೊಕೇಶನ್ ಎಷ್ಟು ಇದಾಯ್ತು, ಕ್ಯಾಚಿ ಆಯಿತು. ಬೇರೆ ಭಾಷೆಯವ್ರಿಗೆಲ್ಲ ಕ್ಯಾಚ್ ಆಗಿ ನೋಡು ಮಾಡಿದ್ದಾರೆ ಅದು ಅಲ್ವಾ ಅಂದ್ಬಿಟ್ಟು. ಅದೊಂದು ನಮಗೆ ಒಂದು ಹೆಮ್ಮೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅದೊಂದು ಲೊಕೇಶನ್, ಕೋಲಾರದ್ದು KGF ಲೊಕೇಶನ್. ನಿಜ ಅದು, ಯಾಕಂದ್ರೆ ಅಂಥ ಲೊಕೇಶನ್ ರೇರ್. ಅದು ಹುಡುಕಿ ನೀವು ತೋರಿಸಿದ್ರಿ ಅನ್ನೋ ಥರದ್ದು ಆಯಿತು. ಬಹುತೇಕ ಸಿನಿಮಾಗಳಲ್ಲಿ ಶೂಟ್ ಮಾಡಿದ್ರಿ ಅನ್ಸುತ್ತೆ. ಆಮೇಲೆ ತುಂಬ ಸಿನಿಮಾ ಮಾಡಿದ್ರು ಅಲ್ಲ, ಇವತ್ತರೆಗೂ ಮಾಡ್ತಾನೆ ಇದರಲ್ಲಿ. ಆಮೇಲೆ ಕರಿಯ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಜನ ಈ ಸಿನಿಮಾ ಆಗಲ್ಲ ಅಂತೆಲ್ಲ ಮಾತಾಡ್ಕೊಂಡಿದ್ರಂತೆ. ಯಾಕೆ ಅಂತ? ಅದೇ ಪ್ರೇಮ್ ಏನೋ ತೆಗಿತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಆಮೇಲೆ ನೈಟ್ ಮಾಡ್ತಾ ಇದ್ದಾನೆ. ಇದೇನು ಸಿನಿಮಾನ ಇದು, ರೋಡಿಗಳು ಇಟ್ಕೊಂಡು ಮಾಡ್ತಾ ಇದ್ದಾನಂತೆ, ಈ ಸಿನಿಮಾ ಹೋಗುತ್ತಾ ಅದ್ರ ತುಂಬಾ ಮಾತುಗಳು ಟಾಕ್ಗಳು ಬಂತು. ಅದೆಲ್ಲ ಮೆಟ್ಟಿ ಇದು ಮಾಡ್ದ. ತುಂಬಾ ಚೆನ್ನಾಗಿ ಹೋಯ್ತು. ಆಮೇಲೆ ಆ ಸಿನಿಮಾದಲ್ಲಿ ತುಂಬಾ ನಿಮಗೆ ಪರ್ಟಿಕ್ಯುಲರ್ಗೆ ಮರೆಯಲಾರದಂಥ ಸೀನು ಅಥವಾ ಆ ಘಟನೆ ಅಂದರೆ ಯಾವುದು ಹೇಳ್ಬೋದು?
ಅದೇ ಮಾತಾಡು ಸಾಕು ಸಾಂಗ್ ಮಾಡಿದ್ದು ಅದೊಂದು. ಆಮೇಲೆ ಆಗ್ಲೇ ಹೇಳ್ದಂಗೆ ಒಂದು ಸೀನಲ್ಲಿ ಚಂದ್ರನ್ನ ಇದು ಮಾಡಿದ್ವಲ್ಲ ಅದೊಂದು. ಆಮೇಲೆ ಜೈಲಲ್ಲಿ ಒಂದು ಶೂಟ್ ಮಾಡಿದ್ದು ಅವಾಸ ಹೊಡೆದು ಬಲರಾಮನ್ ಒಂದು ಕ್ಯಾರೆಕ್ಟರ್ನ ಹೊಡೆದು ವಾಟರ್ ಹಾಕಿರ್ತಾರೆ. ಹಾಗೆ ಹೇಳ್ದಂಗೆ ಜಿಮ್ಮಿ ಗಿಮ್ಮಿ ಏನೂ ಇಲ್ಲ, ಸೇಮ್ ಕ್ರೈನಲ್ಲಿ ಒಂದೇ ಶಾರ್ಟ್ಸ್ ತೆಗ್ದಿದ್ದು. ಒಂದು ಒಂದು ಓಡ್ ಬರ್ತಾರೆ ಹೊರಗೆ ಅಂತ ಬಂದರೆ ಲೇಡೀಸ್ ಅವರಿಂದ ಬಂದರೆ ಇಲ್ಲಿ ಬಾಡಿಂದ ಹೋಗಿ ಮತ್ತೆ ಪೊಲೀಸ್ಗೆ ಹೋಗಿ ಎಂಡ್ ಆಗುತ್ತದು. ಬರೀ ಮಾಮೂಲಿ ಕ್ರೈನಲ್ಲಿ ಜಿಮ್ಮಿ ಶಾರ್ಟ್ ಥರ ತೆಗ್ದಿದ್ದು, ಅದು ನನಗೆ ಭಾಳ ಇಷ್ಟವಾದ ಸೀನು ಥ್ರೋಟ್ ಸಿನಿಮಾದಲ್ಲಿ. ಒಟ್ಟು ಅಷ್ಟೊಂದು ನೀವು ಸ್ಟ್ರಗ್ಲಿಂಗ್ ಮಾಡಿದ್ದಕ್ಕೆ ಇವತ್ತು ಕರಿಯ ಅನ್ನೋದು ಒಂದು ಮೆಮೊರಬಲ್ ಸಿನಿಮಾ ಆಗಿ ಸೂಪರ್ ಹಿಟ್ ಸಿನಿಮಾ ಆಯಿತು. ಸರ್ ಎಲ್ಲ ಸರಿ ದರ್ಶನ್ ಅವ್ರನ್ನ ನೀವು ಹೆಚ್ಚು ಕಮ್ಮಿ 35-40 ವರ್ಷ ಆ ಸ್ನೇಹ ಜಾಸ್ತಿನೇ ಅಲ್ವಾ? ಆ ಸ್ನೇಹ ಇದೆ, ಹತ್ತಿರದಿಂದ ನೋಡಿದ್ರಿ, ಸಿನಿಮಾ ರಂಗದಲ್ಲೂ ಕೂಡ ಹತ್ತಿರದಿಂದ ನೋಡಿದಂಥವ್ರು. ಆ ಸ್ಟ್ರಗ್ಲಿಂಗ್ ಲೈಫು ಹೇಗಿತ್ತು ಸರ್ ದರ್ಶನ? ಅಂದರೆ ಸಿನಿಮಾ ಬರೋಕ್ಕಿಂತ ಮೊದಲು ಅಂದರೆ ಅವ್ರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ತಿದ್ರ, ಚಿನ್ನ ನಾನು ಹಿಂಗಾಗಬೇಕು ಹಂಗಾಗಬೇಕು ಏನಾದರೂ ಮಾತ್ರ ಶೇರ್ ಮಾಡ್ತಿದ್ದು. ಈಗ ನಾವು ಅಸ್ಟೆಂಟ್ ಆದಾಗ ಸಣ್ಣವ್ರ ಯೂನಿಟಲ್ಲಿ ಅಸ್ಟೆಂಟ್ ಆದಾಗ ಈ ಸೆಡ್ಲು ಇಲ್ಲಿ ಬ್ರೇಕ್ ಆದರೆ ಮೈಸೂರಿಗೆ ಹೋಗ್ಬೇಕು ಇಬ್ರು. ಓಕೆ, ನೈಟ್ ಟ್ರೈನಲ್ಲಿ ಹೋಗ್ತಿದ್ದು. ಇಬ್ಬರ ಹತ್ರ ಸೇವ್ ಮಾಡೋದಕ್ಕೆ ನೈಟ್ ಟ್ರೈನಲ್ಲಿ ಯಾರು ಹಿಡಿಯಲ್ಲ. ನೈಟ್ ಟ್ರೈನ್ ಯಾರು ಹಿಡಿಯಲ್ಲ ಅಂತ ಅಕಸ್ಮಾತ್ ಹಿಡಿದ್ರು ನಮ್ಮ ಫಾದರ್ ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ದು. ಹೇಳ್ಬಿಡನೆ ಬಿಟ್ಬಿಡ್ತಾರೆ ಅಂತ. ಆಮೇಲೆ ನಾವು ತೂಗುದೀಪ್ ಶ್ರೀನಿವಾಸ್ ಸರ್ನ ನನ್ನ ಯೂನಿಟ್ ಬಂದಾಗ ನಾವು ಅನುರಾಗಲೆಗಳು ನಮ್ಮ ಕಂಪ್ನಿ ತುಂಬಾ ಸಿನಿಮಾಗಳು ಮಾಡ್ತಾರೆ. ಆಗಿಂದ ಒಡನಾಟ ಚೆನ್ನಾಗಿತ್ತು. ಅವ್ರಿಗೂ ನಮ್ಮ ಏರಿಯಾ ಹುಡುಗ ಅಂತ ಗೊತ್ತಿತ್ತು. ಅವರು ಸಡಿಲ್ಲು ಬ್ರೇಕ್ ಆದ್ಮೇಲೆ ಮೈಸೂರಿಗೆ ಹೋಗ್ಬೇಕಾದ್ರೆ ನನ್ನ ಕೇಳ್ತಿದ್ರು, ಸಿನಿಮಾ ಮೈಸೂರಿಗೆ ಹೋಗ್ತಾ ಇದೀನಿ ಬರ್ತೀಯಾ ಅಂತಿದ್ರು. ಕೆಲವು ಸಲ ಜೊತೆಲಿ ಹೋಗಿದ್ದೀವಿ ಮೈಸೂರಿಗೆ, ಅವ್ರ ಜೊತೆನೆ ಜರ್ನಿ ಮಾಡಿದ್ದೀನಿ. ಕೆಲವು ಸಲ ಇಲ್ಲ ಒಂದು 2 ದಿನ ಬಿಟ್ಟು ಬರ್ತೀನಿ ಸರ್, ಬರ್ತೀನಿ ಅಂತ ಹೋಗ್ತಿದ್ದ. ಅದೆಲ್ಲ ಆದಮೇಲೆ ಅವರು ಎಕ್ಸ್ಪೈರ್ಡ್ ಆದಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆ ಪ್ರಾಬ್ಲಮ್ ಆಯ್ತು ಸರ್, ಭಾಳ ಪ್ರಾಬ್ಲಮ್. ಇಡೀ ಜವಾಬ್ದಾರಿನ ದರ್ಶನ್ ಸರ್ ಹೆಗ್ಲ ಮೇಲೆ ಹಾಕೊಂಡು ಆಮೇಲೆ ಇಲ್ಲಿ ಬಂದು ಅಷ್ಟಾಗ ಎಷ್ಟು ಬಾಸ್ ಡೈಲಿ ಒಂದು 30-35 ರೂಪಾಯಿ ಪೇಮೆಂಟು, 35 ಪೇಮೆಂಟ್ ದರ್ಶನ ಕೊಡ್ತಿದ್ದು ಅಸಿಸ್ಟೆಂಟ್ ಆಗಿ. ಇವತ್ತಿಗೊಂದೊಂದ್ಸಲ ರೇಗಿಸ್ತಾರೆ, ನನ್ನ ದುಡ್ಡು ನೀವಿಬ್ಬರು ಎಷ್ಟೋ ತಿಂದ್ಬಿಟ್ಟಿದ್ದೀರಾ ಅಂತಾರೆ. ನಾನು ಹಿಂಗೆ ಹೋಗ್ಬಿಟ್ಟಿದ್ದೆ ಮೈಸೂರು, ಈ ಥರ ಸಡಿಲ್ದು ನಂಗೆ ದುಡ್ಡು ಬಂದಿಲ್ಲ, 180 ರೂಪಾಯಿನ ಬರ್ಬೇಕಪ್ಪ ಅಂತಾರೆ. ಈಗ ತಗೋಗ್ರು 100 ರೂಪಾಯಿ ಅಂದ್ರೂ ಅದು ಹಂಗೆ ಇರಬೇಕು ಅಂತಾರೆ. ಈಗಲೂ ರೇಗಿಸ್ತಾರೆ, 180 ರೂಪಾಯಿ ನೀವು ನನಗೆ ಮೋಸ ಮಾಡಿದ್ರಿ ಅಂತಾರೆ. ಬಟ್ ನಾವು ಮೋಸ ಮಾಡಿಲ್ಲ, ನಮ್ಮ ಇನ್ನೊಬ್ರು ಇದ್ರು ಅವರು ಖರ್ಚು ಮಾಡ್ಕೊಂಡಿದ್ರು, ಬಟ್ ನಮಗೆ ಕೇಳ್ತಿದ್ದವರು. ಆಮೇಲೆ ದರ್ಶನ ತುಂಬಾ ಜೊತೆಗಿದ್ದಾಗ, ಆ ಒಡನಾಟ ಇದ್ದಾಗ ನಿಮಗೆ ಅವರ ಒಂದಷ್ಟು ಮೈನಸ್ಸು ಪ್ಲಸ್ಗಳು ನಿಮಗೆ ಗೊತ್ತಿರುತ್ತೆ. ಮೈನಸ್ ಮತ್ತು ಪ್ಲಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಅವ್ರ ಪ್ಲಸ್ ಇದು ಸರ್, ಫಸ್ಟ್ ಮೈನಸ್ ಹೇಳ್ಬಿಡ್ತೀನಿ ನೋಡಿ. ಮೈನಸ್ಸು ಎಲ್ಲನೂ ನಂಬ್ತಾರೆ, ಅಂದ್ರೆ ನಂಬಿಡ್ತಾರೆ, ನಮ್ಗೆ ಎಲ್ಲ ಥರ ಎಲ್ಪ್ ಮಾಡ್ತಾರೆ. ಕೊನೆಯಾಗ ಎಲ್ಪ್ ತಗೊಂಡಿರೋರೆ ಸುಮಾರು ಜನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದು ಅವ್ರಿಗೆ ಗೊತ್ತಾದ್ಮೇಲೆ ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಈ ಹೆಲ್ಪಿಂಗ್ ನೇಚರು ತುಂಬ ಇದೆ, ಹೇಳಕ್ಕೆ ಆಗಲ್ಲ. ಸೊ ಅತಿಯಾದ ಒಳ್ಳೆತನನೇ ಅವರಿಗೆ ಮೂಲ ಆಗ್ಬಿಡ್ತು. ಕೆಲವು ಸಲ ಆಗುತ್ತೆ. ಈಗ ಕೆಲವು ಸಲ ನಾನೇ ಹೋದಾಗ ಅಷ್ಟೇ, ಚೆನ್ನಾಗಿ ಯಾವ್ದು ಮಾಡ್ತಾ ಇದೀಯಾ, ಬಸ್ ಇಲ್ಲ 2 ತಿಂಗಳಾಯ್ತು, ಬೇಕಾ ಬೇಡ ಕೇಳದಲ್ಲೇ ಜೇಬಲ್ ಇಡ ಅಂತ ವ್ಯಕ್ತಿ ಹೇಳೋದು. ನನಗೆ ಸುಮಾರು ಸಿನಿಮಾಗೆ ಪ್ರತಿ ವರ್ಷ ಜನವರಿ 1ನೇ ದಿನ ಶೂಟಿಂಗ್ ಮಾಡ್ತಾರಲ್ಲ, ನಾನು ಹೋಗಿ ಒಂದು ಶಾಟ್ ತಕ್ಕೊಡ್ಲೇಬೇಕು ಅವ್ರಿಗೆ. ವಿಶೇಷ ಒಂದು ಏನೋ ಒಂದು ಸೆಂಟಿಮೆಂಟ್ ಇತ್ತು ನಿಮ್ದು ಪಟ್ ಸಿನಿಮಾ ಮಾಡಿದವನು ಅಂದ್ಬಿಟ್ಟು. ಯಾರೇ ಬೇರೆ ಕ್ಯಾಮ್ರಾಮನ್ ಆದ್ರೂ ಜನವರಿ 1ನೇ ದಿನ ನಾನು ಹೋಗಿ ಒಂದು ಶಾಟ್ ತೆಗೆದು ಅವ್ರಿಗೆ ಕೊಡಬೇಕು. ಒಂದು ಕ್ಲೋಸ್ ಅಪ್ ಒಂದು ಶಾಟ್ ತೆಗೆದ್ಬಿಟ್ರೆ ಖುಷಿ, ಒಂದು ಅಮೌಂಟು ಯಾರಿಗೂ ಗೊತ್ತಿಲ್ದಂಗೆ ಇಡೋರು. ಅಂದ್ರೆ ಅಮೌಂಟ್ಗೋಸ್ಕರ ಅಂತಲ್ಲ, ಒಂದು ಪ್ರೀತಿ, ಒಂದು ಸೆಂಟಿಮೆಂಟ್. ಜನವರಿ ಫಸ್ಟ್ ಈಗ ನಾನು ವರ್ಕ್ ಮಾಡ್ತಾ ಇದ್ದಿಲ್ಲ, ನೀನು ವರ್ಕ್ ಮಾಡಬೇಕು, ಆ ಥರದ್ದು ಆ ಥರ ಒಂದು ಮನೋಭಾವ. ಆಮೇಲೆ ತುಂಬ ಸಿನಿಮಾಗಳು ಅದಾದಮೇಲೆ ಇಂಡಿಪೆಂಡೆಂಟ್ ತುಂಬ ಮಾಡಬೇಕಾಯಿತು. ಆದರೆ ನಾನು ಬೇರೆ ಬೇರೆ ಸಿನಿಮಾಗಳು ತೊಡಗಿಸ್ಕೊಂಡೆ, ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ತುಂಬ ನೋಡಿದಾಗೆಲ್ಲ ಬೈತು, ಯಾಕೆ ನಾನು ಸಿನಿಮಾ ಮಾಡಲ್ಲ, ನಾನು ಸಿನಿಮಾ ಮಾಡ್ಕೊಂಡಿರೋ ಸಾಕು ನೀನು ಅಂತಿದ್ರು. ಬಟ್ ಬೇರೆ ಸಿನಿಮಾ ಮಾಡಿದ್ರು ಕೂಡ ಅವ್ರ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಟಚ್ ಕೊಡ್ತಾ ಇದ್ರು, ಕ್ಲಾಸ್ ಟಚ್. ತುಂಬಾ ಸಿನಿಮಾಗಳು ಮಾಡಿದ್ವಿ, ಕಲಾಸಿಪಾಳ್ಯ, ಅಯ್ಯ, ಅರ್ಜುನ್, ತುಂಬಾ ಸಿನಿಮಾಗಳು ಮಾಡ್ಕೊಟ್ಟಿದ್ವಿ. ಗಜ ಸಿನಿಮಾ, ಗಜ ನನಗೆ ಬಂದಿತ್ತು, ಬಟ್ ನಾನು ಆ ಟೈಮಲ್ಲಿ ಬೇರೆ ಮಾಡ್ತಾ ಇದ್ದೆ. ಆಮೇಲೆ ಬ್ಯಾಂಕಾಕಲ್ಲೆಲ್ಲ ಸಾಂಗ್ಸ್ ನಾನೇ ಮಾಡಿಕೊಟ್ಟೆ, ಬಂಗಾರಿ ಯಾರೇನಿ ಬುಲ್ಬುಲ್, ಆ ಥರ ತುಂಬಾ ಸಿನಿಮಾಗೆ ಕ್ಲಾಸು. ಅಂದ್ರೆ 2ನೇ ಕ್ಯಾಮ್ರಾ ಇದೆ ಅಂದ್ರೆ ಸೀನು ಫ್ರೀ ಇದಾನೆ, ಚೆನ್ನಾಗಿ ಬಂದ್ಬಿಡ್ತೀನಿ, ನನಗೆ ಸೀನುನೇ ಬೇಕು ಅನ್ನೋರು. ಅದು ಆ ಬಾಂಡಿಂಗ್ ಹೆಚ್ಚು ಕಮ್ಮಿ ಅವರು ನಿಮ್ಮನ್ನು ನೋಡಿದವರು, ಆಮೇಲೆ ನಿಮ್ಮ ಕೆಲಸ ಅವ್ರಿಗೆ ಗೊತ್ತಿರೋದ್ರಿಂದ ಕರ್ಕೊಂಡು ಅಂದರೆ ಕಂಫರ್ಟಬಲ್ ಇರ್ತದೆ. ಬಟ್ ಈಗ ಒಂದು
ನಂದು ಒಂದು ಬೇರೆ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅವ್ರದ್ದು ಒಂದು ಸ್ನೇಹ ಪ್ರೀತಿನ ಮೈಸೂರು ಲಲಿತ್ ಮಾಲ್ ಚಿನ್ನ ನೀನೇ ಬಂದ್ಬಿಡು ಅಲ್ಲಿ ನಾನು ಬೇರೆಯವ್ರು ಕಳಿಸು ಅಂದರು. ಆಯ್ತು ಅಂದ್ಬಿಟ್ಟು ಕಳಿಸು. ನಾನು ಲಲಿತ್ ಮಾಲ್ ಎಪಿಸೋಡೆಲ್ಲ ಮಾಡಿಕೊಟ್ಟೆ. ಏನಕ್ಕೆ ಫಾಸ್ಟಾಗಿ ಮಾಡ್ತೀಯಾ, ನನಗೆ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ಲೈಟಿಂಗು ಪ್ಯಾಟರ್ನ್ ನನಗೆ ಅಡ್ಜಸ್ಟ್ ಮಾಡಿ ನೀನು ಮಾಡ್ತೀಯ. ಬೇರೆಯವ್ರಿಗೆ ಅಂದರೆ ಇದಾಗಲ್ಲ, ಅಷ್ಟು ಇದಾಗಲ್ಲ, ನೀನು ಬಂದ್ಬಿಡು ಅಂತೀರು. ಆ ಥರ ಸುಮಾರು ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಫ್ರೀ ಇದ್ದಾಗೆಲ್ಲ ಹೋಗಿ ಮಾಡ್ಕೊಡ್ತೀನಿ, ಹೋಗಿ ಕೆಲಸ ಮಾಡೋದು. ಈಗ ದರ್ಶನ್ ಅವರು ಟೆಕ್ನಿಕಲಿ ಹೆಂಗಿದ್ರು ಸರ್? ಕ್ಯಾಮ್ರಾ ವರ್ಕ್ ಅವರು ಕಲ್ತಿದ್ರು, ಸ್ವಲ್ಪ ಕ್ಯಾಮ್ರಾ ಬಗ್ಗೆ ಗೊತ್ತಿತ್ತು. ಸೊ ಮಿಸ್ಟೇಕ್ಸು ಅದು ಇದೆಲ್ಲ ಜಡ್ಜ್ ಮಾಡ್ತಾ ಇದ್ರ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋರು? ಖಂಡಿತ. ಯಾವಾಗಾದ್ರೂ ಇಬ್ಬರು ಜಗಳ ಆಡಿದ್ದೀರಾ ಆ ಕೆಲಸದ ವಿಚಾರದಾಗೆ? ತುಂಬ ಆಡ್ತಿದ್ದೋ. ಅಂದ್ರೆ ಸುಮ್ಮನೆ ಕೆಲಸದ ವಿಚಾರದಾಗ ಅಂದ್ರೆ ಸೀರಿಯಸ್ ಆಗಲ್ಲ. ಅವ್ರು ಕರೆಕ್ಟಾಗಿ ಹೇಳ್ಬಿಟ್ರಲ್ಲ ಅಂತ ನಾನು ಸುಳ್ಳು ಹೇಳೋದು, ನಾನು ಸುಳ್ಳು ಅಂತ ಅವ್ರು ಕರೆಕ್ಟಾಗಿ ಹೇಳೋದು, ಆ ರೀತಿ. ಈಗ ಒಂದು ಲೆನ್ಸ್, ಈಗ ಅವರು ಯಾಕಂದ್ರೆ ಗೌರಿ ಸರ್ ಜೊತೆ ಅಸ್ಟೆಂಟಾಗಿ ನಾವೆಲ್ಲ ಮಾಡಿದ್ರಿಂದ ಒಂದು ಲೆನ್ಸ್ ಇತ್ತು 50, 35, 75, 100 ಆ ಥರ ಅಂತ. ಚೆನ್ನಾಗಿ ಯಾವ ಲೆನ್ಸ್ ಇದು 100 ಅಂದರೆ ಗೊತ್ತು ಅವ್ರಿಗೆ. 100 ಅಂದರೆ ಟೈಟ್, 75 ಅಂದರೆ ಇನ್ನೂ ಸ್ವಲ್ಪ, 50 ಅಂದರೆ ಒಂದು ಇಲ್ಲಿ ಬರುತ್ತೆ, 40 ಅಂದರೆ ಫುಲ್ ವೈಡ್ ಬರುತ್ತೆ. ಅಂದರೆ ಯಾವ ಲೆನ್ಸ್ ಹಾಕೊಂಡಿದ್ದಾರೆ ಆ ಲೆನ್ಸ್ ತಕ್ಕಂಗೆ ನಾವು ಆಕ್ಟಿಂಗ್ ಮಾಡಬೇಕು. ಅದು ಕೇಳ್ಕೊಂಬಿಡೋದು. ಈಗ 100 ಹಾಕೊಂಡ್ರೆ ಕ್ಲೋಸಲ್ಲಿ ಆಟಾಡ್ಬೇಕು, ಕಣ್ಣಲ್ಲಿ ಆಟಾಡ್ಬೇಕು. ನೀವಾಗ ಸ್ವಲ್ಪ ಫೇಸ್ ಆ ಕಡೆ ಹೋದ್ರೂ ನಿಮ್ಗೆ ಎಟ್ ಕಟ್ ಆಗುತ್ತೆ ಎಕ್ಸ್ಪ್ರೆಷನ್ ಇಟ್ಟು. 100 ಹಾಕ್ದಾಗ ಅಲ್ಲೇ ಅದು ಕೇಳ್ಕೊಳ್ತಿದ್ರು, ನಾವು ಹೇಳ್ತಿದ್ದೋ. ಒಂದೊಂದ್ಸಲ ಸುಳ್ಳು ಹೇಳ್ಬಿಡ್ತಿದ್ದೆ. ಯಾವುದು ವಾಸ್ ಅಂದರೆ ಒಂದು 50 ಹಾಕೊಂಡಿದ್ರೆ 100 ಅಂದ್ಬಿಟ್ರೆ ಅಷ್ಟಲ್ಲೇ ಮಾಡ್ತಿದ್ರು. ಆಮೇಲೆ ಹೇಳೋದು, ಯಾಕೆ ಬರೀ ಇಷ್ಟಲ್ಲೇ ಮಾಡ್ತಾ ಇದ್ರೆ ಬಾಸ್, ಇಲ್ಲಿವರೆಗಿದೆ ಅನ್ನೋದು. ನೀನು ತಾನು ಹೇಳಿದ್ದು 100 ಹಾಕಿದ್ದೀಯ ಅಂತ ಸುಮ್ಮನೆ ಆ ಥರ ಒಂದು ಕನ್ವರ್ಸನ್ ನಡೆಯೋದು ನಮ್ದು ಅವ್ರದ್ದು. ಸೆಟ್ಟಲ್ಲಿ ತುಂಬ ಜಾಲಿಯಾಗಿರ್ತಿದ್ರ? ಜಾಲಿಯಾಗಿರ್ತಿದ್ದ ಬಾಸ್. ಹಾಗೆಲ್ಲ ಅಂದರೆ ನಮ್ಮ ಟೈಮಲ್ಲಿ ಈಗ ಇದೆಲ್ಲ ಕ್ಯಾರವೆನೆಲ್ಲ ಇಲ್ಲ. ಆಗೆಲ್ಲ ಒಂದು ಬ್ರೇಕ್ ಆಗಲಿ, ಒಂದು ಊಟ ತಿಂಡಿ ಆಗಲಿ, ಎಲ್ಲ ಒಂದು ಈಗ ಶೂಟಿಂಗ್ ಮಾಡ್ತಾರೆ ಸ್ಪಾಟಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಚೇರ್ ಹಾಕೊಂಡು ಕೂರ್ತಿದ್ವು. ಈಗೆಲ್ಲ ಕ್ಯಾರವೆನ್ ಹೋಗ್ತಾರೆ, ಕ್ಯಾರವೆನ್ ಇಲ್ಲ. ಈಗ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಅಣ್ಣವ್ರ ಜೊತೆ ಆಗಿರ್ಬೋದು, ಈ ಕಂಟ್ರೆಸ್ಟ್ ಹುಡುಗರು ಶೂಟಿಂಗ್ ಮಾಡ್ತಾರೆ, ಹೊರಗಡೆ ಎಲ್ಲ ಇನ್ನೂ ಕೂತ್ಕೊಂಡು ಊಟ ಮಾಡ್ತಿದ್ದು ಅಣ್ಣವ್ರ ಜೊತೆ ಸಮೇತ, ವಿಷ್ಣು ಸರ್ ಜೊತೆ, ಅಂಬರೀಷ್ ಅಣ್ಣವ್ರ ಜೊತೆ ಎಲ್ಲ ಒಂದು ಇದರಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದು. ಹಾಗೆಲ್ಲ ಸೇರ್ತಿದ್ದು. ಈಗ ನಾವೇನೇ ವರ್ಕಲ್ಲಿ ಬಿಸಿ ಆದ್ರೂ ಬ್ರೇಕ್ ಟೈಮ್ಗೆ ಇದ್ರ ಟೈಮ್ಗೆ ನಾವು ಜೊತೆ ಸೇರಿ ಒಂದು ಬಾಂಧವ್ಯನೇ ಇಲ್ವಲ್ಲ, ನೆಕ್ಸ್ಟ್ ಏನು ಮಾಡ್ತೀವಿ ಅವೆಲ್ಲ ಡಿಸ್ಕಸ್ ಮಾಡ್ತಿದ್ದು. ಆ ರೀತಿ ಎಲ್ಲ ಒಂದು ತುಂಬ ಹಿಂದೆ ತುಂಬ ಚೆನ್ನಾಗಿತ್ತು. ಕರಿಯ ಆಗುತ್ತೆ, ಕರಿಯೂ ಸೂಪರ್ ಹಿಟ್ ಆಗುತ್ತೆ. ಅವಾಗ ಸೀನು ಅವರು ತುಂಬ ಬ್ಯುಸಿ ಆಗಿಬಿಡ್ತಾರೆ. ಅಲ್ಲಿಂದ ಒಂದಷ್ಟು ಸಿನಿಮಾಗಳು ನೀವು ರನ್ ಮಾಡ್ತೀರಿ. ಸುದೀಪ್ ಅವ್ರ ಸಿನಿಮಾದಲ್ಲೂ ಕೆಲಸ ಮಾಡ್ತೀರಿ. ಆಮೇಲೆ ಮತ್ತೆ ಅಗೇನ್ ಶಿವಣ್ಣನ ಸಿನಿಮಾ ಸಿಗುತ್ತೆ ಪ್ರೇಮ್ ಜೊತೆ, ಅದೇ ಜೋಗಿ. ಆ ಜೋಗಿ ಮತ್ತೊಂದು ದಾಖಲೆ ಸೃಷ್ಟಿಸಿದಂಥ ಸಿನಿಮಾ. ಆ ಜೋಗಿಯ ಆರಂಭದ ದಿನಗಳು ಹೆಂಗಿದ್ವು? ಆ ಪ್ರೇಮ್ ನಿಮ್ಮ ಜೊತೆ ಕಾನ್ವರ್ಸೇಷನ್ ಹೆಂಗೆ ನಡೀತು ಆ ಸಿನಿಮಾಗೆ? ಪ್ರೇಮ್ ಜೊತೆ ಕರಿಯ ಆದಮೇಲೆ ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ ತುಂಟ ಅಂತ ಒಂದು ಸ್ಟಾರ್ಟ್ ಮಾಡ್ತೀವಿ. ಓಕೆ. ತುಂಟಾಗೆ ಬಂದು ನಮ್ಮ ರವಿ ಸರ್ ಬ್ರದರ್ ಬಾಲಾಜಿಯವರು ಹೀರೋ, ಅವರು ಆಗ ಹಾಂ ಪ್ರೇಮಸ್ಮಿ ಮಾಡ್ತಾ ಇರ್ತಾರೆ. ನಾವು 3 ತಿಂಗಳು 6 ತಿಂಗಳು 1 ಇಯರ್ ಆಗೋಗುತ್ತೆ. ಬಟ್ ನಾವು ಫ್ರೀ ಆಗಿದ್ದೀವಿ. ನಾವು ಪ್ರೇಮು ಏನು ಮಾಡೋದು ಈಗ ತುಂಟ ಸಬ್ಜೆಕ್ಟ್ ರೆಡಿ ಇದೆ, ಲೊಕೇಶನ್ಸ್ ಎಲ್ಲ ರೆಡಿ ಇದೆ, ಸೂಟ್ ಮಾತ್ರ ಹೋಗಬೇಕು. ಕೊನೆಗೆ ಇವ್ರದ್ದು ಹಾಂ ಪ್ರೇಮಸ್ಮಿ ಮುಗಿಯೋದೇ ಇಲ್ಲ. ಆಗ ನಾನು ಪ್ರೇಮ್ನ ರವಿ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ರವಿ ಸರ್ ಜೊತೆ ನಾನು ಹಿಂದೆ ವರ್ಕ್ ಮಾಡಿರ್ತೀನಿ. ಇದ್ರ ಮೇಲೆ ಹೋದಾಗ ರವಿ ಸರ್ ಅಂತಾರೆ, ಇಲ್ಲ ಇನ್ನೊಂದು 6 ತಿಂಗಳು ಬಿಟ್ಬಿಡ್ತೀನಿ, ಫಿನಿಶ್ ಮಾಡಿದ್ಮೇಲೆ ಇದಾಗ್ತದೆ. ರವಿ ಸರ್ ಹತ್ರ ಮಾತಾಡ್ಕೊಂಡು ನಾನು ಪ್ರೇಮ್ ವರ್ಕ್ ಬಂದಮೇಲೆ, ಪ್ರೇಮ್ ಇನ್ನೂ 6 ತಿಂಗಳು ಕಾಯ್ಬೇಕಾ, ಅದರೊಳಗೆ ಯಾವ್ದಾದ್ರು ಬೇರೆ ಸಬ್ಜೆಕ್ಟ್ ಮಾಡೋಣ ಅಂದಾಗ ಪ್ರೇಮ್ಗೆ ಹೋಗಿದಾಗುತ್ತೆ, ಎಲ್ಲ ಬೇರೆ ಮಾಡಿಬಿಡೋಣ, ಈ ಸಬ್ಜೆಕ್ಟ್ ಹಂಗೆ ಇಡೋಣ ಅಂದ್ಬಿಟ್ಟು ಏನು ಮಾಡ್ತೀವಿ, ಒಂದು ಶಿವಣ್ಣನ ಸಿನಿಮಾ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬರುತ್ತೆ. ಆಗ ಜೋಗಿ ಏನಂತ ಟೈಟ್ಲ್ ಇಲ್ಲ, ಏನಿಲ್ಲ, ಎಲ್ಲ ಆದಮೇಲೆ ಹಂಗೆ ಮಾತಾಡ್ಕೊಂಡು ನಾವು ಅಶ್ವಿನಿಗೆ ಬರ್ತೀವಿ. ಬಂದು ಮಾತಾಡ್ಬೇಕಾರೆ ನಮ್ಮ ರಾಮ್ ಪ್ರಸಾದ್ ಅವರು ಅಣ್ಣ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಜೋಗಿ ಮೂವ್ ಆಗುತ್ತೆ. ಮುರುಡೇಶ್ವರಕ್ಕೆ ಹೋಗ್ತೀವಿ ಸಬ್ಜೆಕ್ಟ್ ಮಾಡೋಣ ಅಂತ. ನಮ್ಮ ಟೀಮು ಪ್ರೇಮು, ನಾವು ಡ್ಯಾನ್ಸ್ ಮಾಸ್ಟ್ರು, ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವ್ರ ಹತ್ರ ರೈಟರ್ ಎಲ್ಲರೂ ಹಿಂಗೆ, ನಮ್ಮ ಎಡಿಟ್ರು, ಒಂದು ಟೀಮೇ ಇರುತ್ತೆ ನಮ್ಮದು. ನಮ್ಮ ಟೀಮ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಆಗ, ಎಲ್ಲ ಬ್ಯಾಚುಲರ್ಸ್. ಹೋದಾಗ ಅಲ್ಲಿ ಒಂದು ಲೈನ್ ಮಾಡ್ತೀವಿ, ಒಂದು ವಿಲೇಜ್ ಸಬ್ಜೆಕ್ಟು ಶಿವಣ್ಣನಿಗೆ ಅಂದ್ಬಿಟ್ಟು ಮಾಡಿದಾಗ ಟೈಟ್ಲು. ಆಗ ಅಲ್ಲಿ ಜೋಗಿ ಅಂತ ಒಂದು ಹುಟ್ಟುತ್ತೆ. ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೆ ಬಂತು ಶಿವಣ್ಣ ಹೀರೋ. ನನಗೆ ಭಾರಿ ಸಂತೋಷ. ಏನಕ್ಕೆ ಅಂದರೆ ಅಷ್ಟಿಷ್ಟಲ್ಲ, ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಶಿವಣ್ಣನ ಜೊತೆ ನಾನು ಕ್ಯಾಮ್ರಾಮನ್ ಆಗಿ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ. ಬಟ್ ನನಗಿಂತ ಶಿವಣ್ಣನಿಗೆ ತುಂಬ ಆಗುತ್ತೆ. ನಮ್ಮ ಯೂನಿಟಲ್ಲಿ ಕೆಲಸ ಮಾಡೋದು, ನಮ್ಮ ಸೀನು ಕ್ಯಾಮ್ರಾಮೇನು ಭಾರಿ, ನನಗಂತೂ ಸಿನಿಮಾದಲ್ಲಿ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಏನೇ ಯಾಕಂದರೆ ಪ್ರೇಮು
ಹೊಸಬ್ರು ಹೌದು. ಎಲ್ಲ ಹೊಸಬ್ರು ಟೀಮಲ್ಲಿ. ಅಲ್ಲಿಗೆ ಅಳ್ಬ ಅಂದ್ರೆ ನಾನು ಒಬ್ಬನೇನೆ, ನೀವೊಬ್ರೆ. ನನ್ನ ಹತ್ರ ಪ್ರತಿ ಒಂದು ಡಿಸ್ಕಸ್ ಮಾಡೋದು ಹಾಗೆ ಹೀಗೆ ಅಂತ. ನನಗೆ ಪ್ರತಿ ಹಂತದಲ್ಲೂ ಅಂದ್ರೆ ಹೆಚ್ಚೆಚ್ಚವಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಏನಕ್ಕೆ ಯೂನಿಟ್ ಅಲ್ಲಿ ಸೀನಿಯರು ಅಂತ ವರ್ಕ್ ಮಾಡಿದ್ದು ಕ್ಯಾಮ್ರಾಮನ್ ಆಗ್ತಾವನೆ ಅಂದಾಗ ತುಂಬಾ ಖುಷಿ ಪಡೋದ್ರಲ್ಲಿ ಶಿವಣ್ಣ ಫಸ್ಟ್. ಆಮೇಲೆ ಅಪ್ಪು ಸಾರು, ಆಮೇಲೆ ಅಣ್ಣವರು, ಅದು ಒಂದು ಕಥೆ ಇದೆ. ಅಣ್ಣವರು ರಜನಿ ಸಾರು ಸಿನಿಮಾ ನೋಡಿ ಅಣ್ಣವ್ರಿಗೆ ನಾನು ಕ್ಯಾಮ್ರಾಮನ್ ಅಂತ ಗೊತ್ತಿರುತ್ತೆ. ಶಿವಣ್ಣವ್ರಿಗೆ ಹೇಳ್ತಾರೆ, ಅಪ್ಪಾಜಿ ಸೀನಪ್ಪ ಅಂತಿದ್ರು. ಅಣ್ಣವ್ರು ಯಾರಿಗೂ ಏಕವಚನ ಕರಿತಿರ್ಲಿಲ್ಲ, ಸೀನಪ್ಪ ಜೊತೆ ಮಾತಾಡ್ಬೇಕಲ್ಲ ಅಂತ. ಆಗ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ, ಸಿನೋ ಹಿಂಗೆ ಅಪ್ಪಾಜಿ ನೀನು ನೋಡ್ಬೇಕಂತೆ, ನೀನ್ ಯಾವಾಗ ಫ್ರೀ ಆಗುತ್ತಾ ಹೋಗಮ್ಮ ಅಂತಾರೆ ಶಿವಣ್ಣನಿಗೆ. ನೋಡಿ ಎಷ್ಟು ದೊಡ್ಡ ಮನಸ್ಸು ಅಂದ್ರೆ, ನೀನ್ ಯಾವಾಗ ಫ್ರೀ ಆಗುತ್ತೆ ಆಗ ನೀನು ಹೋಗಮ್ಮ ಅಪ್ಪಾಜಿ ನೋಡ್ಬೇಕಂತೆ. ನಾನು ಒಂದು ಗೋಪಿ ಅಂದ್ಬಿಟ್ಟು ಮುರಳಿ ಅವ್ರದ್ದು ಸಿನಿಮಾ ಮಾಡ್ತಾ ಇರ್ತೀನಿ. ಸಂಜೆ ಪ್ಯಾಕಪ್ ಅಂತಷ್ಟೇ ಸೀದಾ ನಾನು ಮನೆಗೆ ಹೋಗ್ತೀನಿ. ಅಪ್ಪಾಜಿ ಹೋಗ್ತೀನಿ. ಹೋದ್ಮೇಲೆ ಅಕ್ಕನೂ ಅಣ್ಣವ್ರು ಇರ್ತಾರೆ, ಕಾಫಿ ಬರುತ್ತೆ, ಕಾಫಿ ಕುಡಿದ್ಮೇಲೆ ಹಾಗಾಗಿ ಮಾತಾಡಿ ಅಣ್ಣವ್ರಿಗೆ ಕೈ ಮುಗಿತಾರೆ. ಸೀನಪ್ಪ ನಮ್ಮ ಮಾದಪ್ಪನ ತುಂಬಾ ಚೆನ್ನಾಗಿ ತೋರಿಸಿದ್ಯಪ್ಪ. ಅವ್ರಿಗೆ ಮಾದೇಶ್ವರನ ಬೆಟ್ಟದಲ್ಲಿ ಸಾಂಗ್ ಮಾಡಿದ್ರು ಸರ್, ಅದು ತುಂಬಾ ಇಷ್ಟ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ನಮ್ಮ ಮಾದಪ್ಪನ ತೋರಿಸಿದ್ಯಪ್ಪ ಅಂತಾರೆ. ನೋಡಿ ಎಷ್ಟು ದೊಡ್ಡ ಒಂದು ಅರ್ಧ ಗಂಟೆ ನಾವು ಮಾತಾಡ್ತೀವಿ ಪರ್ಸನಲ್. ಅಕ್ಕವರು ಫೋನ್ ಬರುತ್ತೆ, ಅವ್ರು ಹೊರಗಡೆ ಹೋಗ್ತಾರೆ, ಅಣ್ಣವ್ರ ಜೊತೆ ನೀವು ಇಬ್ರೇ ಎಂಥ ಒಂದು ಹಾಫ್ ಅನ್ ಅವರ್ ಮೇಲೆ ಮಾತಾಡಿ ಅಲ್ಲೇ ಫೋಟೋ ಎಲ್ಲ ಹೊಡ್ಸ್ಕೊಂಡು ಒಂದು 2-3 ಸಲ ಕಾಫಿ. ತುಂಬಾ ಇದಾಗಿ ಸಿನಿಮಾ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಅದೊಂದು ನಮಗೆ ಅಣ್ಣವ್ರ ಹತ್ರ ಒಂದು ದೊಡ್ಡ ಒಂದು ಇದು, ನಟ ಸಾರ್ವಭೌಮ ದೇವ್ರ ಜೊತೆ ಕೂತ್ಕೊಂಡು ನಾವು ಅರ್ಧ ಗಂಟೆ ಪರ್ಸನಲ್ ಆಗಿ ಸ್ಪೆಂಡ್ ಮಾಡಿದ್ದು. ನಾನು ಯೂನಿಟ್ ಅಲ್ಲಿ ಇದ್ದಾಗ ತುಂಬಾ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಜೊತೆ. ನಾವು ಶೂಟಿಂಗ್ ಇಲ್ಲ ಅಂತ ಸಹ ಮನೆಗೆ ಹೋಗ್ತಿದ್ದೋ. ಮನೆಗೆ ಹೋದ್ರೆ ನಮ್ದೇನು ಕೆಲಸ ಇಲ್ಲ, ಸುಮ್ಮನೆ ಓಡಾಡ್ಕೊಂಡಿರೋದು. ನಾವು ಮನೆ ಹುಡುಗಂತಾರ ಅಲ್ಲಿ ಕಿಚನ್ಗೆ ಹೋಗೋದು, ಫ್ರಿಡ್ಜ್ ಓಪನ್ ಮಾಡಿದ್ರೆ ಸ್ವೀಟ್ಸ್ಗಳಿರೋದು, ಫ್ರೂಟ್ಸ್ಗಳಿರೋದು ಎಲ್ಲ ತಿಂತಿದ್ದು. ನಾವೇನು ತಿನ್ನಿಲ್ಲ ಅಂದ್ರೆ ಮಂಗಳಕ್ಕ ಬರ್ತಿದ್ರು, ಅಕ್ಕವ್ರು ಬರ್ತಿದ್ರು, ಸ್ವೀಟ್ ಇದೆ ಫ್ರೂಟ್ಸ್ ಇದೆ ತಿನ್ನಿ ಅಂತಿದ್ರು. ನಮ್ಗೆ ಆಗಿಂದ ಇತ್ತು. ಆಮೇಲೆ ಅಣ್ಣವ್ರಿಗೆ ಊಟಕ್ಕೆ ಅವ್ರು ಒಬ್ಬರೇ ಊಟ ಮಾಡಲ್ಲ ಕೂತ್ಕೊಂಡು. ಅಲ್ಲಿ ಡೈನಿಂಗ್ ಟೇಬಲ್ ಏನಿಲ್ಲ ಸರ್, ಕಿಚನ್ ಆಪೋಸಿಟೇ ಒಂದು ದೊಡ್ಡ ಹಾಲ್ ಇತ್ತು, ಅಲ್ಲಿ ಚಾಪೆ ಹಾಕಿರ್ತಿದ್ರು. ಅಣ್ಣವ್ರಿಗೆ ಒಬ್ಬರೇ ಕೂತು ಊಟ ಮಾಡಿಲ್ಲ. ಹಿಂಗ್ ನೋಡ್ದ, ಸಿನಪ್ಪ ಊಟ ಮಾಡ ಅಂದ್ರೆ ಆಯ್ತಪ್ಪಾಜಿ ಅಂದ್ಬಿಟ್ಟು. ನಮ್ ಲೆಕ್ಕನೇ ಇಲ್ಲ ಸರ್ ಜೊತೆ ಎಷ್ಟು ಸಲ ನಾವು ಊಟ ಮಾಡಿದ್ದೀವಿ ಅವ್ರ ಜೊತೆ. ಅದೊಂದು ನಮ್ಗೆ ದೇವರ ಕೊಟ್ಟ ವರ. ಕರೆಕ್ಟ್, ದೇವ್ರ ಜೊತೆ ಕೂತ್ಕೊಂಡು ಊಟ ಮಾಡೋಂಥದ್ದು ದೇವ್ರ ಕೊಟ್ಟ ವರ, ಎಲ್ರಿಗೂ ಸಿಗಲ್ಲ. ಓಕೆ, ನೀವು ಮಾಡಿದ್ದ ಸಿನಿಮಾ ಅಷ್ಟೂ ಸಿನಿಮಾಗಳ ಸೂಪರ್ ಹಿಟ್. ನೀವು ಮೆಜೆಸ್ಟಿಕ್ಕು, ಕರಿಯ, ಆಮೇಲೆ ಅದಾದ್ಮೇಲೆ ಎಕ್ಸ್ಕ್ಯೂಸ್ ಮೀ, ಅದಾದ್ಮೇಲೆ ಜೋಗಿ, ಒಂದಿಷ್ಟು ಪ್ರೀತಿಯಕ್ಕೆ ಭೂಮಿ ಮೇಲಿದೆ, ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳು ಮಾಡ್ತೀರಿ. ಎಂದಾದರೂ ನಿಮಗೆ ಸಿನಿಮಾ ರಂಗದಲ್ಲಿ ಅನ್ನಿಸ್ತಾ ಬೇಸರ ಆಗಿದೆ ಅಂತ? ಖಂಡಿತ ಇಲ್ಲ ಬಾಸ್. ನಾನೇನು ಏನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದೆಲ್ಲ ನನಗೆ ಕೊಡ್ತು. ಇಂಡಸ್ಟ್ರಿ ಎಲ್ಲ ಕೊಡ್ತು ಬಾಸ್. ಚಿಕ್ಕ ಏಜ್ ಅಲ್ಲೇ ನನಗೆ ಒಂದು ಹೆಸರು ಕೊಡ್ತು, ದುಡ್ಡು ಕೊಡ್ತು. ಬಹಳ ಚಿಕ್ಕ ಏಜ್ ನಾನು ಇಂಡಸ್ಟ್ರಿಗೆ ಬಂದಾಗ, ನನ್ಗೆ 16 ವರ್ಷ, ನನ್ಗೆ 25 ವರ್ಷದಲ್ಲಿ ಎಲ್ಲ ಕೊಡ್ತು. ಕೇವಲ 10 ವರ್ಷಕ್ಕೆ 10 ವರ್ಷಕ್ಕೆ ಬಾಸ್ ಹೆಸರು, ಒಳ್ಳೆ ಹೆಸರು ನಮ್ಗಾಗ. ಜೋಗಿ ಅಂದ್ರೆ ಎಲ್ಲಾ ಕಡೆ ಜೋಗಿ ಸಿನಿಮಾ ಅಂದ್ರೆ ಈಗ ನಾನು ಏನು ಎಷ್ಟು ಸಿನಿಮಾ ಮಾಡಿದ್ರು ಜೋಗಿ ಕ್ಯಾಮರಾಮನ್ ಅಂದ್ರೆ ಕಣ್ಣಿಂಗ್ ಎಂತವ್ರಿಗಾದ್ರೂ ಒಂದು ಖುಷಿ ಆಗುತ್ತೆ. ಆತರ ಒಂದು ಹೆಸರು ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಒಂದು ಇಂಡಸ್ಟ್ರಿಲೇ ಒಂದು ಗುರುತಿಸ್ಕೊಳ್ಳೋಂಥದ್ದು ಒಂದು ಇದಾಯ್ತು ನಮಗೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆಗೆ ಒಂದಷ್ಟು ಸಿನಿಮಾಗಳು ಬಂದ ನಂತರ ಸೀನ್ ಅವರು ಎಲ್ಲ ಮರೆಯಾದ್ರು ಅಂತ ಅನಿಸ್ತಾ? ಇಲ್ಲ, ಖಂಡಿತ ಇಲ್ಲ ಬಸ್. ನಾನೇ ಸ್ವಲ್ಪ ಮ್ಯಾರೇಜ್ ಎಲ್ಲ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಆಗ ಕಂಟಿನ್ಯೂ ಬ್ಯುಸಿಯಾಗಿ ಮಾಡ್ತಿದ್ದೆ, ಮಕ್ಕಳೆಲ್ಲ ಇದ್ದಾರೆ. ಸ್ವಲ್ಪ ಮಕ್ಳ ಜೊತೆ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ ಅನಿಸ್ತು. ಅದರಿಂದ ಸ್ವಲ್ಪ ಆದರೂ ಆಗಾಗ ಒಂದು ಮಾಡ್ತಾ ಇರ್ತೀನಿ ಸಿನಿಮಾಗಳು. ಈಗ ಒಂದು 3 ಸಿನಿಮಾ ಡಿಸ್ಕಸಲ್ಲಿ ಇದೆ, ನಡೀತಾ ಇದೆ. ನಿಮ್ಮ ಆ ಸ್ಟ್ರಗ್ಲಿಂಗ್ ಲೈಫು ನೆನೆಸ್ಕೊಂಡಾಗ, ಯಶಸ್ಸು ಬಂದಾಗ, ಅದನ್ನು ನೆನೆಸ್ಕೊಂಡಾಗ ಏನು ಅನ್ನಿಸ್ತು ಸರ್? ಯಾಕಂದರೆ ಆರಂಭದಲ್ಲಿ ಬಂದಾಗ ನೀವೇ ಹೇಳ್ತಾ ಇದ್ರಿ, ಜೇಬಲ್ಲಿ ಕಾಸು ಇರ್ತಿರ್ಲಿಲ್ಲ, ಟ್ರೈನಲ್ಲಿ ಹೋಗ್ಬೇಕಂತಂದರೆ ಕಾಸು ಕೊಡದಲ್ಲೇ ಹೋಗ್ತಾ ಇದ್ದೀವಿ ತಪ್ಪಿಸ್ಕೊಂಡು ಅಂತ. ಅಂದರೆ ಅವೆಲ್ಲ ನೋಡಿದಾಗ ನಿಮ್ಗೆ ಅನಿಸಿದ್ದೇನಂತ? ಇಂಡಸ್ಟ್ರಿ ಎಲ್ಲ ಕೊಡ್ತು ನಿಜ. ಖಂಡಿತ ಬಾಸು. ಈಗ ಒಂದು ಹೇಳ್ತಾರಲ್ಲ, ಇದ್ದಾಗ ಹಿಗ್ಬಾರ್ದು, ಇಲ್ಲದಾಗ ಕುಗ್ಗಬಾರ್ದು ಅಂತ. ಈಗ ಅಣ್ಣವರು ಒಂದು ಹೇಳಿದ್ರು, ಯಶಸ್ಸು ಅನ್ನೋದು ನಮ್ಮ ಹಿಂದೆ ಇರಬೇಕು, ಮುಂದೆ ಇರಬಾರ್ದು. ಕರೆಕ್ಟ್. ಆ ಮುಂದೆ ಅಂತ ಇಟ್ಕೊಂಡ್ರೆ ನಾವೇ ಎಡವಿ ಮರ್ತೋಗ್ಬಿಡ್ತೀವಿ ಅಂತ. ನಮ್ಗೆ ಅದು ಯಾಕಂದ್ರೆ ಅಣ್ಣವ್ರ ಕಂಪ್ನಿ ನಾವು ಅಷ್ಟು ವರ್ಷ ಇದರಿಂದ ಅಲ್ಲಿ ಪ್ರತಿಯೊಂದು ನಮ್ಗೆ ಅದು ಒಂದು ಇನ್ಸ್ಟಿಟ್ಯೂಟ್ ಇದ್ದಂಗೆ. ಅಣ್ಣವ್ರ ಯೂನಿಟಲ್ಲಿ ಪ್ರತಿಯೊಂದು ಬಸ್ ನೀವೆಲ್ಲ ಕಲ್ತ್ಬಿಡ್ಬೋದು. ಎಲ್ಲ ನಿಮ್ಗೆ ಏನ್ ಇದೆಲ್ಲ ಇತ್ತು ಅಂದ್ರೆ ಆಮೆಲ್ಲ ಹೋಗ್ಬಿಡುತ್ತಲ್ಲಿ ಯೂನಿವರ್ಸಿಟಿ. ಅಣ್ಣವ್ರು ನೋಡಿದ್ರೆ ನೀವು ಕಂಟಿನ್ಯೂ ಒಂದು 15 ದಿನ, ಒಂದು ತಿಂಗಳು ನೋಡ್ಬಿಟ್ರೆ ನಿಮ್
ಜೀವನದಲ್ಲಿ ಏನು ನಿಮ್ಗೆ ದುಡ್ಡಿನ ಆಸೆ ಆಗಲಿ ಆಗಲಿ ಯಾವ್ದು ಬಲ್ಲ ಸರಳತೆಯಾಗಿ ಅಂಥ ವ್ಯಕ್ತಿನೇ ಹಂಗಿರ್ಬೇಕಾದ್ರೆ ನಾವು ಯಾವ ಲೆಕ್ಕ ನಾವು ಅದನ್ನ ಅಳವಡಿಸ್ಕೊಂಡು ಯಾಕಂದ್ರೆ ಶಿವಣ್ಣನ ನೋಡ್ತಿದ್ದೋ, ಶಿವಣ್ಣ ಹ್ಯಾಟ್ರಿಕ್ ಹೀರೋ, ಸೂಪರ್ ಸ್ಟಾರ್, ಹೆಂಗಿರ್ತಿದ್ರು ಅಂದ್ರೆ ಈಗಲೂ ಹಾಗೆ ಇದ್ದಾರೆ. ಈಗ ನಾವು ಹೇಳ್ತಿರಲ್ಲ ಬಸ್, ನಮ್ಮ ಇದರಲ್ಲಿ ಅವ್ರ ಮನೆಯವ್ರು ಯಾರನ್ನು ಏಕವಚನದಲ್ಲಿ ನಮ್ಮ ಲಕ್ಷ್ಮಕ್ಕಾಗಲಿ, ಮಂಗಳಕ್ಕಾಗಲಿ, ಪೂರ್ಣಿಮಾ ಅವರಾಗಲಿ ಯಾರು ಪ್ರತಿಯೊಬ್ಬರು ಏಕವಚನ ಯಾರನ್ನೂ ಕರಿತಿರ್ಲಿಲ್ಲ. ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಡೋರಲ್ಲಿ. ಕರೆಕ್ಟ್. ಅದು ಒಂದು ದೊಡ್ಡ, ಅದಕ್ಕೆ ಹೇಳೋದು ದೊಡ್ಡ ಮನೆ ಅನ್ನೋದೇನಕ್ಕೆ ಅಂದರೆ ದೊಡ್ಡ ಮನಸ್ಸು, ದೊಡ್ಡ ಗುಣ. ಹೌದು ಸರ್. ಆರಂಭದ ದಿನಗಳಲ್ಲಿ ಬಂದಾಗ ನಿಮಗೆ ಅನಿಸಿದ್ದು ತಾರತಮ್ಯ ಇದೆ ಇಲ್ಲಿ ಇಂಡಸ್ಟ್ರಿನಲ್ಲಿ ಅಂತ ಯಾವ ಥರ ಅನಿಸೋ ಸರ್? ಇಲ್ಲ ಬಸ್, ಆ ಥರ ಏನಿರಲಿಲ್ಲ. ಗುಂಪುಗಾರಿಕೆ ಇತ್ತ ಹೋಗ್ಲಿ ಆಗ? ಅಂದ್ರೆ ಆಗ ಕಾಂಪಿಟೇಷನ್ ಅಂದ್ರೆ ಈಗ ಬಸ್ ಈಗಿರ್ಬಹುದು, ನಮ್ಮ ಟೈಮಲ್ಲಿ ಇರಲಿಲ್ಲ ಬಸ್. ನಮ್ಮ ಟೈಮಲ್ಲಿ ಕ್ಯಾಮ್ರಾಮನ್ ಅಷ್ಟೇ ನೆಗೆಟಿವ್ ಅಲ್ಲ, ನೆಗೆಟಿವ್ ಭಾಳ ಇದ್ದಿತ್ತು. ಆಮೇಲೆ ಡೈರೆಕ್ಟರ್ಗಳು ಹಾಗೆ ಇದ್ರು. ಆ ಡೈರೆಕ್ಟರ್ ಅಂದ್ರೆ ಆ ಕ್ಯಾಮ್ರಾಮನ್ ಫಿಕ್ಸು, ಈ ಡೈರೆಕ್ಟರ್ ಅಂದ್ರೆ ಈ ಕ್ಯಾಮ್ರಾಮನ್ ಫಿಕ್ಸು, ಅಷ್ಟೇ ಬೆರಳೆಂಟ್ಕೆನೆ ಇದ್ದಿದ್ದು. ಆಗ ಒಳ್ಳೊಳ್ಳೆ ಡಿಸ್ಕಸ್, ಒಂದು ಹೆಲ್ತಿಯಾಗಿ ಡಿಸ್ಕಸ್ ಮಾಡ್ತಿದ್ದು. ಕರೆಕ್ಟ್. ಲೊಕೇಶನ್ಸ್ ನೋಡ್ತೀವಿ. ಈಗ ನಮಗೆ ಸುಮಾರು ಜನ ಬರ್ತಾರೆ, ಕಥೆನೇ ಹೇಳಲ್ಲ, ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಹಂಗಲ್ಲ, ನಾವು ಅದ್ರ ಬಗ್ಗೆ 3 ತಿಂಗಳು ಪ್ರತಿ ಸೀನು ಡಿಸ್ಕಸ್ ಮಾಡ್ತಿದ್ದೋ. ಈ ಸೀನ್ ಎಲ್ಲಿ ಶೂಟ್ ಮಾಡಬೇಕು, ಯಾವ ಮೂಡಲ್ಲಿ ಇರಬೇಕು, ಮೂಡಲ್ಲಿ ಯಾವ ಥರ ಲೈಟಿಂಗ್ ಮಾಡಬೇಕು, ನಾವಾಗಲೇ ಡಿಸ್ಕಸ್ ಮಾಡ್ಕೊತಿದ್ದೋ. ಈಗ ಏನಿಲ್ಲ, ಈಗ ಸ್ವಲ್ಪ ಚೇಂಜ್ ಆಗಿದೆ. ಈಗ ನೀವು ಹೊಸಬ್ರ ಜೊತೆಗೂ ಮಾಡಿದಿರಿ, ಹಳಬ್ರ ಜೊತೆಗೂ ಕೆಲಸ ಮಾಡಿರಿ. ಸೊ ವ್ಯತ್ಯಾಸಗಳು ಏನು ಕಂಡ್ಕೊಂಡ್ರಿ ಅಂತ ಹೊಸಬ್ರು ಮತ್ತು ಹಳಬ್ರು? ನಾನು ಮಾಡಿದಾಗೆಲ್ಲ, ಈಗ ನೋಡಿ ನಾವು ಮಾಡಿದಾಗ ಪ್ರೇಮೋ ಹೊಸ ಡೈರೆಕ್ಟ್ರು, ಬಿಟ್ಟರೆ ನಮ್ಮ ರಾಘವ ಲೋಕಿ, ಅದನ್ನ ತುಂಬಾ ಜನರ ಜೊತೆ ನಾನು ಹೊಸಬ್ರ ಜೊತೆ ನಾನು ವರ್ಕ್ ಮಾಡಿರೋದು. ಬಟ್ ಅವರ ಟ್ಯಾಲೆಂಟ್ ಅವ್ರು ಇರ್ತಿತ್ತು. ಆಮೇಲೆ ನಾನು ಮೈಂಡ್ಗೆ ಏನು ತಗೊಳ್ತಿದ್ದೆ ಅಂದ್ರೆ, ಈಗ ಅವರು ಒಂದು ಸಬ್ಜೆಕ್ಟ್ ಮಾಡಿರ್ತಾರೆ, ಆ ಸಬ್ಜೆಕ್ಟ್ ಮಾಡಕ್ಕೆ 6 ತಿಂಗಳು ತಗೊಂಡಿರ್ತಾರೋ, ವರ್ಷ ತಗೊಂಡಿರ್ತಾರೋ ನಮಗೆ ಗೊತ್ತಿಲ್ಲ. ಆ ಸಬ್ಜೆಕ್ಟ್ ಅವರು ಮಾಡಿದಾಗ ನಾವು ಅವ್ರಿಗೆ ಅವ್ರು ಏನು ಅನ್ಕೊಂಡಿರ್ತಾರೆ ಬಸ್ 100% ನಾವು 200% ಇದು ಮಾಡಬೇಕು. ಕರೆಕ್ಟ್. ಒಂದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅದಕ್ಕೆ 10 ತಕ್ಕೊಡ್ಬೇಕು ನಾವು. ಅವ್ರು 1 ಶಾಟ್ ಹೇಳಿದ್ರೆ ನಾವು 10 ಶಾಟ್ ತಕ್ಕೊಡ್ಬೇಕು ಬಸ್. ಇಟ್ಕೋ ಯೂಸ್ ಆಗುತ್ತಿದ್ದು. ಕರೆಕ್ಟ್. ನಾವು ಅವ್ರಿಗೆ ಎಷ್ಟು ಡೈರೆಕ್ಟರ್ಗೆ ಹೆಲ್ಪ್ ಮಾಡ್ತೀವಿ, ಅದು ಅಂದ್ರೆ ನಮ್ಮ ವೃತ್ತಿ ಅದು. ಇವಾಗ ಕ್ಯಾಮ್ರಾಮನ್ನು ಏನು ಡೈರೆಕ್ಟರ್ ಹೇಳ್ತಾರೆ ಶಾಟ್ ತಕ್ಕೊಡ್ಬೇಕು, ಅದನ್ನ ಬ್ಯೂಟಿಫುಲ್ ಆಗಿ ತಕ್ಕೊಡ್ಬೇಕು. ಓಕೆ. ಇಷ್ಟು ವರ್ಷದ ಸಿನಿಮಾ ಪಯಣದಲ್ಲಿ ನಿಮಗೆ ತುಂಬ ಕಾಡಿದಂಥ ಸಿನಿಮಾ ಯಾವುದು ಸರ್? ತುಂಬ ಕಾಡಿದ್ದು ಅಂದರೆ ಒಂದು ಕರಿಯ, ಜೋಗಿ, ಎರಡೇ ಸಿನಿಮಾ. ಈ 2 ಸಿನಿಮಾ ನಿಮಗೆ ಬೇರೆ ಥರದ ಲೈಫ್ ಕೊಟ್ಟಿದ್ದು ಅಲ್ವಾ? ಇವತ್ತೇನಾದ್ರು ಸೀನು ಅಂತಂದರೆ ಒಂದು ಕರಿಯ, ಜೋಗಿ. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ವಾಸ, ನಮ್ಮ ಊರೆಲ್ಲ ಅಜಿತ್ತೂರಾಗಿದ್ರು, ಹೋಗಿದ್ದೆ. ನಂದು ನಮ್ಮ ಮಾವರು ಪೇಪರ್ ತಂದರು. ಓಕೆ. ಪಿರಾಪಟ್ಟ ಅಂದ್ಬಿಟ್ಟು ಮೈಸೂರು ಇದರಲ್ಲಿ ನಮ್ಮ ಅವ್ರ ಪೇಪರ್ ತಂದರು. ಪೇಪರ್ ಒಂದು ಆರ್ಟಿಕಲ್ ಬಂದಿದೆ, ನನಗೆ ಗೊತ್ತಿಲ್ಲ ವಾಸ. ಆ ಇದರಲ್ಲಿ ಕರಿಯ ಸಿನಿಮಾ ಬಗ್ಗೆ ಎಲ್ಲ ಬರ್ದಿದ್ದಾರೆ. ನಿಮ್ಮ ಫೋಟೋ ಹಾಕಿ ಬರ್ದಿದ್ದಾರೆ. ಫೋಟೋ ಹಾಕಿ ಫಸ್ಟ್ ಟೈಮು ನೋಡಿ. ಅದರಲ್ಲಿ ಬೇರೆ ಮೆಕನೈಸ್ ಗೋಲ್ಡ್ಗೆ ಅಂದ್ಬಿಟ್ಟು ಹೋಲಿಸಿ ಬರ್ದಿದ್ರು ವಿಮರ್ಶೆ. ಅಂದರೆ ನನಗಿಂತ ನಮ್ಮ ಫ್ಯಾಮಿಲಿಗೆ ತುಂಬ ಖುಷಿ ಇಂಪ್ಯಾಕ್ಟ್ ಆಯ್ತು. ನೋಡಿ, ನಾವು ಇಷ್ಟೆಲ್ಲ ಓದಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ಒಂದು ಪೇಪರ್ ಬಂದಿಲ್ಲ, ಈ ಸ್ಟೇಜಲ್ಲಿ ಬಂತಲ್ಲ ಪೇಪರ್ಲಿ ಅಂತ. ಅದು ಒಂದು ನಮಗೆ ಮರೆಯಲಾಗದ ಘಟನೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ರೆ ಅದೇ. ಈಗ ಆಗ ನೀವು ಕಂಡಂಗೆ ಸಿನಿಮಾ ರಂಗ ಹೇಗಿತ್ತು, ಈಗ ನೀವು ನೋಡ್ತಾನೆ ಇದ್ದೀರಿ, ಈಗ ಹೇಗಿದೆ? ಆ ಎರಡೂ ಹೋಲಿಸಿದ್ರೆ ಇದು ಒಂದು ಆ ದಿನಗಳೇ ಗೋಲ್ಡನ್ ಡೇಸ್ ಅಂತಲೂ ಹೇಳ್ಕೊಳಂಗಿಲ್ಲ ಬಾಸ್. ನಮ್ಮ ಟೈಮು ಒಂಥರ ಗೋಲ್ಡನ್ ಡೇಸ್ ಅಂತಾರಲ್ಲ, ಅದು ಗೋಲ್ಡನ್ ಡೇಸು. ಪ್ರತಿಯೊಬ್ಬರು ಒಂದು ಆರ್ಟಿಸ್ಟ್ ಆಗಲಿ, ಪ್ರತಿಯೊಂದು ಅನ್ಯೂನ್ಯತೆ ಇತ್ತು. ಪ್ರತಿಯೊಬ್ಬರು ಒಂದೊಂದು ಇದಕ್ಕೂ ಫೈಟ್ ಇತ್ತು. ನಾನು ಹಿಂಗೆ ಮಾಡೋದು, ನೀ ಹಿಂಗೆ ಮಾಡಬೇಕು, ಅವೆಲ್ಲ ಒಂದು ಹೆಲ್ತಿ ಆರೋಗ್ಯಕರವಾಗಿತ್ತು. ಈಗ ಸ್ವಲ್ಪ ಚೇಂಜ್ ಆಗಿದೆ ಅನ್ಸುತ್ತೆ. ಈಗೆಲ್ಲ ಅಂದರೆ ಸ್ಟಾರ್ಟ್ ಮುಗಿದ ತಕ್ಷಣ ಕ್ಯಾರವನ್ಗೆ ಹೋಗಿರ್ತಾರೆ. ಇಲ್ಲಿ ಅವರು ಆಪೋಸಿಟ್ ಏನು ಮಾಡಿದ್ರು ಏನೂ ಗೊತ್ತಿರಲ್ಲ. ಇಲ್ಲಿ ಬಂದಾಗ ಇವ್ರು ನಾವು ಡೈರೆಕ್ಟ್ ಏನು ಹೇಳ್ಕೊಡ್ತಾರೆ ಅಷ್ಟು ಮಾಡ್ತಾರೆ. ಅದು ತಪ್ಪು. ಕೂತ್ಕೋಬೇಕು. ಒಂದು ಕ್ಯಾರವನ್ಗೆ ಯಾವಾಗ ಹೋಗ್ತಾರೆ ಅಂದರೆ ಒಂದು ಊಟಕ್ಕೆ ಹೋಗ್ತಾರೆ, ಒಂದು ಮೇಕಪ್ ಹೋಗ್ತಾರೆ, ಬಿಟ್ಟರೆ ಕ್ಯಾಮ್ರಾ ಹತ್ರ ಕೂತ್ಕೊಂಡ್ರೆ ಆಪೋಸಿಟ್ ಏನು ಮಾಡ್ತಾ ಇರ್ತಾರೆ, ನಾನು ಏನು ಅದಕ್ಕೆ ಕೌಂಟ್ರ್ ಕೊಡ್ಬೋದು, ಅದನ್ನು ಗೊತ್ತಾಗುತ್ತೆ. ಈಗೆಲ್ಲ ಒಂದು ಸಿನಿಮಾ ಆದ ತಕ್ಷಣ ಏನೋ ಆಗಿಬಿಟ್ಟಿರ್ತಾರೆ, ಏನೋ ಆಗಿರುತ್ತೆ. ಓಕೆ. ನಿಮ್ಮ ಈ ಲೈಫಲ್ಲಿ ಇಷ್ಟು ದಿನಗಳ ಸಿನಿಮಾ ರಂಗದ ಲೈಫಲ್ಲಿ ಯಾವತ್ತಾದರೂ ಒಂದು ಸಿನಿಮಾ ಕೈ ತಪ್ಪಿದ್ದುಂಟಾ, ಅದು ಮಾಡಬೇಕಿತ್ತು, ಮಿಸ್ ಆಯಿತು? ಖಂಡಿತ ಇದೆ ಆ ಥರ ಒಂದು. ಅಂದರೆ ವಂಶಿ ಸಾರ್ದು ಮನೇಲೆಲ್ಲ ಓಕೆ ಆಗುತ್ತೆ, ಅಕ್ಕವರೆಲ್ಲ ಓಕೆ ಆಗುತ್ತೆ. ಶಿವಣ್ಣ ಇಲ್ಲ ಸೀನೇ ಮಾಡಬೇಕು ಅಂತ ಮಾಡಬೇಕು. ನನಗೆ ಶಿವಣ್ಣನಿಂದ ಫೋನ್ ಬರುತ್ತೆ, ನೀನೇ ಮಾಡ್ಬಿಡ, ಸೀನು ಹಿಂಗಾಗಿದೆ, ಮನೇಲಿ ಫಿಕ್ಸ್ ಆಗಿದೆ, ವಂಶಿ ನೀನೇ ಮಾಡ್ಬಿಡಮ್ಮ ಅಂತಾರೆ. ಅಷ್ಟಾಗ ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಮ ಚೆನ್ನಣ್ಣನು ಹೇಳ್ತಾರೆ, ಹಿಂಗಾಗಿದೆ, ಹಿಂಗೆ ಬಂದು ಅಡ್ವಾನ್ಸ್ ತಗೊಬಿಡಮ್ಮ ಅಂತಾರೆ. ನನಗೆ ಬೇರೆ ಸಿನಿಮಾ ಇರುತ್ತೆ, ಇಲ್ಲಿ ಡೈರೆಕ್ಟ್ರು ಫಸ್ಟ್ ಟೈಮು
ಅವರು ಹೊಸ್ದಾಗಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ನಾನು ನೀವು ಹೋಗ್ಬಿಟ್ರೆ ಹೆಂಗೆ, ನಿಮ್ಮನ್ನೇ ಇದು ಮಾಡ್ಕೊಂಡಿದ್ದೀನಿ ಅಂತ. ಆ ಒಂದು ಫ್ರೆಂಡ್ಶಿಪ್ ಇದ್ರಲ್ಲಿ ನಾನು ಏನು ಮಾಡ್ತೀನಿ, ಅಪ್ಪು ಸರ್ ಸಿನಿಮಾನ ಬಿಟ್ಬಿಡ್ತೀನಿ. ಇದು ಬದ್ಧತೆ, ಇದು ನನ್ನ ಇದು ಬದ್ಧತೆ ಅಂದ್ರೆ ಅಲ್ಲಿ ಕಮಿಟ್ಮೆಂಟ್. ನಾವು ಮಾತು ಕೊಟ್ಟಿದ್ದೀವಿ ಹೊಸಬ್ರು ಸಿನಿಮಾ ಅಂತ ಹೇಳಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ನಾನು ಬಿಟ್ಟು ಹೋಗಿಲ್ಲ. ಕೊನೆಗೆ ಶಿವಣ್ಣನು ಹೇಳ್ತಾರೆ, ಇಲ್ಲಮ್ಮ ಅಲ್ಲಿ ಯಾರನ್ನ ಬೇರೆ ಕ್ಯಾಮ್ರಾಮನ್ ಇದು ಮಾಡಿ ನೀನು ಇದು ಮಾಡಮ್ಮ ಅಂತಾರೆ. ಶಿವಣ್ಣನು ಪಾಪ ಸಪೋರ್ಟ್ ಮಾಡ್ತಾರೆ, ಬಟ್ ನಾನು ಡೈರೆಕ್ಟರ್ ಬಿಟ್ಟು ಹೋಗಲ್ಲ, ಪರವಾಗಿಲ್ಲ ಇದಾಗಲಿ ಅಂತ. ಅದೊಂದು ನನಗೆ ಕೊರತೆ ಇತ್ತು. ಅದನ್ನ ಅಪ್ಪು ಸಾರೇ ಒಂದ್ಸಲ ಇದು ಮಾಡ್ತಾರೆ. ಒಂದು ಬಾಂಬೆ ಅನ್ನೋ ಒಂದು ಮೊಬೈಲ್ ಯಾಡ್ ಬರುತ್ತೆ, ಯಾಡ್ ಬಂದಾಗ ಅಲ್ಲಿ ಇಬ್ರು, ಇಲ್ಲಿ ಕರ್ನಾಟಕದಲ್ಲಿ ಇಬ್ರು ಕ್ಯಾಮ್ರಾಮನ್ ಫಿಕ್ಸ್ ಮಾಡ್ತಾರೆ, ನಾನೊಬ್ರು ಮತ್ತು ಇನ್ನೊಬ್ರು. ಕೊನೆಗೆ ಅಪ್ಪು ಸರ್ ನನ್ನ ಸೆಲೆಕ್ಟ್ ಮಾಡ್ತಾರೆ. ಒನ್ ಡೇ ಶೂಟಿಂಗು. ನನ್ಗದೊಂದು ಖುಷಿ ಇದೆ, ಮೊಬೈಲ್ ಆಡ್ ಮಾಡ್ಕೊಡ್ತೀನಿ ಅಪ್ಪು ಸರ್ದು. ಒಂದು ಒಳ್ಳೆ ಪೇಮೆಂಟ್ ಕೊಡಿಸ್ತಾರೆ, ಒಂದೇ ದಿನಕ್ಕೆ ಒಂದು ಒಳ್ಳೆ ಪೇಮೆಂಟ್ ಕೊಡಿಸ್ತಾರೆ. ನಾವೊಂದು ಏನು ಕನ್ನಡ ಸಿನಿಮಾ ಮಾಡೋ ಅಷ್ಟು ಪೇಮೆಂಟ್ ಒಂದೇ ದಿನದಲ್ಲಿ ಕೊಡಿಸ್ತಾರೆ ನನಗೆ. ಅವ್ರಿಗೊಂದು ಆಸೆ ಇತ್ತು, ನೆಕ್ಸ್ಟ್ ಮಾಡೋಣ ಅಂತ ಅಪ್ಪು ಸರ್ ಹೇಳ್ತಾ ಇದ್ರು, ಮಾಡೋಣ ಮಾಡ್ತಾ. ಆಮೇಲೆ ಸಿಗ್ದಾಗೆಲ್ಲ ಕೇಳ್ತಿದ್ರು, ಏನಾರು ಹೆಲ್ಪ್ ತಗೊಳಮ್ಮ ಅಂತಿದ್ರು. ಬಟ್ ಇನ್ನೇ ಅದು ನೀವು ಕೆಲಸ ಬಿಟ್ಟರೆ ಏನೋ ಯಾರ ಥರ ಇನ್ನೂ ತೊಗೊಂಡಿಲ್ವಲ್ಲ ಪಾಪ ಇಂಡಸ್ಟ್ರಿಯಲ್ಲಿ. ಎಸ್. ಆಮೇಲೆ ಆರಂಭದ ದಿನಗಳಲ್ಲಿ ಅಣಜಿ ನಾಗರಾಜು ನಿಮ್ಮ ಸ್ನೇಹ ಭಾಳ. ಅಣಜಿ ನಾಗರಾಜು ನೀವು ಒಂಥರ ಒಂದು ನಾಣ್ಯದ ಎರಡು ಮುಖಗಳ ಥರ ಇದ್ರಿ. ಈಗ ನೀವಾಗಲಿ, ದರ್ಶನ್ ಸರ್ ಆಗಲಿ, ಅಣಜಿ ಆಗಲಿ, ಎಲ್ಲರ ಜೊತೆಗಿದ್ದಂಥವ್ರು. ಅಣಜಿ ಅವರ ಸ್ನೇಹ ನಿಮ್ಮದು ಹೆಂಗೆ ಬಾಂಡಿಂಗ್ ಹೆಂಗೆ ಬೆಳೀತು ಅಂತ? ಮತ್ತು ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ಫಸ್ಟ್ ಫ್ರೆಂಡು ಬೆಂಗಳೂರಲ್ಲಿ ನನಗೆ ಅಣಜಿ ನಾಗರಾಜು. ಓಕೆ. ಅಣಜಿ ನಾಗರಾಜು. ಅದಾದ್ಮೇಲೆ ಸ್ಟೇ ಆಗೋದು, ನಾವು ಆಫೀಸಲ್ಲಿ ಮಲಗ್ತಿದ್ದೋ ಇಲ್ಲ ಜನರೇಟ್ರಲ್ಲಿ ಮಲಗ್ತಿದ್ದೋ. ಬೇಡ, ನಾವು ಇಬ್ಬರೇ ಸೇರಿ ಒಂದು ರೂಮ್ ಮಾಡೋಣ ಅಂತ ನಾವು ಒಂದು ರೂಮ್ ಮಾಡ್ತೀವಿ. ಅಲ್ಲಿಂದ ಇವತ್ತು ರೂಮ್ಮೇಟ್ ಆಗ್ತೀವಿ. ರೂಮ್ಮೇಟ್ ಆಗಿ ಯೂನಿಟಲ್ಲಿ ಇರ್ತೀವಿ. ಅದಾದ್ಮೇಲೆ ಅವ್ರು ಕ್ಯಾಮ್ರಾಮನ್ ಆಗ್ತಾರೆ. ಕ್ಯಾಮ್ರಾಮನ್ ಆದ್ಮೇಲೆ ನೀನು ನನ್ನ ಅಸಿಸ್ಟೆಂಟ್ ಆಗಿ ಬಂದ್ಬಿಡು ಅಂತ ಅಲೋಯಮ್ಮ ಸಿನಿಮಾಗೆ ಕ್ಯಾಮ್ರಾಮನ್ ಆಗ್ತಾರೆ. ಅಲೋಯಮ್ಮ ಏರ್ ಬಾಬು ಅವ್ರದ್ದು. ಆಮೇಲೆ ನಾನೇನು ಮಾಡ್ತೀನಿ, ಅಪ್ಪು ಸರ್ ಹತ್ರ ಹೋಗಿ ಹೇಳ್ತೀನಿ, ಸರಿ ಈ ಥರ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ಹೋಗ್ತೀನಿ, ಈ ಥರ ಅಣಜಿ ನಾಗರಾಜ್ ಜೊತೆ ಅಂದಾಗ ಅಪ್ಪು ಸರ್ ಒಂದೇ ಒಂದು ಮಾತಾಡ್ತಾರೆ, ಖುಷಿಯಮ್ಮ, ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಹತ್ತುತ್ತಾ ಇದೆಯಾ, ಹೋಗಿ ವರ್ಕ್ ಮಾಡು, ಬಟ್ ನಿನಗೆ ಯಾವತ್ತಿರು ನಮ್ಮ ಆಫೀಸಲ್ಲಿ ಒಂದು ಸೀಟ್ ನಿನಗೆ ಇರುತ್ತೆ, ನೀನು ಯಾವಾಗ ಬೇಕಾದ್ರೂ ಬಂದು ನಮ್ಮ ಆಫೀಸಲ್ಲಿ ನೀನು ಕೆಲಸ ಮಾಡ್ಬೋದು ಅಂದ್ಬಿಟ್ಟು ಖುಷಿಯಾಗಿ ಕಳಿಸ್ಕೊಡ್ತಾರೆ. ಅಲ್ಲೋದ್ಮೇಲೆ ನಾನು ಅಣಜಿ ಜೊತೆ ತುಂಬ ಸಿನಿಮಾಗೆ ನಾನು ಅವ್ರ ಅಸಿಸ್ಟೆಂಟಾಗಿ ಒಂದು 20-25 ಸಿನಿಮಾಗೆ ಅಸಿಸ್ಟೆಂಟಾಗಿ ಮಾಡ್ತೀನಿ. ಮತ್ತು ನಾವು ದರ್ಶನ್ ಸಾರು, ಅಣಜಿ ಎಲ್ಲ ಒಂದು ಸರ್ಕಲ್. ಆಮೇಲೆ ಅಣಜಿ ಅವರಿಗೆ ದರ್ಶನ್ ಅವರು ಡೇಟು ಕೊಡ್ತಾರೆ, ಒಂದು ಸಿನಿಮಾನು ಮಾಡ್ತಾರೆ, ಶಾಸ್ತ್ರಿ ಅಂತ. ಆ ಸಿನಿಮಾಗೂ ನೀವು ಕೆಲಸ ಮಾಡಿರ್ತೀರಿ ಜೊತೆಗೆ? ಇಲ್ಲ, ಅದೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಜೋಗಿ ನಡೀತಾ ಇರುತ್ತೆ. ಆ ಟೈಮಲ್ಲಿ ಜೋಗಿ ಆಗುತ್ತೆ. ಆಮೇಲೆ ಎರಡನೇ ಸಿನಿಮಾ ಬಂದು ಸ್ನೇಹ ಪ್ರೀತಿನ, ಅದನ್ನ ನಾನು ವರ್ಕ್ ಮಾಡ್ಕೊಡ್ತೀನಿ ಜೊತೆಗೆ. ಮೈಸೂರು ಎಪಿಸೋಡ್, ಲಲಿತ್ಮಲ್ ಎಪಿಸೋಡ್ ಎಲ್ಲ ನಾನು ಫುಲ್ ಮಾಡ್ಕೊಡ್ತೀನಿ. ಎಸ್. ಎಲ್ಲ ಆದಮೇಲೂ ಕೂಡ ದರ್ಶನ್ ಅವರು ನಿಮಗೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ, ಸಿನಿಮಾ ಮಾಡೋ ಸೀನು ಅಂತ. ಅದು ಎಲ್ಲಿಗೆ ಬಂತು ಸರ್? ಅದು ತಯಾರಿ ನಡೆದಿತ್ತು? ನಿಮ್ಗೆ ಯಾರು ಹೇಳಿದ್ದು ಸರ್ ಇದು? ನನಗೆ ಗೊತ್ತು, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಿಂಗೆ ಮಾತುಕತೆ ಆಡಬೇಕಾದ್ರೆ ಹೇಳಿದರು ಅವರು. ಹೌದೌದು, ಮಾತಾಡುವಾಗ ಎಲ್ಲ ಹೇಳಿದರು. ಒಂದಿಷ್ಟು ಇಲ್ಲ ನೆಕ್ಸ್ಟ್ ಯಾವ ಸಿನಿಮಾ ಇದ್ದಾವೆ ಅಂತ ಹೇಳಿದಾಗ ಒಂದಿಷ್ಟು ಜನಗಳದ್ದು ಹೆಸರು ಹೇಳಿದರು. ಅವಾಗ ನಿಮ್ಮ ಹೆಸರು ಕೂಡ ಬಂದಿತ್ತು, ಸೀನು MR ಸೀನು ಅವರಿಗೆ ಒಂದು ಸಿನಿಮಾ ಮಾಡಿಕೊಡ್ಬೇಕು ಅಂತ. ಸೊ ಅದ್ರ ಬಗ್ಗೆ ಇಲ್ಲಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರು ಸರ್? ಫಸ್ಟ್ ಆಗಿ ಈಗ ನಾನು ಯಾವ ಮಾಧ್ಯಮ ಹತ್ರನೂ ಹೇಳಿಲ್ಲ, ಅದು ನಮ್ಮ ಒಳಗಿತ್ತು. ನನಗೆ ಒಂದು ಆಸೆ ತೋರಿಸಿದ್ದೆ ಅವರು, ಮಾಡುವ ಸಿನಿಮಾ ನೀ ಎಷ್ಟು ಅಂತ ಕಷ್ಟ ಬೀಳ್ತೀಯ, ನಾ ಡೇಟ್ ಕೊಡ್ತೀನಿ, ಫ್ರೀ ಡೇಟ್ ಮಾಡು ಅಂತ. ನನಗೆ ಯಾವ ಅಂದರೆ ಈಗಲ್ಲ, ನನಗೆ ಕಲಾಸಿಪಾಳ್ಯದಿಂದನೇ ಹೇಳಿದ್ರು. ಓಕೆ. ತುಂಬಾ ವರ್ಷದಿಂದನೇ ನಿನ್ಗೋಸ್ಕರ ಒಂದು ಡೇಟ್ ಇದೆ, ಮಾಡು ಅಂತ. ಬಟ್ ನಾನು ಕ್ಯಾಮ್ರಾಮನ್ ಆಗಿ ಬ್ಯುಸಿ ಆಗಿದೆ, ಆಗಲಿಲ್ಲ. ಕೊನೆಗೆ ಎಲ್ಲ ಒಂದು ಇದಾದ್ಮೇಲೆ ನನಗೂ ಅನಿಸ್ತು, ಸಾಕು ಪ್ರೊಡಕ್ಷನ್ ಮಾಡೋಣ ಆಯ್ತು ಅಂದ್ಬಿಟ್ಟು ಅವ್ರ ಹತ್ರ ಅಲ್ಲ ಮಾತಾಡ್ತಾ 2 ನಿಮಿಷ ಯೋಚನೆ ಮಾಡಿಲ್ಲ. ನಾನು ಯಾವತ್ತು ಹೇಳಿದೆ, ಪ್ರಿಪೇರ್ ಆಗುವ ಡ್ಯೂ ನೆಕ್ಸ್ಟ್ ಡೇ ನಿನಗೆ ಅಂತ ಹೇಳಿದ್ರು. ಬಟ್ ಇದರಲ್ಲಿ ಸ್ವಲ್ಪ ಈ ಕೋವಿಡ್ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ಸಮಥಿಂಗ್ ಪ್ರಾಬ್ಲಮ್ ಆಯಿತು. ಅದನ್ನ ಸ್ವಲ್ಪ ನಮ್ಮದು ಮುಂದೆ ಹೋಗಿದೆ. ಅಂದರೆ ಇಷ್ಟೊಂದು ಸಿನಿಮಾ ಆಗಿರೋದು, ಪ್ರೊಡಕ್ಷನ್ ಆಗಿರೋದು, ಒಟ್ಟು ರೆಡಿ ಅಂತೂ ಇದೆ. ಈಗ ಅವ್ರ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದು ಎಲ್ಲ ಆದ್ಮೇಲೆ ಸಿನಿಮಾ ಅಂತೂ ಮಾಡೋದು ನಿಜ. ನೀವು ರೆಡಿ ಇದ್ದೀರಿ? ಖಂಡಿತ. ತುಂಬ ಲಾಂಗ್ ಟೈಮು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅದಕ್ಕೆ ತಯಾರಿನೇ ದೊಡ್ಡದಿರುತ್ತೆ. ಸೊ ಈಗ ಆಲ್ರೆಡಿ ನೀವು ಒಂದಿಷ್ಟು ತಯಾರಿಗಳು ಮಾಡ್ಕೊಂಡು ರೆಡಿ ಇದ್ದೀರಿ. ರೆಡಿ ಬಂದಾಗ ಹೋಗಿ ಮಾತಾಡಿ ಎಸ್ ಅಂದರೆ ಹೋಗೋದು ಆನ್ ಫ್ಲೋರ್. ಓಕೆ. ಅಂದರೆ ಪ್ರೊಡಕ್ಷನ್ ಜೊತೆ ಕ್ಯಾಮ್ರಾ ನಡೀತೀರಾ ಹೇಗೆ ಅಂತ ಸೀನ್ ಅವರು, ಅಥವಾ ಹೊಸಬ್ರಿಗೆ ಯಾರಿಗಾರ ಅವಕಾಶ ಕೊಡ್ತೀರಾ? ಇಲ್ಲ, ಈಗ ನೀವು ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಅದು ದರ್ಶನ್ ಸರ್ ಹೇಳಿದ್ದು. ಯಾಕೆಂದ್ರೆ ಈಗ ನೀನು ಕೇಳಿದ್ರು ಕ್ಯಾಮ್ರಾಮನ್ ಯಾರು ಅಂದ್ರು, ನಾವು ಬಿಟ್ಕೊಡಕ್ಕಾಗಲ್ಲ, ನಾನೇ ಕ್ಯಾಮ್ರಾಮನ್ ಅಂದೆ. ಈಗ ಒಂದು ಪ್ರೊಡ್ಯೂಸರ್ ಆಗಿರ್ತೀಯ, ಒಂದು ಕ್ಯಾಮ್ರಾಮನ್ ಆಗಿ ಮಾಡ್ತೀಯ, ಬಟ್ 2 ಕಡೆನೂ ಇದು ಮಾಡ್ಬೇಕಾಗುತ್ತೆ. ಈಗ ನೀನೊಂದು ಫ್ರೇಮಿಂಗು ಇದು ಮಾಡ್ಬೇಕಾದ್ರೆ ನಿನ್ಗೆಲ್ಲೋ ಮೈಂಡ್ ಬೇರೆ ಕಡೆ ಇರುತ್ತೆ. ದುಡ್ಡು ತರಬೇಕು, ಇಲ್ಲ ಇದು ಮಾಡಬೇಕು, ಡೇಟ್ ತರಬೇಕು, ಲೊಕೇಶನ್ ನೋಡ್ಬೇಕು ಅಂತ. ಅದಕ್ಕೆ ನೀನು ಪ್ರೊಡ್ಯೂಸರ್ ಆಗಿರೋ, ಒಳ್ಳೆ ಕ್ಯಾಮ್ರಾಮನ್ ಹಾಕ್ಬಿಡು ಅಂದ್ರೆ ಓಕೆ, ಒಳ್ಳೇದೇ ನಮಗೂ.
ಈಗ ಒಂದು ಕ್ಯಾಮ್ರಾಮನ್ ಒಂದು ಒಳ್ಳೆ ಕ್ಯಾಮ್ರಾಮನ್ ಇದು ಮಾಡಿ ನಾವು ಒಂದು ಪ್ರೊಡಕ್ಷನ್ ನೋಡ್ಕೊಂಡು ಆರಾಮಾಗಿರ್ಬೋದು. ಪ್ರೊಡ್ಯೂಸರ್ ಥರ ಇರೋ ನೀನು ಅಂತ ಹೇಳಿ ಹೇಳಿದ್ರು. ಒಟ್ಟು ಲೈನಪ್ಪಲ್ಲಿ ನಿಮ್ಮದು ಒಂದು ಇದೆ ಈಗ ಇದೆ. ಎಸ್ ಸರ್. ಯಾವ ಮಾಧ್ಯಮ ಹತ್ರ ಹೇಳಿಲ್ಲ. ಒಳ್ಳೇದಾಯ್ತು ಸರ್. ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಟ್ಟರು ನಮ್ಮ ಸೀನವರು, ದರ್ಶನ್ ಅವರು ಒಂದು ಫ್ರೀ ಡೇಟ್ ಕೊಟ್ಟಿದ್ದಾರೆ. ಸೊ ಅವರು ಸಮಸ್ಯೆಗಳನ್ನೆಲ್ಲ ಮುಗಿಸ್ಕೊಂಡು ಬಂದಾದ ನಂತರ ಖಂಡಿತವಾಗಿಯೂ MRCನೂ ಪ್ರೊಡ್ಯೂಸರ್ ಆಗ್ತಾರೆ. ಅದು ಖುಷಿ. ಯಾಕಂದರೆ ಒಬ್ಬ ಸ್ಟಾರ್ನ ಸಿನಿಮಾ ನಿರ್ಮಾಣ ಮಾಡೋದಿದೆಯಲ್ಲ, ಅದು ದೊಡ್ಡ ಸಾಹಸ ಸರ್, ಸುಮ್ಮನೆ ಅಲ್ಲ. ಆಮೇಲೆ ದರ್ಶನ್ ಅಂತವ್ರು ನಿಮಗೆ ಡೇಟ್ ಕೊಡ್ತೀನಿ ಅಂತಂದ್ರೆ ಸುಮ್ಮನೆ ಅಲ್ಲ, ನಿಮ್ಮ ಅವರ ಸ್ನೇಹ, ಇಷ್ಟು ವರ್ಷದ ಒಡನಾಟ, ಆ ಒಂದು ಪ್ರೀತಿ ಇರುತ್ತೆ. ಸೊ ಹಂಗಾಗಿ ಅವರು ಯಾವತ್ತೂ ಸ್ನೇಹಜೀವಿ ದರ್ಶನ್ ಅವರು. ಹಾಗಾಗಿ ನಿಮ್ಮನ್ನು ತುಂಬ ಹಚ್ಕೊಂಡರು ಕೂಡ ಅವರು. ಯಾಕಂದರೆ ನೀವು ಹೋಗೋ ಬರೋ ಸ್ನೇಹಿತರು ಆಗಿದ್ದನ್ನು ನೋಡೋದ್ರಿಂದ ಅದೊಂದು ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಒಳ್ಳೆ ಸಿನಿಮಾ ಮಾಡಿ ಅಂತ ಹೇಳ್ತಾ, ಈ ನಡುವೆ ಪ್ರೇಮ್ ಅವ್ರ ಸಿನಿಮಾ 2 ಸಿನಿಮಾ 3 ಸಿನಿಮಾ ಮಾಡ್ತೀರಿ. ಅದಾದಮೇಲೆ ಅವ್ರು ನಿಮಗೆ ಮತ್ತೆ ಕನೆಕ್ಟ್ ಆಗಲ್ಲ. ಟೋಟಲ್ ನಾನು 4 ಸಿನಿಮಾ ಮಾಡ್ತೀನಿ ಅವ್ರ ಜೊತೆ. 4 ಸಿನಿಮಾ ಕರಿಯಾ, ಎಕ್ಸ್ಕ್ಯೂಸ್ ಮಿ, ಜೋಗಿ, ಪ್ರೀತಿಯ ಮೇಲೆ ಮಾಡಿದ್ಮೇಲೆ ನಾನೇ ಪ್ರೇಮ್ಗೆ ಹೇಳ್ತೀನಿ, ಪಾಪ ಪ್ರೇಮ್ದು ಇದ್ರಲ್ಲಿ ಏನು ತಪ್ಪಿಲ್ಲ. ಮೊನ್ನೆನೂ ಸೆಟ್ ಹೋದಾಗ ಅದೇ ಹೇಳ್ದ, ನನ್ನ ಬಿಟ್ಟು ಯಾಕೆ ನಮ್ಮ ಯಾಕೆ ನಾನು ಬಿಟ್ಟು ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಅಂತ. ಬಟ್ ನಾನೇ ಹೊರಗೆ ಬಂದಿದ್ದು. ಯಾಕಂದ್ರೆ 2 ವರ್ಷ 3 ವರ್ಷ ಒಂದು ಸಿನಿಮಾ ಮಾಡ್ತಿದ್ರು. 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಅಂತ ಒಂದ್ಸಲ ಪರ್ಸನಲ್ ಆಗೇನೆ ಹೇಳ್ದೆ, ಇಲ್ಲಪ್ಪ ಆಗಲ್ಲ. ಈಗ ಇಂಡಸ್ಟ್ರಿಯಲ್ಲಿ ಅಂದ್ರೆ ಪ್ರೇಮ್ ಅಂದ್ರೆ ಸೀನು ಅಂದ್ರೆ ಪ್ರೇಮ್ ಆಗಿದೆ. ಕರೆಕ್ಟ್. ಈಗ ನನಗೂ ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ನೀನು ಬೇರೆ ಬೇರೆ ಕ್ಯಾಮ್ರಾಮನ್ ಜೊತೆ ಕೆಲಸ ಮಾಡು ಅಂದ್ಬಿಟ್ಟು ನಾನೇ ಹೇಳಿ ಬಂದೆ. ಬಟ್ ಒಂದು ತಿಂಗಳು ಅವ್ನು ನಂಬಿರ್ಲಿಲ್ಲ, ಪ್ರೇಮು ನಂಬಿರ್ಲಿಲ್ಲ. ರಾಜ್ ಸಿನಿಮಾ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಯಾಕೆ ಫೋನ್ ಮಾಡಿದ್ರು, ಯಾಕೆ ಬರ್ತಾ ಇಲ್ಲ ಆಫೀಸ್ಗೆ ಅಂತ. ಇಲ್ಲ, ನೀ ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ ಸ್ಟಾರ್ಟ್ ಆಗ್ಬಿಡುತ್ತೆ, ಬಂದ್ಬಿಡು ಅಂತ. ಸಾರಿ ಗುರುವೆ, ಬೇಜಾರ್ ಮಾಡ್ಕೋಬೇಡ, ನೀ ಬೇರೆ ಕ್ಯಾಮ್ರಾ ಇಟ್ಕೊಂಡು ಮಾಡು, ನಾನು ಈ ತರ ಕಮಿಟ್ ಆಗ್ಬಿಟ್ಟಿದ್ದೀನಿ ಅಂತ ಒಂದು 3 ಸಿನಿಮಾ ಕಮಿಟ್ ಆಗ್ಬಿಟ್ಟಿದೆ. ಆಯ್ದ್ರಲ್ಲೇ ಇವತ್ತಿಗೂ ಪ್ರೇಮಿಗೂ ನಮ್ದು ಸಂಬಂಧ ತುಂಬಾ ಚೆನ್ನಾಗಿದೆ. ಈಗ ಮೆಸೇಜ್ ಮಾಡ್ತಾರೆ ನೋಡ್ಬೇಕು ಅಂದ್ರೆ ಹೋಗ್ತೀನಿ ಆಫೀಸ್ಗೆ, ಆ ಥರ ಎಲ್ಲ ಇದೆ. ಬಟ್ ನಾನೇ ಹೊರಗೆ ಬಂದಿದ್ದು. ಒಟ್ಟು ಸಿನಿಮಾ ಮಾಡಬೇಕು ಅಂತಂದ್ರೆ ನಿಮಗೆ ಕೆಲಸ ರೆಡಿ ಖಂಡಿತ ಮಾಡಿ ಅಂತಾರೆ. ತುಂಬಾ ನಮ್ಗೆ ನಿಮ್ಮ ತರ ಸ್ನೇಹಿತರೆ ತುಂಬಾ ಜನ ಹೇಳ್ತಾರೆ, ಇಲ್ಲ ಪ್ರೇಮ್ ಜೊತೆ ನೀವು ಪ್ರೇಮ್ ಮಾಡಿ, ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮುಂದಕ್ಕೆ ಯಾಕಂದ್ರೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟರು ನೀವು ಜೋಡಿ, ಹಂಗಾಗಿ ಅಂತ ಹೇಳಿದ್ರೆ. ಈಗ ನಾನು ಈಗ ಇನ್ನೊಂದು ಈಗ ನಮಗೂ ಪ್ರೇಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಹೌದು, ಇಬ್ಬರು ಅಡ್ಜಸ್ಟ್ ಒಂದು ಇದು. ಇವತ್ತಿಗೂ ಪ್ರೇಮ್ ಅದೇ ಹೇಳೋದು, ಸೀನು ಅಡ್ಜಸ್ಟ್ ಆದಂಗೆ ಯಾರು ಅಡ್ಜಸ್ಟ್ ಆಗಿಲ್ಲ ಕ್ಯಾಮ್ರಾಮನ್ ಅಲ್ಲಿ. ಇವತ್ತಿಗೂ ನೋಡಿ ಆಗಿಲ್ಲ. 2ನೇ ಸಿನಿಮಾ ಯಾರು ಇಲ್ಲ. ನಾನೇ 4 ಸಿನಿಮಾ ಮಾಡಿದ ಜೊತೆಲಿ. ಅವ್ರು 2ನೇ ಸಿನಿಮಾ ಇಲ್ಲ ನೋಡಿ, ಚೇಂಜ್. ಒಂದೊಂದು ಸಿನಿಮಾಗೂ ಒಬ್ಬರು ಕ್ಯಾಮ್ರಾಮನ್ ಚೇಂಜ್ ಆಗ್ತಾ ಇರ್ತಾರೆ. ನೋಡೋಣ ಮುಂದಕ್ಕೆ. ಒಂದು ಆಸೆ ಇದೆ, ಪ್ರೇಮ್ಗೂ ಇದೆ, ನನಗೂ ಇದೆ. ಕರೆಕ್ಟ್ ಸರ್. ಇಷ್ಟು ವರ್ಷದ ಈ ನಿಮ್ದೇನು ಜರ್ನಿನಲ್ಲಿ ಒಂದಷ್ಟು ಜನಗಳಿಗೆ ತಾರತಮ್ಯ ಆಗ್ತದೆ, ಅವಮಾನಗಳಾಗ್ತವೆ, ಸನ್ಮಾನಗಳಾಗ್ತವೆ, ಒಂದಿಷ್ಟು ಜನಗಳಿಗೆ ಸರಿಯಾಗಿ ಪೇಮೆಂಟ್ ಸಿಗಲ್ಲ ಇತ್ಯಾದಿ, ಬೇಸರ ಹೊರಗಾಗ್ತಾರೆ. ಎಂದಾದರೂ ಸೀನಾ ಅವರಿಗೆ ಹೇಳಿದಂಥ ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ಗಳು ಹಿಂಗೆ ಪೇಮೆಂಟ್ ಕೊಡ್ತೀನಿ ಇಷ್ಟು ಅಂತ ಹೇಳಿ ಆಮೇಲೆ ಪೇಮೆಂಟ್ ಕೊಡದೇ ಇರೋದು, ಆ ಥರದ ಘಟನೆಗಳು ಆಗಿದವಾ ಅಂತ ಬೇಸರ ಆಗಿದೆಯಾ? ಅದು ಇರುತ್ತೆ ಬಸ್, ಅದು ಕಾಮನ್. ಆಲ್ಮೋಸ್ಟ್ ನನಗೆ 90% ಏನು ಪೇಮೆಂಟ್ ಮತ್ತೆ ಎಲ್ಲ ತಲುಪಿದೆ, ಎಲ್ಲ ಕೊಡ್ತಿದ್ರೆ. ನಾವು ದುಡ್ಡುಗೋಸ್ಕರ ಕೆಲಸ ಮಾಡಲಿಲ್ಲ. ಕರೆಕ್ಟ್. ಕೆಲಸ ನಾವು ದುಡ್ಡು ನಾವು ಫೈಟೇ ಮಾಡ್ತಿರ್ಲಿಲ್ಲ. ನಮ್ಮ ಪೇಮೆಂಟ್ ಇಷ್ಟೇ ಬೇಕು ಅಂತ ನಾವು ಕೂರ್ತಿರ್ಲಿಲ್ಲ. ನಮಗೆ ವರ್ಕ್ ಮಾಡಿದ್ಮೇಲೆ ಈ ಪ್ರೊಡ್ಯೂಸರ್ ಹೆಂಗ್ ಪೇಮೆಂಟ್ ಕೇಳೋದು ಅಂತ ಇವತ್ತು ಕೇಳಬೇಕು ಅನ್ಸೋದು, ಮತ್ತೆ ನಾಳೆ ಕೇಳೋಣ. 15 ದಿನ ಆಗ್ಬಿಡ್ತಿತ್ತು. ಅಂದ್ರೆ ನಮ್ಗೆ ಒಂಥರ ಮುಜುಗರ, ಹೆಂಗ್ ಪೇಮೆಂಟ್ ಕೇಳೋದು ಅಂತ. ಕೊನೆಗೆ ಅವ್ರ ಪ್ರೊಡ್ಯೂಸರ್ಗಳು ಯಾಕೆ ಪೇಮೆಂಟ್ ಬೇಡವಂತ ಒಂದು ಅಮೌಂಟ್ ಕೊಡೋರು. ಹಂಗೆ ನಮ್ಗದು. ಆಮೇಲೆ ಕೆಲವು ಆಗಿದೆ, ಕೆಲವು ಸುಮಾರು ಎಂಡಲ್ಲಿ ನಾವೆಲ್ಲ ಡಿ ಎಲ್ಲ ಮಾಡಿ ಫಸ್ಟ್ ಕಾಪಿ ತಗೊಟ್ಮೇಲೆ ಈ ನಮ್ಗೆ ಕೆಲವು ಪರಿಸ್ಥಿತಿ ಗೊತ್ತಾಗೋಗುತ್ತೆ ಪ್ರೊಡ್ಯೂಸರ್ಗಳದ್ದು, ದುಡ್ಡೆಲ್ಲ ಖಾಲಿ ಆಗುತ್ತೆ, ಇನ್ನು ಬರಬೇಕು. ಆಗ ನಾವು ಫೈಟ್ ಮಾಡಕ್ ಹೋಗಲ್ಲ, ಸರ್ ಬಂದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ ಅಂತ. ಆ ಥರ ತುಂಬಾ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ಈ ಕರಿಯ ಸೂಪರ್ ಹಿಟ್ ಸಿನಿಮಾ ಆದಾಗ ನಿಮಗೆ ಕೊಟ್ಟ ಪೇಮೆಂಟ್ 50,000, ಅದು ಅತಿ ಹೆಚ್ಚು ಪೇಮೆಂಟು ನಿಮಗೂ ಮತ್ತು ದರ್ಶನ್ಗೂ. ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಮತ್ತೇನಾದ್ರು ಪೇಮೆಂಟ್ ಕರೆದು ಕೊಟ್ರಾ ಬಾಲರಾಜ್ ಅವರು? ಇಲ್ಲ ಬಾಸ್, ನಾವು ಒಂದ್ಸಲ ಕರೆದ್ರು. ಬಟ್ ನಾವಿಲ್ಲ, ನಾವೇನ್ ಮಾತಾಡಿದ್ರು ಬಂದಿದ್ದೇವೆ, ನಿಮ್ಗೆ ಏನೇ ಲಾಭ ಬಂದ್ರೆ ಅದು ನಿಮ್ಗೆ ಸರ್. ಈಗ ಲಾಸ್ ಆಗಿದ್ರೆ ನಾವು ಕೊಡ್ತಿದ್ವಾ, ನಮ್ಮ ಪೇಮೆಂಟ್ ಅಲ್ಲಿ ಕೊಡ್ತಿದ್ವಾ ಅಂತ. ಆ ಥರ ಹಂಗೆ ಜೋಗಿಲ್ವೇ ನಮ್ಮ ಪೇಮೆಂಟ್ ಬಿಟ್ಟು ಪ್ರೊಡ್ಯೂಸರ್ ಹತ್ರ ₹1 ನಾವು ತಗೊಂಡಿಲ್ಲ. ಆಮೇಲೆ ಅವರು ಒಂದು ಪ್ರೀತಿಯಾಗಿ ಒಂದು ನಮ್ಮ ಟೀಮ್ಗೆ ಒಂದು ಮೊಬೈಲ್ಗಳು ಇದು ಮಾಡಿದ್ರು ಹೊರತು, ಅದು ಬಿಟ್ರೆ ಇನ್ನು ಪರ್ಸನಲ್ ಆಗಿ ನಾವು ಯಾವುದೂ ಇದು ಮಾಡಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿರ್ತಾರೆ, ಲಾಭ ಬಂದಾಗ ಅವ್ರಿಗೆ ಸಂಬಂಧಪಟ್ಟ. ಯಾಕಂದ್ರೆ ದೊಡ್ಡ ಮೊತ್ತದ ಹಿಟ್ ಆಯ್ತು, ಸಿಕ್ಕಾಪಟ್ಟೆ ದುಡ್ಡು ಬಂತು. ನಾ ಕೇಳ್ಪಟ್ಟು ಎಲ್ಲ ಟೆಕ್ನಿಷಿಯನ್ಗಳಿಗೂ ಅವರೊಂದು ಗೌರವಧನ ಅಂತ ಮತ್ತೆ ಕೊಟ್ಟರು ಅಂತ ಕೇಳ್ಪಟ್ವಿ. ಅದಕ್ಕೆ ಆ ಥರ ಏನಿಲ್ಲ.
ಮೊಬೈಲ್ ಕೊಟ್ಟರು, ಮೊಬೈಲ್ ಒಂದು ಕೊಟ್ಟಲ್ಲ ಅವಾಗ ಅದೇ ಒಂದು ಖುಷಿ ಕೊಟ್ಟಿತ್ತು. ಸರ್, ಈಗ ಆ್ಯಸ್ ಎ ಕ್ಯಾಮ್ರಾಮನ್ ಆಗಿ ಆಗ ನೀವೆಲ್ಲ ಏನೂ ಇರಲಿಲ್ಲ, ನೀವು ಜಿಮ್ಮಿ ನೋಡಿದಾರಲ್ಲ, ಹೆಲಿಕ್ಯಾಮ್ ನೋಡಿದಾರಲ್ಲ, ಆಮೇಲೆ ಏನೋ ಹೈಟೆಕ್ ಕ್ಯಾಮ್ರಾನು ನೋಡಿದಾರಲ್ಲ. ಸೊ ಅಂಥದ್ರಲ್ಲಿ ಕೆಲಸ ಮಾಡ್ಕೊಂಬಂದರು. ಈಗ ಬದಲಾಗ್ತಾ ಟ್ರೆಂಡ್ ಚೇಂಜ್ ಆಗ್ತಾ ಬಂತು, ಡಿಜಿಟಲಿಗೆ ಬಂದಾಯಿತು. ಸೊ ಈಗ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಈಗ ಸೀನ್ ಅವರು ಈ ಟೆಕ್ನಾಲಜಿಗೆ ಹೊಂದ್ಕೊಂಡಿದ್ದಾರಾ ಅಂತ? ಖಂಡಿತ ಬಾಸ್. ಬಸ್ ಏನೇ ಇದಾದ್ರೂ ನಮ್ಮ Update ಫ್ರೇಮಿಂಗ್, ಆಗಿದೆ. ಲೈಟಿಂಗ್ ಅದು ಮೇನ್. ಕ್ಯಾಮ್ರಾಮನ್ ಇಂಪಾರ್ಟೆಂಟ್. ಒಂದು ಫ್ರೇಮಿಂಗ್ ಇಡೋದು, ಒಂದು ಅದನ್ನ ಹ್ಯಾಂಡಲ್ ಮಾಡೋದು, ಒಂದು ಫ್ರೇಮ್ನ, ಒಂದು ಲೈಟಿಂಗು, ಚೌಕಟ್ಟು ಅಷ್ಟೇನೆ. ಅದು ಬಿಟ್ಟರೆ ಏನು ಇದಿಲ್ಲ. ನೆಗೆಟಿವ್ ಇಲ್ಲಿ ಡಿಜಿಟಲ್ ಅಂದ್ರೆ ಅಲ್ಲಿ ಸ್ವಲ್ಪ ಒಂದು ಪ್ರತಿಯೊಬ್ಬರಿಗೂ ಒಂದು ಭಯ ಭಕ್ತಿ ಇತ್ತು ನೆಗೆಟಿವ್ಲಿ ವರ್ಕ್ ಮಾಡೋದು. ಈಗ ಸ್ವಲ್ಪ ಡಿಜಿಟಲ್ ಆ ಥರ ಇಲ್ಲ. ಹೋದ್ರೆ ಇನ್ನೊಂದು ಮಾಡೋಣ, ಯಾಕಂದ್ರೆ ಹಿಂದೆ ಆ ಥರ ಇಲ್ಲ, ನೆಗೆಟಿವ್ ಅಲ್ಲ ಅದು. ಈಗ ಒಂದು ಆರ್ಟಿಸ್ಟ್ಗಳಾದ್ರೂ ಅಷ್ಟೇ ನೆಗೆಟಿವ್ ಅಂದರೆ, ಈಗ ಒಂದು ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಆಮೇಲೆ ಒಂದು 3-4 ಮಾನಿಟ್ರ್ ಮಾಡ್ತಿದ್ರು. ಪಕ್ಕ ಎಲ್ಲರೂ ಓಕೆ ಅಂದಮೇಲೆ ಟೇಕ್ ಹೋಗ್ತಿದ್ರು. ಈಗ ಹಂಗಲ್ಲ, ತೊಂದರೆ ಇಲ್ಲಮ್ಮ ಟೇಕ್ ಹೋಗೋಣ, 10 ಟೇಕ್ ಡಿಜಿಟಲ್ ಸರ್ ಈಗ. ಹಾಗೆ ನೆಗೆಟಿವ್ ಒಂದ್ಸಲ ಮೂವ್ ಆಗ್ಬಿಟ್ರೆ ಮತ್ತೆ ಅದು ಹಿಂದೆ ಬರ್ತಿರ್ಲಿಲ್ಲ. ಈಗ ಚಿಪ್ ಈಗ ಡಿಜಿಟಲ್ ಹಂಗಲ್ಲ, ಅದು ಡಿಲೀಟ್ ಮಾಡಿ 1 more. ನೆಗೆಟಿವ್ ಅಷ್ಟು ಕಾಸ್ಟ್ಲಿ ಇತ್ತು ಬೇರೆ. ಸರ್, ಅಷ್ಟೊಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರೆ ನೀವು, ಸುಮಾರು 106 ಸಿನಿಮಾಗಳು, 50 ಸಿನಿಮಾ ಇಂಡಿಪೆಂಡೆಂಟ್ ಆಗಿ, ನಿಮಗೆ ತುಂಬ ಫ್ಲೆಕ್ಸಿಬಲ್ ಡೈರೆಕ್ಟರ್ ಅಂದರೆ ಯಾರು ಸರ್? ನಾನು ಮಾಡಿರೋ ಡೈರೆಕ್ಟರ್ಗಳೆಲ್ಲ ಫ್ಲೆಕ್ಸಿಬಲ್ ಸರ್. ತುಂಬ ಸೆನ್ಸಿಟಿವ್ ಆನ್ಸರ್ ಇದು. ಯಾಕಂದ್ರೆ ಯಾರು ಬೇಜಾರಾಗ್ಬಿಡೋದು ಹಂಗೆ. ಇಲ್ಲ, ಎಲ್ಲರ ಹತ್ರ ಒಂದೊಂದು ಅನುಭವ ಆಗಿದೆ. ಈಗ ಒಬ್ಬರ ಹತ್ರ ಒಂದೊಂದು ಇದಿರುತ್ತೆ, ಅದೆಲ್ಲ ನಾವು ಅವ್ರ ಹತ್ರ ಕಲ್ತಿದ್ದೀವಿ, ಡೈರೆಕ್ಟರ್ಗಳ ಹತ್ರನೇ. ಈ ಸ್ಟೈಲ್ ಅವ್ರದ್ದು, ಈ ಸ್ಟೈಲ. ಈಗ ಪ್ರೇಮ್ ಆಗಿರ್ಬೋದು, ನಮ್ಮ ರಾಘವಲೋಕಿ, ನಮ್ಮ PN ಸತ್ಯ ಅವರು, ನಮ್ಮ ಅನಂತ್ ಅವ್ರ ಜೊತೆ ಜಾಸ್ತಿ ವರ್ಕ್ ಮಾಡಿದ್ದೀನಿ ನಾನು, ನಮ್ಮ ಅನಂತ್. ಅದು ತುಂಬ ಹೊಸ ಡೇಟ್ಗಳ ಜೊತೆ, ನಮ್ಮ ವಿಜಯ್, ತುಂಬ ಜನ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಎಲ್ಲರೂ ಒಂದೊಂದು ಇದರಲ್ಲಿ ನನಗೆ ಇಷ್ಟವಾಗಿರೋರೆ, ಎಲ್ಲ ಇಷ್ಟವಾಗಲ್ಲ ಅಂತ. ಎಲ್ಲ ಇಷ್ಟವಾಗಿರೋ. ಆಮೇಲೆ ಈ ಆ್ಯಕ್ಟರ್ ವಿಚಾರದ ಬಂದಾಗ ಯಾರು ನಿಮಗೆ ತುಂಬ ಇಷ್ಟ ಆದಂತ, ಅಂದರೆ ಇವರು ನಾನು ಫ್ರೇಮ್ ಇಡಬೇಕಪ್ಪ ಇವರಿಗೆ ಅಂತ ಖುಷಿಯಾಗಿದ್ದು ಅಂದರೆ ಒಂದು ಮಿಸ್ ಆಯಿತು ಅಪ್ಪು ಅವ್ರದ್ದು, ಆದರೂ ಆ್ಯಡ್ ಮಾಡಿದ್ರಿ. ಆ್ಯಡ್ ಮಾಡಿದೆ. ಶಿವಣ್ಣ ನಿಮಗೆ ತುಂಬ ಆತ್ಮೀಯ ಸರ್. ಎಲ್ಲರೂ ಒಂದೊಂದು ಹೀರೋ ಒಂದೊಂಥರ ಫ್ರೇಮ್ ಇಡಕ್ಕೆ ನಮಗೊಂದು ಇದಿರುತ್ತೆ ಸರ್. ಒಂದು ಕ್ಯಾಮ್ರಾಮನ್ ಚಾಲೆಂಜ್ ಅಲ್ವಾ? ಈಗ ವಿಷ್ಣು ಸರ್ ನಾವು ಕ್ಯಾಮ್ರಾಮನ್ ಆಗಿ ಮಾಡಿಲ್ಲ, ಬಟ್ ಅಸ್ಟೆಂಟಾಗಿ ತುಂಬ ಕೆಲಸ ಮಾಡಿದೆ ಅವ್ರ ಜೊತೆ. ಅವ್ರದ್ದೇ ಒಂದೊಂದು ನಮಗೆ ಅನ್ಸುತ್ತೆ, ಸಾರ್ಗಿ ಹಿಂಗಿಟ್ರೆ ಹಿಂಗೆ ಸೂಪರ್ ಆಗಿರುತ್ತೆ ಅಂತ. ಅಂಬರೀಷ್ ಅವ್ರದ್ದು, ಆಮೇಲೆ ಉಪ್ಪಿ ಸಾರ್ದು. ನೀವು ಉಪ್ಪಿ ಸಾರ್ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಅರ್ಧ ಕೆಲಸನೇ ಇದಾಗಿರುತ್ತೆ. ಓಂ ಸಿನಿಮಾದ ಎಕ್ಸ್ಪೀರಿಯನ್ಸ್ ಸಾಕಷ್ಟಾಗಿ. ಅವ್ರ ಜೊತೆ ಒಂದು 3-4 ಸಿನಿಮಾ ಮಾಡಿದೆ ಸರ್ ಅಸ್ಟೆಂಟಾಗಿ. ಓಂ ಮಾಡಿದೆ, ಸ್ವಸ್ತಿಕ್ ಮಾಡಿದೆ, ಆಮೇಲೆ ಉಪೇಂದ್ರ ಅಂತ ಒಂದು ಸಿನಿಮಾ ಮಾಡಿದೆ, ಸಿನಿಮಾ ಮಾಡಿದೆ ಜೊತೆ ಎಲ್ಲ ಮಾಡಿದೆ. ಅದು ಕಮೆಂಡಿಂಗ್ ಹಂಗೆ ಇತ್ತು. ಅದಾದ್ಮೇಲೆ ನಾನು, ನಿಮ್ಗೆ ಅಲ್ಲಿ ತುಂಬ ಕನ್ಫ್ಯೂಷನ್, ಹುಳ ಬಿಟ್ಬಿಟ್ಟಿರ್ತಿದ್ರೆ ಏನು ಮಾಡ್ತಾರಂತ ಗೊತ್ತಾಗ್ತಿರಲಿಲ್ಲ ಇದರಲ್ಲಿ ಸರ್. ಓಂ ಸಿನಿಮಾ ಮಾಡಬೇಕಾದ್ರೆ ಉಪ್ಪಿ ಸರ್ ಏನು ತೆಗಿತಾ ಇದ್ದಾರೆ, ಯಾಕಂದ್ರೆ ನಾವು ಅಣ್ಣವರು ಬ್ಯಾನರಲ್ಲಿ ಮಾಡ್ತಿದ್ದೆಲ್ಲ ನಿಮಗೆ ಇದು ಅದು ಫ್ಯಾಮಿಲಿ ಸಬ್ಜೆಕ್ಟ್, ನಮ್ಗೆ ನೀಟಾಗಿ ಕತೆ ಗೊತ್ತಾಗ್ತಿತ್ತು. ಇಲ್ಲಿ ಉಪ್ಪಿ ಸರ್ದು ಒಂದು 15 days ಆದ್ರೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರ್ ಅವ್ರ ಹೋಟೆಲ್ ಬಾಟ್ಲ್ ಹೊಡಿ, ಆಮೇಲೆ ಆಯಿಲ್ ತುಂಬಿಸು, ನೈಟ್ ಆದ್ರೆ ಆಯಿಲ್ ಚೇಂಜ್ ಮಾಡು, ಸ್ಮೋಕ್ ಹಾಕು. ಒಂದು 15 days ಸರ್, ಬರೀ ನೈಟು ಫುಲ್ ನೈಟ್ ಮಾಡ್ತಿದ್ದು ಶೂಟಿಂಗ್. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಏನು ಈ ರೇಂಜ್ಗೆ ಅಂದರೆ ಉಪ್ಪಿ ಸರ್ದು ಟ್ಯಾಲೆಂಟ್ ಹೆಂಗಿದೆ. ಅದು ನಮ್ಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ನಾನು ಲಾಸ್ಟ್ ಟೈಮ್ ಕಲ್ಪನಾ 2 ಮಾಡಿದೆ ಅವ್ರ ಜೊತೆ. ಒಂದು ಸಿನಿಮಾ ಹಂಗೆ ಹಿಂಗೆ ಅಂತ ಸಿನಿಮಾ ಬಗ್ಗೆ ಡಿಸ್ಕಸ್ಸು, ಮತ್ತು ಲೈಟಿಂಗ್ ಬಗ್ಗೆ, ಒಂದು ಆ್ಯಂಗಲ್ ಬಗ್ಗೆ ತುಂಬ. ಯಾಕಂದ್ರೆ ಅವ್ರ ಟೆಕ್ನಾಲಜಿ ತುಂಬ ಈಗ ಅವ್ರ ಸಿನಿಮಾ ನಮ್ಗೆ 50% ಕೆಲಸ ಇದಾಗುತ್ತೆ. ಲೈಟಿಂಗ್ ಹೇಳ್ತಾ ಇರ್ತಾರೆ, ಸರಿ ಕಲರ್ ಚೇಂಜ್ ಮಾಡ್ಬಿಡು ಅಂತಾರೆ. ಆ ಥರ ತುಂಬ ಫ್ರೇಮಿಂಗ್ ಚೆನ್ನಾಗಿರುತ್ತೆ. ಒಬ್ಬೊಬ್ಬ ಪಕ್ಕನೆ ಕೂತಿರ್ತಾರೆ, ಅವ್ರಿಗೆ ನೋಡ್ತಾ ಇರ್ತಾರೆ ಅವ್ರದ್ದು. ಆ ಥರ ಪ್ರತಿಯೊಬ್ಬರದ್ದು ಒಂದೊಂದು ನಮಗೊಂದು ಆ್ಯಂಗಲ್ ಇಡಬೇಕು ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗಳ ಮೇಲೆ ನಮಗೊಂದು ಇಂಪಾರ್ಟೆಂಟ್ ಇರುತ್ತೆ. ಈಗ ಕ್ಯಾಮ್ರಾಮನ್ಗಳು ಒಂದು ಮಾಡ್ತಾ ಪ್ರೊಡ್ಯೂಸರು ಆದರೂ ಡೈರೆಕ್ಟರ್ಗಳು ಆಗ್ಬಿಟ್ರು. ಸೀನವ್ರಿಗೆ ಎಂದಾದ್ರೂ ಅನಿಸ್ತಾ ನಾನು ಒಂದು ಡೈರೆಕ್ಷನ್ ಮಾಡ್ಬೇಕಂತ? ಯಾಕಂದ್ರೆ ಕ್ಯಾಮ್ರಾಮನ್ ಎಲ್ಲ ಡೈರೆಕ್ಟರ್ ಆಗಿರೋದು ಉಂಟು. ಹೌದು ಬಾಸ್. ಅಂದರೆ ನನ್ಗೆ ಅನಿಸ್ಲಿಲ್ಲ ಬಾಸ್, ಯಾಕೆಂದರೆ ಕಂಟಿನ್ಯೂ ನಾನು ಕ್ಯಾಮ್ರಾಮನ್ ಆಗಿ ಬಿಸಿ ಆಗ್ಬಿಟ್ಟೆ. ನೀವು ಹೇಳ್ತೀರಾ, ನಾನು ಬಾಂಬೆಗೆ ಹೋಗ್ಬೇಕಾಯ್ತು. ನಮ್ಮ ಕಬೀರ್ ಲಾಲ್ ಸರ್ ಬಾಂಬೆಗೆ ಬಂದ್ಬಿಡು ಅಂದ್ರು. ಈ ತಾಲ್ವ ಎಲ್ಲ ಮಾಡಿದ್ರು ಸರ್, ಮಣ್ಣು ತಾಲ್ವ, ಕಬೀರ್ ಲಾಲ್ ಅವರಿದ್ರು. ಆಮೇಲೆ ನಮ್ಮ ಜಾನಿ ಲಾಲ್ ಸಖತ್ತು ಫ್ರೆಂಡು, ಬಾಂಬೆಗೆ ಬಂದ್ಬಿಡು ಹಾಗೆ ಹೇಗೆ ಅಂತ. ಬಟ್ ನನಗೆ ಇಲ್ಲಿ ಕೈ ತುಂಬ ಕೆಲಸ ಇರ್ಬೇಕಾದ್ರೆ ನಾನು ಬಾಂಬೆಗೆ ಹಾಕೋಬೇಕು, ಕನ್ನಡ ಸಾಕು, ನನಗೆ ಸಾಕು ಇಲ್ಲಿ ಅಂತ. ಆಮೇಲೆ ಇದಕ್ಕೆ ತೆಲುಗು ಸಿನಿಮಾ 2 ಆಫರ್ ಬಂತು ಬಾಸ್. ನಮ್ಮ ಎಕ್ಸ್ಕ್ಯೂಸ್ ಮಿ ನೋಡ್ಬಿಟ್ಟು ನಮ್ಮ RP ಪಟ್ನಾಯಕ್ ಮ್ಯೂಸಿಕ್ ಡೈರೆಕ್ಟ್ರು ಅವರು ಒಂದು ಡೈರೆಕ್ಷನ್ ಮಾಡಿದ್ರು, ಲಕ್ಷ್ಮೀ ಶ್ರೀನಿವಾಸ್ ಅಂತ. ಆ ಸಿನಿಮಾಕ್ಕೆ ಆಫರ್ ಕೊಟ್ಟರು. ತುಂಬ 1 month ವೆಯ್ಟ್ ಮಾಡಿದ್ರು ಸಿನಿಮಾ ಬಾಬಾ ಅಂತ. ನನಗೆಲ್ಲೋ ಒಂದು ಕಡೆ ಹೋಗೋಣ ಬೇಡ ಅಂತ. ಇಲ್ಲೇ ತುಂಬ ಅವಕಾಶಗಳಿದೆ, ಇಲ್ಲಿ ಸಿನಿಮಾ ಬಿಟ್ಟು ಹೋಗ್ಬೇಕಲ್ಲ.
ಅಂದ್ಬಿಟ್ಟು ಅಲ್ಲೂ ಒಂದು 2 ತೆಲುಗು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ಇಲ್ಲೇ ನಂಗೆ ಕೈ ತುಂಬ ಕೆಲಸ ಇದೆ. ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಸಿನಿಮಾ ಅವರು? ಈಗ ಆಗಲೇ ಮಾತಾಡ್ದಂಗೆ ಸಿನಿಮಾ ದರ್ಶನ್ ಸರ್ ಒಂದು ಪ್ರೊಡಕ್ಷನ್ ಅದೊಂದು ಪ್ಲಾನಿಂಗ್ ಇದೆ. ದರ್ಶನ್ ಸರ್ ಪ್ರೊಡಕ್ಷನ್ ಒಂದಿದೆ, ಇನ್ನೊಂದು 2 ಸಿನಿಮಾ ಪ್ಲಾನಿಂಗಲ್ಲಿದೆ. ಕ್ಯಾಮ್ರಾ ವರ್ಕ್, ಕ್ಯಾಮ್ರಾ ವರ್ಕು ಹೊಸ ಟೀಮಾ ಅಥವಾ ಹೊಸ ಟೀಮು. ಹಾಂ ಹಾಂ ಹಾಂ. ಆಲ್ಮೋಸ್ಟ್ ನಾನು ಎಲ್ಲ ಸ್ವಲ್ಪ ಹೊಸ ಟೀಮು ಒಂದು ಸಲ ಮಾಡಿದ್ಮೇಲೆ ರಿಪೀಟ್ ಆಗ್ತಾ ಇರ್ತೀವಿ. ಕರೆಕ್ಟ್. ಹೆಚ್ಚು ಕಮ್ಮಿ 35 ವರ್ಷಗಳ ಜರ್ನಿ, 35 ವರ್ಷಗಳಲ್ಲಿ 106 ಸಿನಿಮಾಗಳು, 106 ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದಂಥವ್ರು. ಈಗ ದರ್ಶನ್ ಅವರ ಸಿನಿಮಾ ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೆ ನೀವು ಬಂದಿರಿ ಅಂದರೆ ಪ್ರೀತಿಯಿಂದ ಡೇಟ್ ಕೊಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಅಷ್ಟೇ. ಸೊ ಅದು ತಯಾರಿ ನಡೀತಾ ಇದೆ, ಒಳ್ಳೆಯದಾಗಲಿ. ಇಷ್ಟೊತ್ತು MR ಸೀನು ಅವರು ಅವರ 35 ವರ್ಷದ ಜರ್ನಿ, ಅವರು ಹೇಗೆ ಬಂದರು, ದರ್ಶನ್ ಅವರು ಸಿನಿಮಾಗಿಂತ ಮೊದಲೇ ಅವರ ಸ್ನೇಹಿತರಾಗಿದ್ದರು, ಸಿನಿಮಾಗೆ ಬಂದಾಗ ಕೂಡ ಅವರ ಒಡನಾಟ ಹೇಗಿತ್ತು, ಅವರು ಏನೆಲ್ಲ ಹಂಚ್ಕೊಳ್ತಾಯಿದ್ರು, ಎಲ್ಲ ವಿಚಾರಗಳನ್ನು ಸಾಕಷ್ಟು ಪ್ರೀತಿಯಿಂದ ಹೇಳ್ಕೊಂಡ್ರು. MR ಸೀನು ಅವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳಲ್ಲಿ ಕ್ಯಾಮ್ರಾ ಹಿಡಿದವರು, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಫ್ರೇಮ್ ಇಟ್ಟವರು. ಅಂತಹ MR ಸೀನು ಅವರ ಸಿನಿ ಜರ್ನಿ ಇನ್ನಷ್ಟು ಖುಷಿಯಾಗಿರಲಿ ಅಂತ ನಾವು ಹೇಳ್ತಾ ನಮ್ಮ ಪಾಡ್ಕಾಸ್ಟಿಗೆ ಬಂದು ಇಷ್ಟೊತ್ತು ಮಾತಾಡಿದ್ರಿ ಸರ್. ನಮಸ್ಕಾರ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಕರ್ನಾಟಕ TV ಡಿಜಿಟಲ್ ಮಾಧ್ಯಮಕ್ಕೆ ನನ್ನ ನಮಸ್ಕಾರಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.